ಎಷ್ಟು ಆಲ್ಮೋಸ್ಟ್ ಆಲ್ 8 ಲಕ್ಷ ಹತ್ತತ್ರ. ಇಷ್ಟನ್ನು ಎಲ್ಲಿಂದ ಕೊಡ್ತಾರ ಆ ಬಡವರು? ಅವ್ರ ರಿಲೇಷನ್ ಅಲ್ಲಿ ಯಾರ ಹತ್ರನೇ ಕೇಳಿದ್ರೆ ಪಾಪ ಬಿಡಿಸ್ಕೊಬೇಕು. ಆ ಆಡಿಯೋ ನೀವು ಕೇಳಿಸ್ಕೋಬೇಕು. ಇರ್ಲಿ, ಈಗ ನೀವು ಈ ಪ್ರಕರಣದ ಹೇಳಿ ಆ ಪ್ರಕರಣಕ್ಕೂ ನ್ಯಾಯ ಕೊಡಿ, ಈ ಪ್ರಕರಣಕ್ಕೂ ನ್ಯಾಯ ಕೊಡಿ. ಮತ್ತೆ ಯಾಕೆ ಬೇರೆ ಪ್ರಕರಣ ಇದು ಮಾಡ್ತೀರಾ? ನೀವು ಯಾರ ಸ್ಟೇಟ್ಮೆಂಟ್ ಮೇಲೆ ತಿಪ್ಪೇಸ್ವಾಮಿ ಅವರೇ, ತಿಪ್ಪೇಸ್ವಾಮಿ ಯಾವ್ದೋ ಪ್ರಕರಣ ಮಾಡಬೇಡಿ. ಯಾವ್ದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ಮಾಡ್ತಾ ಇದ್ರೆ ನಮಗೆ ಗೊತ್ತಿದೆ. ಇಲ್ಲಿ ಕುತ್ಕೊಂಡು ನೀವು ಅಲ್ಲೋಗಿ ಮಾತಾಡಿ, ಹೊರಗೆ ಮಾತಾಡಿ, ಹೊರಗೆ ಮಾತಾಡಿ. ನಿಮಗೇನ್ ಕೆಲಸ ಇಲ್ಲ? ನಮಗೆ ಇದೇ ಕೆಲಸ. ಏನೇ ಕೆಲಸ? ಹೋಗಿ ಹೊರಗೆ ಮಾತಾಡಿ, ಮಾತಾಡಿ. ನೀವು ಮಾತಾಡಿ. ದಯವಿಟ್ಟು ಹ್ಯಾಂಡಲ್ ಮಾಡಬೇಡಿ. ಸಾರ್ವಜನಿಕರು ಮುಟ್ಟಬಾರ್ದು. ನೀವು ಅಧಿಕಾರಿಗಳಾದ್ರೆ ಏನೂ ಇಲ್ಲ ನಿಮ್ಮಲ್ಲಿ. ಏನ್ ದರ್ಪ ತೋರಿಸ್ತಾ ಇದ್ದೀರಾ? ಯಾರು ಮಾತಾಡಬೇಡಿ. ಡಿಸ್ಟರ್ಬ್ ಆಗೋದು ಬೇಡ. ಡ್ಯೂಟಿಗೆ ನೀವು ಹೋಗಿ, ಡ್ಯೂಟಿ ಕರ್ಕೊಂಡೋಗಿ ಮಾತಾಡಿ. ನೀವು ಅಲ್ಲೋಗ್ತೀವಿ, ನೀವು ಪ್ರೆಸ್ ಅಡ್ರೆಸ್ ಮಾಡಿ, ಎಲ್ಲ ಮಾಡಿ. ಹೋಗಿ 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 ಇದು ನಮ್ದೇ ತಾನೇ. ಸಾರ್ವಜನಿಕರ ಹೌದು, ನಿಮ್ಮ ಮನೆ ಮಾತಾಡಿ ಹೋಗಿ ಅಂತ. ಇದು ಪ್ರೈವೇಟ್ ಪ್ರಾಪರ್ಟಿ, ಸಾರ್ವಜನಿಕರು. ವಿಚಾರಣೆ ಕರ್ಕೊಂಡ್ ಬಂದಿದ್ದೀವಿ. ಯಾರಿಗಾರು ತಿಳಿಸಿದ್ದೀರಾ? ನಿಮ್ಮ ಪಾರ್ಟಿವನ್ನೇ ನೋಟಿಸ್ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಾ? ಯಾಕೆ ತೋರಿಸ್ಬೇಕು ನಾವು? ಯಾರಿಗೆ ತೋರಿಸ್ಬೇಕು? ಅವ್ರಿಗೆ ತೋರಿಸ್ತೀವಿ. ಬಂದಿದ್ದಾರೆ, ಅವ್ರಿಗೆ ತೋರಿಸ್ತೀವಿ. ನಾವು ತೋರಿಸ್ತೀವಿ. ಮ್ಯಾನೇಜ್ ಮಾಡ್ತೀರಾ? ಯು ಡೋಂಟ್ ಟೇಕ್ ದಿ ಅಡ್ಮಿನಿಸ್ಟ್ರೇಷನ್ ಟು ಯುವರ್ ಹ್ಯಾಂಡ್. ಹೋಗಿ ನಮ್ಗೆ ಕೇಳ್ತಾರೆ, ಕೇಳ್ತಾರೆ, ಉತ್ತರ ಕೊಡ್ತೀವಿ. ಉತ್ತರ ಕೊಡ್ತೀವಿ. ನೀವು ಯಾರು ಅಲ್ಲ, ಮತ್ತೆ ಕರ್ಸಿರೋದು ಲಂಚ ಇಸ್ಕೊಂಡಿದ್ರು ಅಂತ ಯಾರಾದ್ರೂ ಕಳ್ಳನ ಸ್ಟೇಟ್ಮೆಂಟ್ ಮೇಲೆ ಕಳೆದೋಗಿರ್ತಕ್ಕಂಥ ಮುದುಕಿಗೆ ನ್ಯಾಯ ಅದಕ್ಕಂತೇಳಿ ಕಳೆದೋಗಿರೋ ಅಯ್ಯಮ್ಮ ಅಳ್ತಾ ಇದೆ, ಅಯ್ಯಮ್ಮ ಅಳ್ತಾ ಇದೆ. ನೀವೇ ಇದು ಮಾಡ್ತೀರಾ? ಹೋಗ್ರಿ ಆಚೆ ಅಂತ ಏನಾದ್ರೆ ಅವ್ರ ಮನೆಗೆ ಬಂದಿದ್ದೀವಿ. ಇವ್ರು ಜೀತದಾಳುಗಳಲ್ಲ, ಅದಕ್ಕೆ ಹೋಗ್ರಿ ಆಚೆ ಅನ್ನೋದು. ಜೀತದಾಳುಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು ಇವ್ರನ್ನ. ಅಲ್ಲ, ಯಾವತ್ತು ಶಾಶ್ವತ ಅಲ್ಲ ಸ್ವಾಮಿ. ಪದವಿ ಶಾಶ್ವತ ಅಲ್ಲ ನಿಮ್ಗೆ. ಯಾರ್ದು ಶಾಶ್ವತ ಅಲ್ಲ. ಹಿರಿಯವ್ರು ಯಾರು ಕೆಳಗಡೆ ಬಿದ್ದೆ ಬೀಳ್ತಾರೆ. ಸಾಕ್ಷಿ ಇಟ್ಕೊಂಡೇ ನಾವು ಬಂದಿರೋದಿದೆ. ನೀವೆಲ್ಲ ಲಂಚ ಕೇಳಿಲ್ವಾ? ಒಡವೆ ಕೇಳಿಲ್ವಾ? ನೀವು ಕೈ ಹಾಕ್ತೀರಾ ಎಲ್ಲಾರು? ಸಾರ್ವಜನಿಕರಿಗೆ ಸಂಬಳ ತಗೊಂಡು ಕೈ ಹಾಕ್ತೀರಾ? ಇಂಟ್ರೆಸ್ಟ್ ಸರಿ ಸರಿ, ಬನ್ನಿ ಬನ್ನಿ ನಮಗೆ ಸ್ಟೇಷನ್ ಒಳಗಡೆ ಮಾತಾಡೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ನೋಡಿ. ಅವ್ರ ಮನೆಯಾಗಿಲ್ಲ, ನಾವು ಹೌದು ಹೋಗಿ ಅಂದ್ರೆ ಹೋಗ್ತಾ ಇದ್ವಿ. ಏನು ಅವ್ರ ಮನೆ ಇದು? ಪೊಲೀಸ್
ಕೈ ಹಿಡ್ಕೊಂಡು ತಳ್ಳಿದ್ರೆ ಹಿಂಗೆ ಹೋಗಿ ಅಂದ್ರೆ ತಪ್ಪಿಲ್ಲ. ಕೈ ಹಿಡ್ಕೊಂಡು ತಳ್ಳಿದ್ರೆ ತಪ್ಪು ಮಾಡೋದು ಏನು ಇವ್ರದ್ದು ಆಸ್ತಿ ಇಲ್ಲ ಇರ್ರಿ ಬೆಳಗಾವಿ ಗಂಟೆ ಹೋಗ್ಬಾರ್ದು ಹೇಳ್ತೀನಿ. ಪಬ್ಲಿಕ್ ರೋಡಿ ಅಡ್ಡ ಮಾಡ್ಕೊಂಡ್ಬಿಡಿ. ಅವರೇ ನೇಮಕವಾಗಿರೋದು ಅವ್ರಿಗೆ ನೇರವಾಗಿ ಬರೋದೇ ತಗೊಂಬರೋದು ಸುಲಿಗೆ ಮಾಡೋದು ರೋಡಿ ಅಡ್ಡ ಮಾಡ್ಕೊಂಡ್ಬಿಡಿ. ನಮ್ಮನ್ನೇ ಕಳ್ತಾರೆ. ಸಾರ್ವಜನಿಕರು ಮುಕ್ತರು ಜನರು ಬಂದು ಇಲ್ಲ ಬಾಬಾ ಮಾತಾಡಿ ದಯವಾಗಿ ಬಣ್ಣ ಬಣ್ಣ ಜಾಗ ಬಿಟ್ಟು ಸೈಡ್ ಬನ್ನಿ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ನಮ್ಮ ಇನ್ಸ್ಪೆಕ್ಟರ್ ಒಬ್ಬರು ವಿಚಾರವನ್ನ ಹೇಳಿದ್ದಾರೆ. ನಾವು ತನಿಖೆ ಮಾಡುವಂಥದ್ದು ಹೇಗೆ ಏನು ನೋಟಿಸ್ ಕೊಟ್ಟಿದ್ದೀವಿ ಅಂತ. ಈಗ ಅಲ್ಲಿ ನಡೆದಿರುವಂತ ಒಂದು ಆಡಿಯೋವನ್ನ ನಾನು ಪ್ಲೇ ಮಾಡ್ತೀನಿ. ಯಾಕಂದ್ರೆ ನಮಗೆ ಬಂದಂತ ದೂರಿನ ಮೇಲೆ ಅಲ್ಲಿ ಪೊಲೀಸರು ಏನು ಸೊಪ್ಪಿನ ಸಾರಿ ಏನು ಸೊಪ್ಪನ್ನ ನಾವು ಹೇಗೆ ಈಗ ಸೊಪ್ಪನ್ನ ನಾವು ಹೇಗೆ ಮಾರುಕಟ್ಟೆಯಲ್ಲಿ ಹರಾಜಲ್ಲಿ ನಾವು ಹೆಂಗೆ ಕೂಗ್ತೀವೋ ಆ ರೀತಿಯಾಗಿ 180 ಗ್ರಾಮು, 120 ಗ್ರಾಮು, 80 ಗ್ರಾಮು, 50 ಗ್ರಾಮು, 30 ಗ್ರಾಮ್ಗೆ ಅಂದ್ರೆ ಕದ್ದಿರುವಂತಹ ಒಂದು ಚೈನು ಕಳ್ಳ ಈ ಪೊಲೀಸ್ ಠಾಣೆಯಲ್ಲಿ ಇದ್ದಾನಾ? ಇಲ್ಲ. ಯಾಕಂದ್ರೆ ಕದ್ದಿರೋ ಒಂದು ಕಳ್ಳ ಇರ್ಬೇಕಲ್ಲ. ಕಳ್ಳತನ ಆಗಿದೆ ಅಂದಾಗ 2020 ಅಲ್ಲ ಕಳ್ಳ ಇರ್ಬೇಕಲ್ಲ. ಇವಾಗ ಕಳ್ಳ ಇಲ್ವಲ್ಲ, ಇಲ್ಲಿ ಕಳ್ಳ ಇಲ್ಲ ಅಂದ್ರೆ ಬೇರೆಯವ್ರು 3 ದಿನದಿಂದ ತಗೊಂಡು ಮಡಗಿದ್ದಾರೆ. ಕಳ್ಳ ಇದ್ದಿದ್ರೆ FIR ಅನ್ನ ಮಾಡಿ ನ್ಯಾಯಬದ್ಧವಾಗಿ ಅವರು ಜಡ್ಜ್ ಮುಂದೆ ಬಿಡಬೇಕಾಗಿತ್ತು. ಯಾಕೆ ಬಿಟ್ಟಿಲ್ಲ? ಇವ್ರ ಹತ್ರ ಸರಿಯಾದಂತ ಸಾಕ್ಷಿಗಳು ಇಲ್ಲೇ ಇರೋದು. ನಾವು ಅದಕ್ಕೆ ಹೇಳ್ತೀವಿ, ಸಾಕ್ಷಿಗಳನ್ನ ಯಾವುದೇ ಒಬ್ಬ ಇದ್ರೆ ಇಲ್ಲದೆ ಇದ್ರೂ ಸಹ 24 ಗಂಟೆ ಒಳಗಡೆ ಜಡ್ಜ್ ಮುಂದೆ ಬಿಟ್ಟಾಗ ನಮಗೆ ಇನ್ನಷ್ಟು ತನಿಖೆ ಮಾಡಬೇಕು, ಇದನ್ನ ಇನ್ನಷ್ಟು ಮಾಹಿತಿಗಳು ಬೇಕಾಗಿದೆ. ಆ ಮಾಹಿತಿಗಳಿಗೆ ನಾವು ಇವರನ್ನ ಕಸ್ಟಡಿಗೆ ಬೇಕಾಗಿದೆ ಅಂತ ತಿಳಿಸಿದಾಗ ಜಡ್ಜೆ ಕೊಡ್ತಾರೆ, ಅವ್ರಿಗೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. 1 ವಾರಕ್ಕೋ 15 ದಿನಕ್ಕೋ ಅವ್ರು ಕೇಳಿದ್ರೆ ಪೊಲೀಸರೇ ಕೊಡ್ತಾ ಇದ್ರು. ಈ ಯಾವುದು ಕಾನೂನಿನ ಪ್ರಕ್ರಿಯೆಗಳನ್ನ ಮಾಡದೆ ಇವರು ಕಾನೂನಿನ ವಿರುದ್ಧವಾಗಿ ನಮಗೆ ಇದರಿಂದ ಏನು ಲಾಭ ಬರ್ತದೆ? ಯಾಕಂದ್ರೆ ಇಲ್ಲಿ ಯಾವುದೋ ಒಂದು ಕೊಲೆ ಆಗಿದೆ, ಇಲ್ಲ ಅಂತ ಇಲ್ಲ, ಕೊಲೆ ಆಗಿದೆ. ಆ ಯಮನತ ಚೈನ್ ಕಿತ್ಕೊಂಡ್ ಬಂದಿದ್ದಾರೆ, ಪೊಲೀಸರು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ. ಅದ್ರ ಯಾವುದೇ ಮಾಹಿತಿಯನ್ನ ಅವ್ರ ಗಂಡನಿಗಾಗ್ಲಿ ಅವ್ರ ಹೆಂಡತಿಗಾಗ್ಲಿ ವಿಚಾರ ತಿಳಿಸದೇ ಇರೋದ್ರಿಂದ ಇದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲ. 28ನೇ ತಾರೀಕು ಅತ್ತಿಬೆಲೆ ಪೊಲೀಸರು ಏನ್ ಮಾಡ್ತಾರೆ, ಇದೇ ವಿಚಾರವಾಗಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ವಿಚಾರಣೆ ಮಾಡಿ ಬಿಡ್ತಾರೆ. 29ನೇ ತಾರೀಕು ಮತ್ತೆ ಅತ್ತಿಬೆಲೆ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಹೇಳ್ತಾರೆ. ಹೋದಾಗ ಒಂದು ಬಿಳಿ ಕಾಗದದ ಮೇಲೆ ಪೊಲೀಸರು ಗಂಡ ಹೆಂಡತಿ ಇಬ್ಬರಿಂದನೂ ಸಹಿ ಮಾಡ್ಕೊಂತಾರೆ. ಇದು ಯಾವ ಕಾನೂನು? ಬರೀ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೊಂತಾರೆ. ಅಲ್ಲಿಂದ ಏನ್ ಮಾಡ್ತಾರೆ, ಅವರನ್ನ ಬಿಟ್ಟು ಕಳಿಸ್ತಾರೆ. ಈ ಪೊಲೀಸರು ಹೇಗೆ ತನ್ನ ಕರ್ತವ್ಯವನ್ನ ನಿಭಾಯಿಸ್ತಾರೆ ಅನ್ನೋದಕ್ಕೆ ಈಗ ಅತ್ತಿಬೆಲೆ ಸ್ಟೇಷನ್ ಮುಗಿದ ಮೇಲೆ 5ನೇ ತಾರೀಕು ಆನೇಕಲ್ ಪೊಲೀಸರು ಬರ್ತಾರೆ. ಯಾಕಂದ್ರೆ ಇವ್ರದ್ದು ಚೈನ್ ಲಿಂಕು, ಈ ಸ್ಕ್ಯಾಮ್ಗಳು ಮಾಡೋ ರೀತಿಯಲ್ಲಿ ಇವ್ರದ್ದು ಚೈನ್ ಲಿಂಕ್ ಇವ್ರದ್ದು. ಈಗ ಆನೇಕಲ್ ಸ್ಟೇಷನ್ ಅವ್ರು ಕರ್ಕೊಂಡು ಹೋದ್ರು. ಮತ್ತೆ ಯಾವ ವಿಚಾರಣೆ ಅತ್ತಿಬೆಲೆಯವರು ಮಾಡಿಲ್ಲ, ಅಲ್ಲಿ ಯಾವ್ದು ವಿಚಾರಣೆ ಸಿಕ್ಕಿಲ್ಲ, ಸಾಕ್ಷಿಗಳು ಸಿಕ್ಕಿಲ್ಲ. ಆನೇಕಲ್ ಅವರು ಕರ್ಕೊಂಡು ಹೋಗಿ ಏನ್ ಮಾಡಿದ್ರು, 3 ದಿನದಿಂದ 5ನೇ ತಾರೀಕು, 6ನೇ ತಾರೀಕು, 27ನೇ ತಾರೀಕು ನಮಗ್ ಬಂದಂತ ಮಾಹಿತಿ ಮೇಲೆಗೆ ನಾವೇನು ಮಾಡ್ತೀವಿ, ಇನ್ನು ಸ್ಟೇಷನ್ ಅಲ್ಲಿ ಮಡ್ಕೋಯ್ತಾರೋ ಇಲ್ಲೋ ವಿಚಾರಣೆ ಮಾಡಿದಾಗ
12:30 1 ಗಂಟೆಯಲ್ಲಿ ಬಂದಾಗ ಪೊಲೀಸರು ಏನ್ ಮಾಡ್ತಾರೆ, ನೋಡಮ್ಮ ನೀನು ಸಂಜೆ ಒಳಗಡೆ 50 ಗ್ರಾಮ್ ಚಿನ್ನ ತಂದು ಕೊಟ್ರೆ ನೀನು ಗಂಡನ ಬಿಟ್ಟು ಕಳಿಸ್ತೀವಿ. ಹಂಗಾದ್ರೆ ಈ ತಿಪ್ಪೇಸ್ವಾಮಿ ಮಾತಾಡ್ತಾನಲ್ಲ, ಈಗ ನ್ಯಾಯ ಸತ್ತೋಗಿರೋರಿಗೆ ಎಲ್ಲಿ ಬರ್ತದೆ ನ್ಯಾಯ? 50 ಗ್ರಾಮ್ ಅನ್ನ ಇವನು ಬೇರೆಯವ್ರಂತ ಕತ್ಕೊಂಡ್ ಬರ್ತಾನೋ, ಇಲ್ಲ ಅವ್ನ ಹೆಂಡತಿ ತಾಳಿನ ಮಾರ್ಬಿಟ್ಟು ತಗೊಂಡ್ಬರ್ತಾನೋ, ತಂದು ಇವನು ಎದೆ ಮೇಲೆ ಕೊಟ್ಟಾಗ ಇವನಿಗೆ ನ್ಯಾಯ ಸಿಕ್ಕೋಗ್ಬಿಡ್ತದೆ. ಹಂಗಾದ್ರೆ ನೆಕ್ಸ್ಟ್ ಇನ್ನೊಂದು ಟೇಷನ್, ಇದಾದ ಮೇಲೆ ಇನ್ನೊಂದು ಟೇಷನ್ಗೆ ಹೋಗೋದು. ಇವೊಂದು ನನಗೆ 50 ಗ್ರಾಮ್ ಕೊಟ್ಟಿದ್ದಾನೆ, ಇವು ಸ್ವಲ್ಪ ಹಂಗೋ ಹಿಂಗೋ ದಷ್ಟಪುಷ್ಟವಾಗಿರ್ಬೋದು, ಸಾಲ ಸೋಲ ಮಾಡವನೆ, ಇನ್ನೊಂದು ಟೇಷನ್ ಇಂದ ಇನ್ನೊಂದು 50 ಗ್ರಾಮ 100 ಗ್ರಾಮ್ಗೋ ಕೇಳ್ರಿ. ಯಾವ ಕಾನೂನಲ್ಲಿ ಇದ್ದೀವಿ ನಾವೆಲ್ಲನೂ? ಕದ್ದಿರೋಂತ ಕಳ್ಳನನ್ನ ನೀವು ಸರಿಯಾಗಿ ತನಿಖೆ ಮಾಡಿ ವಿಚಾರಣೆ ಮಾಡಿ ನೀವು ಕಾನೂನುಬದ್ಧವಾಗಿ ಅವನ್ನ ಜೈಲು ಕಳಿಸಿದ್ದೇ ಆಗಿದ್ರೆ ಇವತ್ತು ಈ ಕ್ವಶನ್ ಮಾಡಬೇಕಾಗಿರುವಂತದ್ದು ನಾವು ಇಷ್ಟು ಜನ ಬಂದು ಆನೇಕಲ್ ಸ್ಟೇಷನ್ ಅನ್ನ ಮುಂದೆಗಡೆ ಆ ಅಮ್ಮನ ಕಣ್ಣೀರನ್ನ ಒರೆಸಬೇಕು ಅಂತ. ಯಾಕಂದ್ರೆ ಅವ್ರ ಹತ್ರ 15 ವರ್ಷದಿಂದ ಯಾವ್ದೋ ಒಂದು ಅಂಗಡಿ ಮುಂದೆಗಡೆ ಪಾಲಿಶ್ ಮಾಡ್ಕೊಂಡಿರ್ಬೇಕಾದ್ರೆ ಕದ್ಕೊಂಡು ಮಾಡ್ಕೊಂಡು ಹೋಗ್ಬೇಕಂದ್ರೆ ಯಾವಾಗ ಎತ್ಕೊಂಡು ಹೋಗೋದಾಗಿತ್ತು ಇವತ್ತಿರೋ ಬಂಗಾರ ರೇಟ್ಗಳಲ್ಲಿ. ಯಾಕೆ ಅಲ್ಲಿರೋ ಅಂಗಡಿಯವನು ಕೂಡ ಇವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ, ಇಲ್ಲಿ ಯಾವ್ದು ಅಕ್ರಮಗಳು ಇನ್ನೊಂದು ಮತ್ತೊಂದು ಬಂದು ನಮ್ಗೆ ತಿಳಿಸ್ತಾರೆ ಅಂದೆಲ್ಲ ಹೇಳಿದ್ರು ಸಹ ಇವರಿಗೆ ಪೊಲೀಸವರಿಗೆ ವಿಠಲ್ ಚಾರಿ ಅನ್ನೋ ವಿಚಾರದಲ್ಲಿ ಯಾವುದೇ ಸಾಕ್ಷಿಗಳಿಲ್ಲದೆ ಇರೋದ್ರಿಂದ ಇವನ ಹತ್ರ ಒಂದಷ್ಟು ಬಂಗಾರವನ್ನ ನಾವು ಕಸ್ಕೊಬೇಕು, ಅದನ್ನ ನಾವೆಲ್ಲ ಇಲ್ಲಿರುವಂತ ಪೊಲೀಸ್ ಸಿಬ್ಬಂದಿಗಳು ಹಂಚ್ಕೊಬೇಕು ಅನ್ನೋ ದುರುದ್ದೇಶದಿಂದ ಅವರು ಒಂದು ಪ್ಲಾನ್ ಮಾಡ್ತಾರೆ. ಅದು ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಆಯಮ್ಮ ನೇರವಾಗಿ ಪೊಲೀಸ್ ಯಾರಾದ್ರೂ ಫೋನ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂದ್ಬಿಟ್ಟು ಗಂಡನ ಕೈಲಿ ಫೋನ್ ಮಾಡಿಸೋದು. ಫೋನ್ ಮಾಡಿ ನಿನ್ ಹೆಂಡತಿಗೆ ಬಂಗಾರ ತರ ಕೇಳು ಅನ್ನೋದು ಸ್ಪೀಕರ್ ಆನ್ಸ್ ಮಾಡಿ ಆ ಮುಖಾಂತರ ಆಯಮ್ಮನಿಗೆ ಇವೆಲ್ಲ ವಿಚಾರಗಳ ಮೇಲೆ, ಯಾಕಂದ್ರೆ ನಾವು ಕಾನೂನು ರೀತಿಯಲ್ಲಿ ಬೇರೆ ವಿಚಾರಗಳಾಗಿದ್ರೆ ನೇರವಾಗಿ ಬಂದು ದಾಳಿ ಮಾಡುವಂತ ಕೆಪಾಸಿಟಿ ನಮಗಿತ್ತು. ಇದು ಒಳಸಂಚಿನ ವರ್ಮದಲ್ಲಿ ನಡೀತಾ ಇರೋದ್ರಿಂದ ನಾವು ಈ ಒಂದು ಪ್ಲಾನ್ ಅನ್ನ ಮಾಡಿ ಮಾನವ ಹಕ್ಕುಗಳ ಆಯೋಗಕ್ಕೆ ಆಯಮ್ಮನ ಕರ್ಕೊಂಡು ಹೋಗಿ ಖುದ್ದಾಗಿ ಆಯಮ್ಮನ ಮುಖಾಂತರ ಹೇಳಿಕೆಗಳನ್ನ ಕೊಟ್ಟು ಮಾನವ ಹಕ್ಕುಗಳ ಆಯೋಗ ಅಲ್ಲಿ ಒಂದು ತನಿಖೆಗೆ ಕಂಪ್ಲೇಂಟ್ ತಗೊಂಡು ಈಗ ಅವ್ರು ಬಂದು ತನಿಖೆ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ತನಿಖೆ ಆಗ್ತಾ ಇದ್ರು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಈ ತಿಪ್ಪೇಸ್ವಾಮಿ ಅನ್ನೋನಿಗೆ ಇದ್ದಿದ್ರೆ ಈ ರೀತಿಯಾಗಿ ಸಾರ್ವಜನಿಕ ಏನು ಈ ಸ್ಥಳದಲ್ಲಿ ನಾವು ಬದುಕ್ತಾ ಇದ್ದೀವಿ, ಅವನು ಬದುಕ್ತಾ ಇರೋದು ಸಾರ್ವಜನಿಕರಿಗೋಸ್ಕರನೇ. ಸತ್ಯಮೇವ ಜಯತೆ ಅನ್ನುವಂತ ಒಂದು ಪದವನ್ನ ಅವನ ಬಾಯಲ್ಲಿ ಸ್ಪಷ್ಟವಾಗಿ ಹೇಳಕ್ ಕೇಳ್ರಿ, ಅದ್ರ ಅರ್ಥ ತಿಳ್ಕೊಳಕ್ ಕೇಳ್ರಿ. ಸತ್ಯಮೇವ ಜಯತೆ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಅದ್ರ ಕರ್ತವ್ಯ ಏನು, ತನ್ನ ಕಾರ್ಯವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಆ ವಿಚಾರವನ್ನ ಪೊಲೀಸ್ ಇಲಾಖೆಗಳಿಗೆ ತಿಳಿ ಹೇಳಬೇಕು. ಪೊಲೀಸ್ ನ್ಯಾಯಾಲಯಗಳಲ್ಲಿ ಸಾರ್ವಜನಿಕರು ಅಥವಾ ಯಾರೇ ಅಪರಾಧಿಗಳಿಂದ ಏನು ನಾವು ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಇವರಿಗೆ ಸತ್ಯಮೇವ ಜಯತೆ ಎನ್ನುವಂತಹ ಒಂದು ಅರ್ಥವನ್ನ ಇವರು ತಿಳ್ಕೊಬೇಕಾಗ್ತದೆ. ಬರೀ ದುಡ್ಡನ್ನ ಮಾಡಿ 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 ಏನ್ ಮಾಡ್ತಾರೆ ಇವ್ರು? ದುಡ್ಡು ಏನ್ ಮಾಡಕ್ಕಾಗ್ತದೆ? ನಾವು ನೋಡ್ದಂಗೆ ಹಲವಾರು ಜನ ಪೊಲೀಸರು ಈಗ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದ್ವಿ, ಕುಡಿದು ಬಿಟ್ಟು ಪೊಲೀಸರಿಗೆ ಮರ್ಯಾದೆ ಇಲ್ಲ, ಇನ್ಯಾವುದೋ ಅಫೇರ್ಗಳು ಮಾಡ್ಕೊಂತಾರೆ. ಈ ವಿಚಾರಗಳಿಗೆ ನಾವು ಇಲ್ಲಿ ಪ್ರಾಮಾಣಿಕವಾಗಿ ಬದುಕುವಂತ ಜನಗಳು ಇವ್ರ ತಲೆ ಹಿಡಿಯುವಂತ ಕೆಲಸಗಳಿಗೆ ನಾವು ಸಂಪಾದನೆ ಮಾಡಿರುವಂತ ಪ್ರಾಮಾಣಿಕವಾಗಿ ದುಡ್ಡನ್ನು ತಗೊಬಂದು ಇವ್ರು ಸುರಿಬೇಕಾ? ಅವ್ರಿಗೂ ಆ ಅಮ್ಮ ಮಗ ಇದ್ದಾನೆ, ಮಗಳಿದ್ದಾಳೆ, ಬಾಡಿಗೆ ಮನೆ ಕಟ್ಟಬೇಕು ಸರ್, ನಮ್ಗೆ ಬರುವಂತ ಒಂದು ದಿನಕ್ಕೆ 700-800 ರೂಪಾಯಿ ಬರ್ತದೆ, ನಮ್ಗೆ ಬಾಡಿಗೆ ಹೋಗಿ ಎಲ್ಲ ಹೋಗಿ ಏನೂ ಮಿಕ್ತಾ ಇಲ್ಲ. ಈಗ ಈ ಪೊಲೀಸ್ ಕೇಳಿರುವಂತ ಅಂದಾಜು ಸುಮಾರು 50 ಗ್ರಾಮ್ ಚಿನ್ನ, 50 ಗ್ರಾಮ್ ಚಿನ್ನ ಅಂದ್ರೂ ಈಗಿರೋ 9,000 ರೂಪಾಯಿಯಲ್ಲಿ ಹೆಚ್ಚು ಕಮ್ಮಿ ಅದು 5 ಲಕ್ಷದವರೆಗೂ 5 ಲಕ್ಷ ಎಲ್ಲಿಂದ ತರಬೇಕು? ಹಂಗಾದ್ರೆ ಇವರು ಮತ್ತೆ ಇವ್ರು ಕಳ್ತನ ಮಾಡಬೇಕಾ? ಇಲ್ಲ ಯಾರೋ ಕಳ್ಳರ ಹತ್ರ ಬರುವಂತ ಅವ್ರ ಅಂಗಡಿ ಬರುವಂತ ಬಂಗಾರವನ್ನ ಪಾಲಿಶಲ್ಲಿ ಉಜ್ಜಿ ಇರೋದು ಬಂಗಾರ ಮಾಡಿ ಗಂಟು ಮಾಡಬೇಕಾ? ಯಾವ ವ್ಯವಸ್ಥೆಗೆ ತರ್ತಿದ್ರೆ ಪೊಲೀಸರು? ಸಮಾಜಕ್ಕೆ ಕರ್ನಾಟಕ ಪೊಲೀಸ್ ಅನ್ನುವಂತ ಒಂದು ಘನತೆ ಗೌರವವನ್ನ ಇಟ್ಕೊಂಡಿದ್ದಂತ ಪೊಲೀಸರು ಈಗ ಬತ್ತ ಏನಾಗ್ತಾ ಇದೆ ಅಂದ್ರೆ ಭ್ರಷ್ಟ ಆಗ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ತೊಡಗ್ತಿದ್ದಾರೆ, ಒಂದಷ್ಟು ಅಕ್ರಮಗಳನ್ನ ಇವರೇ ಮಾಡೋದಕ್ಕೆ ಪ್ರೇರಣೆ ನೀಡುತ್ತಿದ್ದಾರೆ. ಕಾಕಿಯನ್ನ ಧರಿಸಿ ಇವರು ಬೇರೆ ರೀತಿಯನ್ನು ಬಂದೂಕುದಾರಿಗಳ ರೀತಿಯಲ್ಲಿ ಕೆಲಸ ಮಾಡಬೇಕಾದಂತ ಇವರು ನಾವೇನು ದರೋಡೆಕೋರರು ರೀತಿಯಲ್ಲಿ ಕಾಕಿಯನ್ನ ಧರಿಸಿರುವಂತಹ ದರೋಡೆಕೋರರ ರೀತಿಯಲ್ಲಿ ಇವರು ಸರ್ಕಾರವೇ ಕೊಟ್ಟಿರುವಂತಹ ಕಟ್ಟಡ, ಸರ್ಕಾರವೇ ಕೊಟ್ಟಿರುವಂತಹ ಜಾಗದಲ್ಲಿ ಸರ್ಕಾರವೇ ಕೊಡ್ತಾ ಇರುವಂತಹ ಸಂಬಳವನ್ನ ತಿಂದು
ಇವರು ರಾಜಾರೋಷವಾಗಿ ಮೆರೀತಿದ್ದಾರೆ. ಯಾಕಂದ್ರೆ ಇವರು ಆನೇಕಲ್ ತಾಲೂಕಿನ ಅವ್ರ ವ್ಯಾಪ್ತಿಗೆ ಬರುವಂತ ಜನಗಳ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಈ ಪೊಲೀಸ್ ಅವರು ಅವ್ರಿರುವಂತಹ ಸಿಬ್ಬಂದಿಗಳು ಅವ್ರಿಗೆ ಹೇಗೆ ಬೇಕೋ ಹಾಗೆ ತಮಗೆ ರಕ್ಷಣೆ ಮಾಡ್ಕೊಂತ ಇದ್ದಾರೆ. ಇಲ್ಲಿ ಬರುವಂತಹ ಅಕ್ರಮಗಳ ಸಂಪಾದನೆಗಳನ್ನ ತನ್ನ ಜೋಬಿಗೆ ಕಳ್ಳು ಮಾರ್ಗಗಳ ಮುಖಾಂತರ ಇವರು ದುಡ್ಡನ್ನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಆ ರೀತಿಯಾಗಿ ಕ್ರಮ ಕಾನೂನುಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ತರಬೇಕು. ಅಂದ್ರೆ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಧೈರ್ಯವಾಗಿ ಕ್ವಶನ್ ಮಾಡುವಂತದ್ದು ಎಲ್ಲರೂ ಕಲಿಬೇಕು. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಭಯ ಪಟ್ಟು ಅಯ್ಯೋ ಪೊಲೀಸವ್ರಿಗೆ ಯಾಕೆ ನಾವು ಅರ್ಧ ಜನ ಭಯಪಟ್ಟು ಏನಿರ್ತಾರೆ ಇರೋ ಮನೆಗಿರುವಂತ ಒಡವೆಗಳು ಮತ್ತೊಂದು ಯಾವ್ದಾದ್ರು ಸಾಲ ಮಾಡೋದು ಸರಿನೇ, ಬಡ್ಡಿ ತಗೊಂಬಂದದು ಸರಿನೇ, ಕೊಟ್ಬಿಟ್ಟು ಬಿಡಿಸ್ಕೋಗೋ ಮಟ್ಟಕ್ಕೆ ಆ ರೀತಿ ಈಗ ಆಗ್ತಿದೆ. ನಾನು ಅದಕ್ಕೆ ಅಮ್ಮನಿಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ₹1 ಕೊಡಬೇಡ್ರಿ. ನಿಮಗೆ ಕಾನೂನು ನೀವು ಕಳ್ತನ ಮಾಡಿಲ್ಲ ಅನ್ನೋದಾದ್ರೆ, ಪ್ರಾಮಾಣಿಕವಾಗಿ ಇದ್ದೀನಿ ಅನ್ನೋದಾದ್ರೆ ಬನ್ನಿ, ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ. ಆ ನ್ಯಾಯದ ಕೆಲಸ ಈಗ ಒಳಗಡೆ ನಡೀತಾ ಇದೆ. ಮಾನವ ಹಕ್ಕುಗಳ ಆಯೋಗಗಳು ಬಂದು ಈಗ ಅದು ತನಿಖೆಯನ್ನ ಮಾಡ್ತಿದ್ದಾರೆ. ನೋಡೋಣ, ಇನ್ನೊಂದಷ್ಟು ಸಮಯದ ಒಳಗಡೆ ಎಲ್ಲ ವಿಚಾರಗಳ ಆಚೆ ಬರ್ತವೆ. ಮಾನವ ಹಕ್ಕುಗಳ ಆಯೋಗದ ಅವರು ಒಂದಷ್ಟು ಮಾಹಿತಿಗಳನ್ನು ನಿಮಗೆ ನೇರವಾಗಿ ಹಂಚ್ಕೊಂತಾರೆ. ಈಗ ಅವರು ಕೇಳಿರುವಂಥ ಒಂದು ಆಡಿಯೋಗಳು ಸಹ ನಮ್ಮಲ್ಲಿದೆ. ಎಲ್ಲರೂ ಸ್ವಲ್ಪ ವಿಡಿಯೋ ಮಾತಾಡ್ಬೇಡ್ರಿ, ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸೈಡ್ ಸಂಗತಿ ಸ್ವಲ್ಪ ಸೈಡ್ ಆಡಿಯೋ ಇಲ್ಲ ಅದು ವಾಯ್ಸು ಸರಿ ಕೇಳಿಸಲ್ಲ. ಇಲ್ಲಿ ಸ್ಪೀಕರ್ ಸೌಂಡ್ ಸ್ವಲ್ಪ ಇಲ್ಲ, ಅದು ಬರಲ್ಲ. ಅವರು ಸ್ಪೀಕರು ಆನ್ ಮಾಡಿ ಮಾಡೋದಕ್ಕೆ ಪೊಲೀಸರು ಟೇಬಲ್ ಮೇಲೆ ಮಡಗಿ ಮಾತಾಡಕ್ಕೆ ಹೇಳಿರ್ತಾರೆ. ಏನೇನು ಮಾತಾಡ್ತಾರೆ, ಬೇರೆಯವ್ರು ಮಾಹಿತಿ ಕೊಟ್ಬಿಡ್ತಾರೆ ಅಂದ್ಬಿಟ್ಟು. ಇನ್ನೊಂದು ವಿಡಿಯೋ ಆಡಿಯೋ ಇದೆಯಲ್ಲ, ಸ್ವಲ್ಪ ಮೊದಲನೇದಕ್ಕೆ ನಾನು ತಗೊಂಡು ಏನ್ ಮಾಡಕ್ಕಾಗತ್ತೆ? ಬರತ್ ಸಂಘ ನನಗೆ ಮಗು ನೋಡ್ಬೇಕು. ಬೇಡ ಮತ್ತೊಂದೇ ಬರೋದು ಬೇಡ. ಒಬ್ಬತ್ತಿಂದ ಒಳ್ಳಿಂದ ಜೊತೆ ವಾಪಸ್ ಹೋಗೋಣ ನಾವು. ನಾನು ಏನ್ ರೊಕ್ಕ ತೆಗ್ದೆ ನಿನಗೆ ಬೇಡ, ಸುಮ್ಮನೆ ಒಪ್ಕೋಬೇಡ. ಸುಮ್ಮನೆ ಯಾಕೆ ಒಪ್ಕೊಂತಿದ್ಯಾ ನೀನು? ಮಾಡಿರೋ ತಪ್ಪು ನಾವ್ ಯಾವತ್ತೂ ಒಪ್ಕೊಳಕ್ ಹೋಗ್ಬಾರ್ದ್ರಿ. ಹೇಳಿದ ಅರ್ಥ ಮಾಡ್ಕೊ. ಒಂದು ಸಾಯ್ಲಿ, ಒಂದು ಬದುಕಲಿ ನಾವು. ಆಯ್ತಾ? ನಿನ್ ಬಿಸಿರುವಾಗ ಅಲ್ಸತ್ತೆ, ನಾನು ಇಲ್ಲಿ ಸಾಯ್ತೀನಿ. ಎದ್ರಕಬೇಡ ನೀನು. ನಾನೇನ್ ಬದುಕಿರಲ್ಲ. ನಾನಿಲ್ಲಿ ನನಗೆ ಅಲ್ಲೇ ಸಾಕಾಗ ಹೋಗ್ತೈತೆ. ನನಗೆ ಎದ್ರಕಬೇಡ. ನೀನ್ ಮಾಡಿರೋ ತಪ್ಪು ನೀನ್ ಯಾವ ಕಾರಣಕ್ಕೂ ಒಪ್ಪಾಡು. ಯಾಕೆ ಸೋಲ್ತಿಯಪ್ಪ ನೀನು? ಮಾಡಿಲ್ಲ, ಏನ್ ಮಾಡೋಣ? ಅದೇ ಮಾಡಿಲ್ಲ. ಒಂದಿರೋ ಸುಮ್ಮನೆ ನೀನು ಸುಮ್ಮನೆ ನೀನ್ ಧೈರ್ಯವಾಗಿರೋ. ಯಾಕೆ ಅಂತ ಎದ್ರಕರಕ್ಕೆ ಹೋಗ್ಬೇಡ ನೀನು. 8-9 ದಿವಸ ನನ್ ಹೋಗ್ತಿಲ್ಲ ಅವುಗಳನ್ನ. ಅದೇ ಇವಾಗ ನೋಡಿ ಹೇಳ್ತಾ ಇಲ್ವಾ, ನಿನಗೆ BP ಲೋ ಆಗಿದ್ದೀರೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನು ನಿನ್ನಾಳೆಗೂ ನಾಳೆ ಸಾಯ್ತೀನಿ. ಸರಿನೇ? ನಾನು ಬದುಕಿರಲ್ಲ. ನಾನು ಎದ್ರಕಬೇಡ. ನಾನೆಲ್ಲ ಬರ್ದಿಟ್ಟೆ ಸಾಯ್ತೀನಿ. ಎದ್ರಕಬೇಡ ನೀನು. ಆ ಮಗಿಗೂ ವಿಷ ಕೊಡ್ತೀನಿ, ನಾನು ತೆನ್ನೆತ್ತೀನಿ, ಸತ್ತೋಗ್ಬಿಡ್ತೀನಿ. ತಲೆ ಕೆಡ್ಸ್ಕೋಬೇಡ, ಒಪ್ಕೊಳಕ್ ಹೋಗ್ಬೇಡ. ಸುಮ್ಮನೆ ಇಡು. ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗೆ ಅವರನ್ನ ಒಪ್ಕೊಬೇಕು ಅನ್ನೋದನ್ನ ಪ್ರೆಜರ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಇಂಟಿಯಾದವಳು ಹೇಳ್ತಾಳೆ, ನಾನು ಬೇಕಾದ್ರೆ ಸುಳ್ಳನ್ನ ಹೇಳೋದಿಲ್ಲ, ನಾನು ನಿನ್ ಮೋಸ ಮಾಡಿದ್ರೆ ನೇರವಾಗಿ ಹೇಳು ಅಂತ. ಇಲ್ಲ, ನಾನು ಮೋಸ ಮಾಡಿಲ್ಲ ಅಂತ. ನಾವು ಮೋಸ ಮಾಡಿಲ್ಲ ಅಂದ್ಮೇಲೆ ನಾವು ಯಾಕೆ ಅವನಿಗೆ ಲಂಚ ಕೊಡಬೇಕು, 50 ಗ್ರಾಮ್ ಬಂಗಾರ ಕೊಡಬೇಕು? ಬೇಡ. ನಾವು ಪ್ರಾಮಾಣಿಕವಾಗಿ ಬದುಕೋಂಗಿದ್ರೆ ಬದುಕೋಣ. ಇಲ್ಲ ಅಂದ್ರೆ ನಾವು ಮಕ್ಕಳು, ನಾನು ಎಲ್ಲವೂ ಸಹ ಸೂಸೈಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಆ ಅಮ್ಮ ಹೇಳಿದಾಗ ಆ ಅಮ್ಮ ನಡೆದಿರುವಂತಹ ಏನು 28ನೇ ತಾರೀಕಿನಿಂದ ನಡೆದಿದಂತಹ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ತಿಳಿಸಿದಾಗ ನೇರವಾಗಿ ಅವರು ಒಂದು FIR ಅನ್ನ ದಾಖಲು ಮಾಡಿಕೊಂಡು ಈಗ ಬಂದು ತನಿಖೆ ಮಾಡ್ತಿದ್ದಾರೆ. ದಯವಿಟ್ಟು ಇಂಥ ಭ್ರಷ್ಟ ಪೊಲೀಸರು ಕರ್ನಾಟಕ ಪೊಲೀಸ್ಗೆ ಇವರು ಯೋಗ್ಯರಲ್ಲ, ಅಯೋಗ್ಯರು. ಯಾಕಂದ್ರೆ ಇವ್ರಿಗೆ ಒಂದು ಸ್ಟೇಷನ್ ಕೊಟ್ಟಿರುವಂತದ್ದು ಇಲ್ಲಿ ಕಾನೂನನ್ನ ರಕ್ಷಣೆ ಮಾಡಬೇಕು. ಆನೇಕಲ್ ತಾಲೂಕು, ಆನೇಕಲ್ಲಿನ ಪಟ್ಟಣದಲ್ಲಿ ಒಳ್ಳೆ ರೀತಿಯ ವಾತಾವರಣ ಇರಬೇಕು. ಜನಸಾಮಾನ್ಯರು 24 ಗಂಟೆ ಓಡಾಡಬೇಕು ಅನ್ನೋ ರೀತಿಗೆ ಇಲ್ಲೊಂದು ಸ್ಟೇಷನ್ ಅನ್ನ ಕೊಟ್ಟಿದ್ದಾರೆ. ಈ ಸ್ಟೇಷನ್ಗೆ ಹಲವಾರು ಇತಿಹಾಸಗಳಿರುವಂತಹ ಆನೇಕಲ್ ಸ್ಟೇಷನ್ಗೆ ಕಳಂಕ ಅಂತ ಅಧಿಕಾರಿಗಳು, ನಾವು ಮೇಲಧಿಕಾರಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ, ನಾವು ಇಲ್ಲಿ ಬಾಚಕ್ ಬಂದಿದ್ದೀವಿ. ಯಾರ ಸಮಯ ನೀವು ಬಾಚಕ್ ಹೇಳಿದ್ರು? ನಿಮ್ಗೆ ದುಡ್ಡು ಕೊಡೋದು ಯಾರು ಹೇಳಿದ್ರು? ನಾವು ಮಾಡಿದಂಗೆ ನೀವು ಪ್ರಶ್ನೆ ಮಾಡಿ, ನಿಮ್ಮ ಅಧಿಕಾರಿಗಳು ಕೇಳಿ, ಯಾಕೆ ನಿಮ್ಗೆ ದುಡ್ಡು ಕೊಡ್ಬೇಕು? ನಾವು ನಿಮಗೆ ದುಡ್ಡು ಕೊಟ್ಟು ನಾವಿಲ್ಲಿ ಸಾರ್ವಜನಿಕವಾಗಿ ಜನಗಳ ಮುಂದೆ ನಾವು ಉಗಿಸ್ಕೊಬೇಕಾ?
ತಪ್ಪುಗಳು ಮಾಡೋದಕ್ಕೆ ನೀವು ತಪ್ಪು ಮಾಡಿದ್ದೀರಾ, ಸಾರ್ವಜನಿಕರು ತಪ್ಪು ಮಾಡ್ಬೇಕಂಗಾದ್ರೆ ಕೂಲಿ ನಾಲಿ ಮಾಡೋರು ಅವ್ರು ಬರುವಂತ ಆದಾಯಗಳನ್ನ ಅವರು ಒಂದಷ್ಟು ಸೇವಿಂಗ್ ಅಕೌಂಟ್ಗಳನ್ನ ಮಾಡ್ಕೊಂಡಿರೋರು ನಿಮ್ಮ ಹತ್ರ ತಗೊಂಬಂದು ನೀವು ಹಾಕುವಂತ ಕಳ್ಳು ಸಾಕ್ಷಿಗಳಿಗೆ, ಕಳ್ಳ FIRಗಳಿಗೆ ನಿಮ್ಗೆ ತಗೊಂಬಂದು ಕೊಡ್ಬೇಕಾ? ನೀವು ಮಾಡ್ತಾ ಇರುವಂತ ಹಲಕೆಟೆ ಕೆಲಸಗಳು ಸಮಾಜದಲ್ಲಿ ಮಾಡ್ತಾ ಇರುವಂತ ಪೊಲೀಸ್ ಇಲಾಖೆ, ನಾವಂತೂ ಹಲವಾರು ಸ್ಟೇಷನ್ಗಳು ಯಾವುದು ಬಿಟ್ಟಿಲ್ಲ ಕರ್ನಾಟಕದಲ್ಲಿ. ಹಲವಾರು ಪೊಲೀಸರು ಕಡು ಭ್ರಷ್ಟರಾಗಿದ್ದಾರೆ, ಹುಡುಕರಾಗಿದ್ದಾರೆ, ವ್ಯಭಿಚಾರಿಗಳಾಗಿದ್ದಾರೆ. ಇವ್ರಿಗೆಲ್ಲ ಕಾನೂನಿನ ಹೇಗೆ ಇವ್ರಿಗೆ KPSCಲಿ ಇವ್ರಿಗೆಲ್ಲರೂ ಪೋಸ್ಟಿಂಗ್ ಕೊಡ್ತಾ ಇದ್ದಾರೆ. KPSC ಅನ್ನೋದೇ ಒಂದು ಕರ್ಮಕಾಂಡವಾಗಿ ಹೋಗಿದೆ. KPSCಯನ್ನ ಆದಷ್ಟು ಮೊದಲಿಗೆ ಸ್ವಚ್ಛಗೊಳಿಸಬೇಕಾಗಿದೆ. ಸ್ವಚ್ಛಗೊಳಿಸಿಲ್ಲ ಅಂದ್ರೆ ಇಂಥ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಬಂದು ತನ್ನ ಸ್ಟೇಷನ್ಗಳಲ್ಲಿ ಒಂದು ಕೋಟೆಯನ್ನ ಕಟ್ಟಿಕೊಂಡು ಸಾರ್ವಜನಿಕರ ಮುಂದೆ ಹಫ್ತ ವಸೂಲಿ ಮಾಡೋದಕ್ಕೆ ಹೇಳುವಂತಹ ದಂಧೆ ಹಾಕಿ ಎಲ್ಲ ಸ್ಟೇಷನ್ಗಳು ಬೆಂಗಳೂರು ಸುತ್ತಮುತ್ತಿರುವಂತಹ ಸ್ಟೇಷನ್ಗಳಂದ್ರೆ ಸಾಕು, ಯಾವುದೇ ಪೊಲೀಸ್ ಕೇಳಿ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಬಂದಿದ್ದೀವಿ ಅಂತಾರೆ. ಯಾರ ಹತ್ರ ವಸೂಲಿ ಮಾಡ್ಬೇಕು ಇವರು ನಿಮ್ಮ ಲಕ್ಷಾಂತರ ರೂಪಾಯಿ ವಸೂಲಿಗಳನ್ನ? ನೀವು ಯಾವುದೇ ಬಾರ್ಗಳು ತಗೊಳ್ಳಿ, ಯಾವುದೇ ಲಾಡ್ಜ್ಗಳು ತಗೊಳ್ಳಿ, ಯಾವುದೇ ರಿಯಲ್ ಎಸ್ಟೇಟ್ ತಗೊಳ್ಳಿ, ಎಲ್ಲದರಲ್ಲೂ ಇವ್ರ ಕೈಯಾಟಗಳು. ಕಾನೂನಿಗೆ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಇರುವಂತವನಿಗೆ ನ್ಯಾಯ ಕೊಡಿಸಿದ್ರೆ ಆಯ್ತು. ಶಾಲೆಯಲ್ಲಿ ಓದುವಂತ 5ನೇ ತರಗತಿ ಒಬ್ಬ ಹುಡುಗನ ಕೇಳ್ರಿ, ಯಾವುದಾದ್ರೂ ಒಂದು ಲ್ಯಾಂಡ್ ವಿಚಾರ ಕೊಟ್ಟು ಇದ್ರಲ್ಲಿ ಹೆಂಗಪ್ಪ ಭಾಗ ಮಾಡ್ಬೋದು, ಅಣ್ಣ ತಮ್ಮಂದ್ರೆ ಹೆಂಗ್ ಕೊಡ್ಬೋದು ಅಂತ ನೇರವಾಗಿ ಹೇಳ್ತಾನೆ. ಆದ್ರೆ ಇವರು IAS KAS ಓದಿರುವಂತ ಇವರು ಒಬ್ಬರ ಹತ್ರ ದುಡ್ಡು ತಗೊಂಡು ಇನ್ನೊಬ್ಬನಿಗೆ ಅನ್ಯಾಯ ಮಾಡೋದಾದ್ರೆ ಇದನ್ನ ನ್ಯಾಯ ಅನ್ನೋದು ಯಾಕೆ? ನ್ಯಾಯ ಅನ್ನೋದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ ಇವರಿಗೆ. ಆದ್ರೆ ಸ್ಟೇಷನ್ಗಳಿಗೆ ಕರೆಯೋದೇನು ನ್ಯಾಯಕ್ಕೆ ಬನ್ನಿ ಅಂತ. ನ್ಯಾಯಕ್ಕೆ ಬನ್ನಿ ಅಂತ ಕರೆದ್ಬಿಟ್ಟು ಅನ್ಯಾಯ ಮಾಡುವಂಥದ್ದು. ನ್ಯಾಯ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲದಿರೋಂಥ ಎಷ್ಟೋ ಜನ ದೊಡ್ಡ ಸಿಕಾಮಣಿಗಳು ಈ ಪೊಲೀಸ್ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಇವ್ರಿಗೆ KPSC ಅದು ಹೇಗೆ ಎಕ್ಸಾಮ್ಗಳೆಲ್ಲ ಕೊಟ್ಟರೋ ಗೊತ್ತಿಲ್ಲ, ಪೇಪರಲ್ಲಿ ಕಾಪಿ ಮಾಡಿದ್ರು, ಲಂಚ ಕೊಟ್ಟು ಬಂದ್ರೆ ಎಕ್ಸಾಮೇ ಬರೆದಿರೋ ಗೊತ್ತಿಲ್ಲ. ಇಂಥ ಕಡು ಭ್ರಷ್ಟ ಅಧಿಕಾರಿಗಳಿರೋವರೆಗೂ ನಮ್ಮ ಸಮಾಜ ಉದ್ಧಾರಕ್ಕಾಗಲ್ಲ. ಜನರು ತಾವು ಎಚ್ಚೆತ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆ ನಾಗರಿಕರನ್ನ ಆಯ್ಕೆ ಮಾಡಿದ್ರೆ ಇಂಥ ಅಯೋಗ್ಯರು ಇಂಥ ಸ್ಟೇಷನ್ಗಳು ಬರೋದಿಲ್ಲ. ನಮ್ಮ ಶಾಸಕರು ಸರಿಯಾಗಿದ್ದಿದ್ರೆ ಇಂಥ ಸ್ಟೇಷನ್ಗಳನ್ನ, ತಾಲೂಕು ಕಚೇರಿಗಳನ್ನ, ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ರೀತಿಯಲ್ಲಿ ನಡೆಸಬಹುದಾಗಿತ್ತು. ಯಾಕೆಂದ್ರೆ ಯಾವುದೋ ಅವರು ತೆವಲುಗಳಿಗೆ ಇವರು ಪರ್ಸೆಂಟೇಜ್, ಅದರಲ್ಲೂ ಪರ್ಸೆಂಟೇಜ್ ಕೊಡ್ಬೇಕು ಅವ್ರಿಗೆಲ್ಲ. ಯಾರು ಕೊಡ್ಬೇಕು? ಕಷ್ಟಪಡಕ್ ಹೇಳ್ರಿ, ಬಂದು ವ್ಯವಸಾಯ ಮಾಡಕ್ ಹೇಳ್ರಿ. ತಂದೆ ತಾಯಿ ವ್ಯವಸಾಯ ಮಾಡಿರ್ತಾರೆ. ಈ ಕಳ್ಬಟ್ಟಿ ನನ್ನ ಮಕ್ಳು ಯಾರು ವ್ಯವಸಾಯ ಮಾಡಿರೋದಿಲ್ಲ. ಎಲ್ಲ ರೋಲ್ ಕಲ್ತಿರ್ತಾರೆ ಒಬ್ಬರಿಂದ ಒಬ್ರು. ಇಲ್ಲೊಬ್ಬನ ಹತ್ರ ವಸೂಲಿ ಮಾಡಿದ್ರೆ ಇನ್ನೊಬ್ಬನಿಗೆ ಹೇಳ್ತಾನೆ, ಇವ್ರ ಹತ್ರ ಚೆನ್ನಾಗ್ ಬಂತು, ಇನ್ನೊಬ್ಬನ ಹತ್ರ ಹೇಗೆ ರೋಲ್ ಕಾಲ್ ಮಾಡ್ಕೊಬೇಕು ಅನ್ನೋದ್ರನ್ನ ಇವರು ಒಳ್ಳೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಇಂಥ ಬೆಸ್ಟ್ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ದಂಗೆ ಹೇಳಬೇಕಾಗಿದೆ, ನೀವು ಬೆಂಬಲ ನೀಡಬೇಕಾಗಿದೆ. ನೀವು ಸಹ ಪ್ರಶ್ನೆ ಮಾಡೋ ರೀತಿಯಲ್ಲಿ ಆಗಬೇಕು. ಇಂಥ ಭ್ರಷ್ಟ ವ್ಯವಸ್ಥೆನ ತೊಲಗಿಸಬೇಕು. ಯಾಕಂದ್ರೆ ಭ್ರಷ್ಟಾಚಾರ ಅನ್ನೋದು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇನೆ ತಾಂಡವಾಡ್ತಾ ಇದೆ. ಈ ತಾಂಡವಾಡೋದಕ್ಕೆ ನಾವು ಆಯ್ಕೆ ಮಾಡಿರುವಂತ ಜನನೇ ಸರಿ ಇಲ್ದಿದ್ದಾಗ, ಅವರೇ ಬಂದು ಬೀದಿಗೆ ಬಂದು ಹೋರಾಟಗಳು ಮಾಡದಿದ್ದಾಗ, ಇಂಥ ಅಧಿಕಾರಿಗಳನ್ನ ಬಂದು ಅವರೇ ಕುಡಿಸ್ಕೊಂಡಿದ್ದಾಗ ದಯವಿಟ್ಟು ಜನರು ಎಚ್ಚೆತ್ಕೊಬೇಕು ಅಂತ ಈ ಮುಖಾಂತರ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಮಾತಾಡ್ತಾರೆ. ಈಗ ಆನೆಕಲ್ ಪೇಜ್ ಅಲ್ಲ ಕಟ್ ಮಾಡ್ಬಿಟ್ರೆ? ಹೌದಾ? ಈಗ ಆನೆಕಲ್ ಪೇಜ್ ಎಲ್ಲ ಬರ್ತಾ ಇದೆ, ಇದ್ರಲ್ಲಿ ಹೇಳ್ಬೇಕಿತ್ತು ಅದು ಮಾಡಿ. ಆನೆಕಲ್ ಪೇಜ್ ಎಲ್ಲ ಬರ್ತಾ ಇದೆ ಲೈವ್ ಅನ್ನ ನೋಡಿ. ಮುಂದಿನ ಹಂತದಲ್ಲಿ ಇದರ ಪ್ರಕ್ರಿಯೆಗಳೆಲ್ಲ ಏನಾಗುತ್ತೆ ಅಂತ ನೋಡ್ತೀವಿ. ಇನ್ನೊಂದಷ್ಟು ವಿಚಾರಗಳು ಏನು ಸುಳ್ಳು ಕೇಸುಗಳಾಗಿದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಏನೇನು ಅನುಭವಿಸಿದ್ದಾರೆ, ಇವೆಲ್ಲವನ್ನು ಒಂದೊಂದೇ ಪ್ರಕರಣಗಳನ್ನ ನಾವು ಅವ್ರು ಕರ್ಕೊಂಬರೋರ್ಗು ಮುಂದೆ ಗೊತ್ತಿಲ್ಲ ನಮಗೆ ಏನು ಪ್ರಕ್ರಿಯೆಗಳಾಗ್ತವೆ. ವುಮೆನ್ ರೈಟ್ಸ್ನವರು, ಮಾನವ ಹಕ್ಕು ಉಲ್ಲಂಘನೆಯವರು ಅವ್ರು ಹೇಗೆ ಪ್ರಕರಣ ಮಾಡ್ತಾರೆ, ಈಗೇನು ಅವ್ರೇನು ಸುಳ್ಳು ಕೇಸ್ ಹಾಕಿದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತಾರ, ಅವ್ರನ್ನ ಸುಳ್ಳಿಗೆ ಆಗಿಲ್ಲ ಅನ್ನೋ ಅಕ್ರಮ ಬಂದ ವಿರುದ್ಧ ಬಿಡಿಸ್ಕೊಂಡು ಈಗಲೇ ಕರ್ಕೊಂಬಂದು ಅವ್ರನ್ನೇನು ಪ್ರಕ್ರಿಯೆಗಳು ಮಾಡ್ತಾರೆ ಅನ್ನೋದನ್ನ ನಾವು ಅವ್ರಿಗೆ ಕಾದು ನೋಡ್ತಾ ಇದೀವಿ. ಹಾಗೆ ಅವ್ರ ಮನೆಯವರು ಕೂಡ, ಅವ್ರ ಹೆಂಡತಿ ಅವರು ಕೂಡ ತುಂಬಾ ಆಕ್ರೋಶವಾಗಿದ್ದಾರೆ. ಅವ್ರಿಗಂತೂ ತುಂಬಾ ಹಿಂಸೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಕಣ್ಣೀರನ್ನ ಕೈ ತೊಳಿತಾರೆ, ಅವರು ಕೂಡ ಬಂದು ಹೇಳೋರಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಇಂಥ ಪ್ರಕರಣಗಳನ್ನ ದಯವಿಟ್ಟು ತೋರಿಸಿ. ನೀವು ಯಾವ್ದಾವುದನ್ನು ಏನೇನೋ ಉಪಯೋಗ ಬರ್ದಿರೋದೆಲ್ಲ ತೋರಿಸ್ತಿರ್ತೀರ. ನಾನು ಅವೆಲ್ಲವನ್ನು ಉಪಯೋಗ ಬರ್ದಿರೋದು ನಿಮ್ಮ ಪ್ರಕಾರ ಇಲ್ಲೇ ಇರ್ಬೋದು, ಆದರೆ ಸಮಾಜಕ್ಕೆ ಏನ್ ಬೇಕಾಗಿದೆ? ಜನ ಸಂತ್ರಸ್ತರಾಗಿದ್ದಾರೆ, ಜನ ಸಂಕಷ್ಟ ಅನುಭವಿಸ್ತಾರೆ, ಯಾರ್ಯಾರು ಸಂಕಷ್ಟ ಅನುಭವಿಸ್ತಾರೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ? ಇಂಥ ಅಂಶಗಳನ್ನ ಇದು ಮಾಡ್ತಾ ಇದೆ ಅಕ್ರಮ ಬಂಧಗಳಿದ್ದಾಗ. ದಯವಿಟ್ಟು ಇದನ್ನ ಎಲ್ಲ ಮಾಧ್ಯಮದವರು ನೀವು ಇದು ಮಾಡ್ಕೊಳ್ಳಿ. ಹಾಗೆ ನಮ್ಮ ಪಕ್ಷದವರು, ಸಾರ್ವಜನಿಕರು ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು
ನೀವು ದಯವಿಟ್ಟು ಹೆಚ್ಚೆಚ್ಚು ಇದನ್ನ ಸಾರ್ವಜನಿಕರಿಗೆ ನಾಗರಿಕರಿಗೆ ಮುಟ್ಟಿಸಿ ಲೈವ್ ಅನ್ನ ಶೇರ್ ಮಾಡಿ. ಆ ಮೂಲಕ ಈ ಕ್ರಿಮಿನಲ್ ಕೃತ್ಯ ಮಾಡ್ತಾ ಇರುವಂತ ಈ ಪೊಲೀಸ್ನವರು ಆನೇಕಲ್ ಮಾತ್ರದಲ್ಲಿ ಎಲ್ಲರೂ ಇದ್ದೇನೆ, ಅದು ಈ ಆನೇಕಲ್ಲು. ಹಾಗಾಗಿ ಇವರೆಲ್ಲ ಕೃತ್ಯಗಳನ್ನ ಇಡೀ ನಾಡಿನ ಜನತೆ ನೋಡ್ಲಿ. IPS ಆಫೀಸ್ನವರು ಅಧಿಕಾರಿಗಳು ಎಲ್ಲ ಕುತ್ಕೊಂಡು ಮಾಡಿಸ್ತಾರಲ್ಲ ಇವೆಲ್ಲ ಕೆಲಸಗಳನ್ನ, ಇಂಥ ಮಾಡಿದವ್ರ ವಿರುದ್ಧ ಏನು ಕ್ರಮ ತಗೊಳ್ಳಲ್ವಲ್ಲ, ಅವರು ನಾಚಿಕೆ ಪಡಬೇಕು ಇವನ್ನೆಲ್ಲವನ್ನು. ಇವೆಲ್ಲ ನಾವು ಕ್ರಮ ತಗೊಂಡಿದ್ರೆ, ಜನ ದೂರ ತಗೊಂಡಿದ್ರೆ ಇಂಥ ಕೃತ್ಯಗಳು ನಮ್ಮ ಬಂಡವಾಳಗಳನ್ನ, ಈ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನ, ನಮ್ಮ ಪೊಲೀಸ್ ಯೂನಿಫಾರ್ಮಿನ ಅವಮಾನಗಳಾಗ್ತಿರಲ್ಲ ಅಂತೇಳಿ IPS ಆಫೀಸರ್ಗಳು ಯೋಚನೆ ಮಾಡಬೇಕು. ಹಾಗಾಗಿ ನಾನು ಯೋಚನೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿಲ್ಲ. ಈಗಿನ ಭ್ರಷ್ಟ ರಾಜಕಾರಣಿಗಳ ಆಡಳಿತ ವ್ಯವಸ್ಥೆನಲ್ಲಿ ನೋಡೋಣ. ದಯವಿಟ್ಟು ಎಲ್ಲರೂ ಶೇರ್ ಮಾಡೋದು ಕೇಳ್ಕೊಡ್ತೀನಿ. ನಮ್ಮ ಕಾರ್ಯಕರ್ತರುಗಳು ಹೇಳ್ತಾರೆ, ಈ ಕಡೆ ನೋಡಿ ಕೇಳಿಸ್ಕೊಳ್ಳೋಕೆ ಕಾಣಿಸುತ್ತಾ ನೋಡೋಣ. ನಮಸ್ಕಾರ. MLC ಮರಿಬೇಕೂಡ ಹೇಳಿ ಹೆಸರು ಹೇಳ್ಬಿಟ್ಟು. ಮೊದಲನೇ ನಮಸ್ಕಾರ. ಏನು ಇವತ್ತು ಈ ಒಂದು ಪ್ರಕರಣಕ್ಕವಾಗಿ ಏನು ವಿಠಲ್ ಆಚಾರಿ ಅನ್ನೋ ಒಂದು ನತದೃಷ್ಟನ ಅಂತಾನೆ ಹೇಳ್ಬೇಕು. ಆ ವ್ಯಕ್ತಿ ಬಗ್ಗೆ ಈ ಒಂದು ನಾವು ನಮ್ಮ KRS ಪಕ್ಷಕ್ಕೆ ಮೊರೆ ಬರ್ತಾರೆ. ಆ ಅಮ್ಮ ಏನು ಒಂದು 5-6 ದಿವಸಗಳಿಂದ ಆ ಅಪ್ಪ ಏನು ವಿಠಲಾಚಾರಿ ಮತ್ತೆ ಆ ಸೌಭಾಗ್ಯಮ್ಮನ ಆ ಬಂದು ಈ ಒಂದು ಪ್ರಕರಣದ ಬಗ್ಗೆ ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ನಮ್ಗೆ ಯಾರು ನ್ಯಾಯ ಕೊಡಿಸೋರಿಲ್ಲ. ಈ ಒಂದು ವಿಚಾರನ ನಮಗೆ ಸಹಾಯ ಮಾಡಿ. ಪೊಲೀಸರು ಈ ರೀತಿ ನಮ್ಮನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ನಮಗೆ ಹತ್ತುಬೆಲ್ಲಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಎಷ್ಟು 25ನೇ ತಾರೀಕು ಹತ್ತುಬೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಇಷ್ಟುದ ಅವ್ರು ಹೇಳೋದಿಲ್ಲ ಎಷ್ಟು ಗ್ರಾಮ ಏನು ಅನ್ನೋದು, ಇಷ್ಟುದ್ದ ನಮಗೆ ಒಡವೆ ತಗೊಬಂದು ಕೊಟ್ಬಿಟ್ಟು ನೀವು ತಗೊಂಡೋಗ್ಬಿಡಿ. ಯಾರೋ ಮಾಡಿರೋ ಕಳ್ಳ ತಗೊಬಂದು ಇವ್ರು ಮಾಡೋದಕ್ಕೆ. ನಮ್ಗೆ ಇದೇ ಪ್ರಕರಣಕ್ಕೆ ಒಂದು ಉದಾಹರಣೆನೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಕಳೆದ 2 ವರ್ಷದ ಹಿಂದೆ ಒಬ್ಬ ಚಂದಾಪುರದಲ್ಲಿ ಒಬ್ಬ ಕಳ್ಳ ಬಂದು ನಮಗೆ ಸಂತಾಸನ ಹೇಳ್ಕೊಳ್ತಾ ಬಂದ. ಅವನು ಏನು ಅಂದ್ರೆ ಸುಮಾರು 10 ವರ್ಷಗಳ ಹಿಂದೆ ಕಳ್ಳತನ ಮಾಡಿದ. ಅದೆಲ್ಲೋ ಬೇರೆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ಕಳ್ಳ ಕಳ್ಳತನ ಮಾಡಿದ್ದ. ಅಲ್ಲಿಂದ ಬಿಟ್ಟು ನಾನು ಕಳ್ಳತನನೇ ಬೇಡ, ಕಳ್ಳತನ ಬಿಟ್ಬಿಟ್ಟಿದ್ದೀನಿ ಅಂತ ಬಂದು ಇಲ್ಲಿ ಚಂದಾಪುರದಲ್ಲಿ ಒಬ್ಬ ಲೇಡಿಗೆ ಹೂವು ಮಾರ್ಕೊಡೋದು, ಇದಕ್ಕೆ ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ಸಹಾಯ ಮಾಡ್ತಾ ಅಲ್ಲಿ ಕೆಲಸ ಮಾಡ್ತಾ ಇದ್ನ. ಆಯಪ್ಪನ ಆ ಭಾಗದಿಂದ ಇಲ್ಲಿಗೆ ಬಂದು ಅವನ್ನ ಎತ್ತಾಕೊಂಡೋಗಿ 1 ವಾರಗಟ್ಲೆ ಶಿಕ್ಷೆ ಕೊಟ್ಟು, ನೀನು ಏಕೆಂದ್ರೆ ಅದಕ್ಕೂ ಒಂದು ಉದಾಹರಣೆಗೆ ಯಾವುದೋ ಒಂದು ಅಂಗಡಿ ಒಡವೆ ಅಂಗಡಿನಲ್ಲಿ ಅವ್ರು ಹೋಗಿ ಪೊಲೀಸವರು ಏನು ಮಾಮೂಲಿ ಕೇಳಿರ್ತಾರೆ. ಮಾಮೂಲಿ ಕೇಳಿದ್ರೆ ಅವ್ರು ಕೊಟ್ಟಿರೋದಿಲ್ಲ. ಯಾರೋ ಆ ಅಂಗಡಿಯವನ್ನ ಕೊಟ್ಟಿರೋದಿಲ್ಲ. ನಾನು ಯಾಕೆ ಕೊಡ್ಬೇಕು ನಿಮ್ಗೆ ಮಾಮೂಲಿ ಅಂದ್ಬಿಟ್ಟು ಕೊಟ್ಟಿರೋದಿಲ್ಲ. ಆ ಒಂದು ಉದ್ದೇಶವಾಗಿ ಈ ಕಳ್ಳನ್ನ ಪೊಲೀಸ್ ಸ್ಟೇಷನ್ಗೆ ಎತ್ತಾಕ ಬಂದಿರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಎತ್ತಾಕ ಬಂದು 1 ವಾರ ಇಲ್ಲಿ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಚಂದಾಗ ರೂಪಿ ಅವನಿಗೆ ಆ ಅಂಗಡಿಗೆ ಕೊಟ್ಟಿದ್ದೀನಿ ಅಂತ ಹೇಳುವಂತ ಇದೇ ಪೊಲೀಸವರು ಅವ್ರಿಗೆ ಹೇಳ್ತಾರೆ. ನಂತರ 1 ವಾರದ ನಂತರ ಆ ಕಳ್ಳನ್ನ ಆ ಅಂಗಡಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನೀನು ಎಷ್ಟು ಕೊಟ್ಟೆ, 2 ವರ್ಷದಿಂದ ಈ ಅಂಗಡಿಗೆ ತಗೊಬಂದು ನಾನು 200 ಗ್ರಾಮ್ ಕೊಟ್ಟೆ, 300 ಗ್ರಾಮ್ ಕೊಟ್ಟೆ ಅಂತ ಆ ಕಳ್ಳನ ಹತ್ರ ಆ ಅಂಗಡಿಗೆ ಟಾರ್ಗೆಟ್ ಇಟ್ಕೊಂಡು ಹೇಳಿಸಿ, ಮತ್ತೆ ಆ ಒಂದು ಪ್ರಕರಣದ ಪರವಾಗಿ ಆ ಅಂಗಡಿನಲ್ಲಿ ಅವನು ಕಾಲೆಲ್ಲ ಬಿಟ್ಟು ಬೇಡ್ಕೊಂತ ಇದ್ರಂತೆ. ಆದ್ರೂ ಅವ್ರು ಬಿಡದೆ ಆ ಏನು 50 ಗ್ರಾಮು 200 ಗ್ರಾಮು 300 ಗ್ರಾಮು ಆ ಒಡವೆನ ತಗೊಂಡು ಆ ಅಂಗಡಿ ಮಾಲೀಕನ ಹತ್ರ ಈ ಪೊಲೀಸವರು ನೋಡ್ರಿ ಈ ಒಂದು ಇದನ್ನ ಮುಚ್ಚಾಕೋದಕ್ಕೆ ನನ್ನ ಹತ್ರನೇ ಇದೆ, ಇನ್ನು ನಾವು ಯಾವುದು ಇದು ಮಾಡಲಿಲ್ಲ, ವಿಡಿಯೋ ಮಾಡಲಿಲ್ಲ, FIR ಮಾಡಲಿಲ್ಲ, NCR ಮಾಡಲಿಲ್ಲ, ಯಾವುದು ಮಾಡಲಿಲ್ಲ, ಇದನ್ನ ಮುಚ್ಚಾಕ್ತೀನಿ, ನನ್ಗೆ 50 ಲಕ್ಷ ಕೊಡು, 1 ಕೋಟಿ ಕೊಡು, ಈ ರೀತಿ ಒತ್ತಲ್ಲಿ ಅದನ್ನ ದಂಧೆಗೆ ತಗೊಂಡು ಅವನ್ನ ಕಳ್ಳನಿಗೆ ಹಿಂಸೆ ಕೊಟ್ಟು ಬಿಡೋದು. ಈ ಒಂದು ಠಾಣೆಯಲ್ಲಿ ಈ ಒಂದು 2 ವಿಷಯ ನೋಡಿ. ಅವರು ಸಂತ್ರಸ್ತರ ಹೆಂಡತಿ ಬಂದು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆ ಒಂದು ಪ್ರಕರಣ ಬಗ್ಗೆ ಮಾತಾಡೋದು. ವಿಡಿಯೋ ಮಾಡೋದು ಬೇಡ, ಇಲ್ಲಿ ಮಾತಾಡಿ. ಮಾಡೋದು ಅವ್ರಿಗೆ ಇದಾಗಲ್ಲ. ಇದೆ ಹಾಂ ಲೈವ್ ಇದೆ. ಲೇಡಿ ಮಾತಾಡೋದಕ್ಕೆ ಪೂರ್ತಿ ಇದು ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಕಳ್ಳ ಫಸ್ಟಿಗೆ ಹೇಳಿದಂತೆ 1 ಇಂಚು ಚೈನ್ ಕೊಟ್ಟಿದ್ದೀನಿ, 2 ಕಾಸು ಕೊಟ್ಟಿದ್ದೀನಿ ಅಂತೆ. ಅವನು ಹೊಡ್ಕೊಂಬಂದು ಕರ್ಕೊಂಬಂದಾದ್ಮೇಲೆ 2 ಗಂಟೆ ಸುಮಾರಿಗೆ 86 ಗ್ರಾಮ್ ಕೊಟ್ಟಿದ್ದೀನಿ ಅಂತೆ. ಮತ್ತೆ ಶನಿವಾರ ನಮ್ಮನ್ನ ಶುಕ್ರವಾರ ಇರಿಸ್ಕೊಂಡು ತುಂಬಾ ಮಾನಸಿಕ ಕೊರಸ್ಬಿಡ್ತಾರೆ. ನಮ್ಮನ್ನ ಕೊರಸಿ ಒಪ್ಕೋಬೇಕು, ಇಲ್ಲಾಂದ್ರೆ ನಿಮಗೆ ಹಂಗ್ ಇವನಿಗೆ ಬೆಂಡತ್ತಿದ್ದೀನಲ್ಲ, ಇವನಿಗೆ ಬೆಂಡತ್ತಿದ್ರೆ ಇವನ್ನೆಲ್ಲ ಬಾಯಿ ಬಿಟ್ಬಿಡ್ತಾನೆ. ಇವಾಗ ಇವನಿಗೆ ನಮ್ಮ ಶೈಲಲ್ಲಿ ವಿಚಾರಿಸ್ಬಿಟ್ರೆ ಇವ್ನು ಬದುಕಲ್ಲ ಇವರು ಅಂತ ಎದುರಿಸಿದ್ರು ಸರ್. ಎದುರಿಸಿದ್ಮೇಲೆ ಸರಿ ಸರ್ ಮತ್ತೆ ಇನ್ನೇನ್ ಮಾಡ್ಬೇಕು, ನಾವು ಎಷ್ಟು ಕೊಡ್ಬೇಕು ಹೇಳ್ರಿ. ಅವಾಗ 30 ಗ್ರಾಮ್ ಕೊಟ್ಟು ಕರ್ಕೊಂಡು ಹೋಗಮ್ಮ. ನೀವು ಸುಮ್ಮನೆ ಸರ್, ನೀವು ಫೋನ್ ಮಾಡಿ ನಮಗೆ ಫೋನ್ ಮಾಡಿ ಕೇಳ್ಬೇಕಾದ್ರೆ 30 ಗ್ರಾಮ್ ಕೊಟ್ಟು 40 ಗ್ರಾಮ್ ಕೊಡು. ಪ್ರೂಫ್ ಇದೆ ಸರ್, ಇಲ್ಲಿ ಪ್ರೂಫ್ ಇದೆ ನಮ್ಮ ಹತ್ರ. ನೋಡಿ ಸರ್, ಏನ್ ಮಾತಾಡಿ, ಇಲ್ಲಿ ಮಾತಾಡಿ.
ಅಂತಾರಲ್ಲ ಸರ್, ಇಲ್ಲಿ ಮಾತಾಡಮ್ಮ. ನೀರ್ ಹಾಕ್ತಾ ಇದೀನಿ, ಎಪ್ಪರಿ ಫೋನ್ ಮಾಡ್ಕೊಂಡು. ಗೇಟ್ ಹತ್ರ ತಗೊಳ್ಳಿ, ಹೋಗಿ ಶಿವು, ನೀವು ಹೋಗಿ ದುಡ್ಡು ಕೊಡ್ತೀನಿ ಅಂದಾಗ ಫೋನ್ ಕೊಡ್ತಾರೆ ಅವ್ರ ಕೈಗೆ, ದುಡ್ಡು ಕೊಡಲ್ಲ ಅಂತ ಮುನಿರಾಜು, ಮಾದೇವು, ಇಲ್ಲಿ ನೋಡಿ ಸರ್, ನಾನು ಹೇಳ್ತೀನಿ, ಕರ್ಕೊಂಡು ಹೋಗಿ ಆದ್ಮೇಲೆ ಅಲ್ಲಿ ಹೋಗಿ ನಮ್ಮನ್ನ ಕುಗ್ಗಿಸ್ಬಿಟ್ಟು ಅಲ್ಲೋಗ್ರಪ್ಪ, ಅಲ್ಲೋಗಿ ಅಲ್ಲೋಗಿ ತಗೊಳ್ಳಿ. ಸುಮ್ನೆ ಇಲ್ಲಿ ನಮ್ಮ ಸ್ಟೇಷನ್ ಸುಮ್ನೆ ವಿಡಿಯೋ ಮಾಡೋದು ಬೇಡ, ಹೋಗಿ ಅಲ್ಲಿ. ನಾವೇನ್ ಬಾಯ್ಬಿಡ್ತೀವಿ ಇವ್ರ ನೀವು ಯೂಟ್ಯೂಬ್ನವ್ರು ಎಲ್ಲರಿಗೂ ಹೇಳ್ತಾ ಇದೀವಿ, ಅಲ್ಲೋಗಿ ತಗೊಳ್ಳಿ. ನೀವು ಅಲ್ಲೋಗಿ ತಗೋಗ್ರಿ, ಇಲ್ಲಿ ವಿಡಿಯೋ ಮಾಡಬೇಡಿ, ಇಲ್ಲಿ ಸುಮ್ನೆ. ಸರ್ ಬರ್ರಿ ಮುನಿರಾಜು ಹೇಳ್ತಾ ಇದ್ರು, ಮುನಿರಾಜು ಹೇಳ್ತಾ ಇದ್ರು, ವಿಡಿಯೋ ಮಾಡೋರು ಅವರು ಅನೇಕ ಅತ್ತಿಬೆಲೆ ಸ್ಟೇಷನ್ ಬನ್ನಿ ಈ ಕಡೆ. ಅಲ್ಲೋಗಿ ಅಲ್ಲಿ ಗೇಟ್ ಹತ್ರ ವಿಡಿಯೋ ಮಾಡಿ. ಅವ್ರು ಹೇಳಿದ್ರು ನಮಗೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವ್ರೇ ಬೇಕಂತ ಒಪ್ಸಿ 30 ಗ್ರಾಮಿಗೆ ಒಪ್ಸಿ ಕಳ್ಸಿದ್ರು ಮನೆಗೆ. ಸರಿ, ನ್ಯಾಯವಾಗಿ ಅವ್ರು ಕಳ್ತನ ಮಾಡಿದ್ದಾರೆ ಅಂದ್ರೆ ಸ್ಟೇಷನ್ ಇಟ್ಕೊಂಡು ನೆಕ್ಸ್ಟ್ ಎಫ್ಐಆರ್ ಹಾಕಿ ಕಾನೂನಿಗೆ ಕೋರ್ಟ್ ಕಳಿಸ್ಬೇಕಿತ್ತು ತಾನೇ ಅವರು ಅಲ್ವಾ? ಇದು ಫೇಕ್ ತಾನೇ ಇದು. ಆಮೇಲೆ ಮತ್ತೆ ಕಳ್ಸಿದ್ರು ಮನೆಗೆ, ಮತ್ತೆ ಶನಿವಾರ ಸರಿ ಮಾಡಕ್ ಬರ್ಬೇಕಮ್ಮ ಅಲ್ಲಿ. ಸರಿ ಅಂತ ನನ್ನ ಗಂಡನ ಕರ್ಕೊಂಡು ಮತ್ತೆ ನಾನು ಸ್ಟೇಷನ್ಗೆ ಹೋದೆ ಸರ್. ನಾನು ಸ್ಟೇಷನ್ಗೆ ಹೋದ್ರೆ 12 ಗಂಟೆ ಸ್ಟೇಷನ್ಗೆ ಹೋಗಿದ್ದೀನಿ, ಯಾವ ಸೈನ್ ಮಾಡ್ಕೊಂಡಿಲ್ಲ. ಸುಮ್ಮನೆ 8 ಗಂಟೆವರೆಗೂ ಸತಾಯಿದ್ದಾರೆ ನಮ್ಮ ಮನೆಯವ್ರನ್ನ. ಸರಿ, ಆಮೇಲೆ ನಾನು 5 ಗಂಟೆಗೆ ವಾಪಸ್ ಬಂದ್ಬಿಟ್ರೆ ಸರ್, ನಾನು ಮನೆಗೆ ಬಂದ್ಬಿಟ್ಟೆ. ನನ್ನ ಮಗು ಇದ್ದವನು ಕರ್ಕೊಂಡು ಬಂದ್ಬಿಟ್ಟೆ ಸರ್. ನಾನು ಕರ್ಕೊಂಡು ಬಂದಾದ್ಮೇಲೆ ಇವರಿಗೆ 8:30ವರೆಗೂ ಇರಿಸ್ಕೊಂಡು ಅತ್ತಿಬೆಲೆ ಸ್ಟೇಷನ್ ಅವರು 8:30ವರೆಗೂ ಇರಿಸ್ಕೊಂಡು ಶನಿವಾರ ನೈಟು ಸರಿ 40 ಗ್ರಾಮ್ ಕೊಡು, 15 ದಿವಸ ಟೈಮ್ ಕೊಡ್ತೀನಿ ಅಂತ ಅವರೇ ಕಳ್ಸಿದ್ದಾರೆ ಸರ್. ಅಲ್ಲಿಂದ 40 ಗ್ರಾಮ್ ಕೊಡು, 15 ದಿವಸ ಟೈಮ್ ಕೊಟ್ಟಿರ್ತೀನಿ ನಿನಗೆ ಕೊಡು ಅಂತ ಕಳಿಸಿದ್ದಾರೆ. ಸರಿ ಅಂತ ಇಲ್ಲ ಯಪ್ಪ ಬಂದ್ಬಿಟ್ಟೈತೆ. ಬಂದಾದ್ಮೇಲೆ ನೆಕ್ಸ್ಟ್ ಶನಿವಾರ ಬಂದು ಅವರು ಅಷ್ಟೇ ಊಟ ಮಾಡಿ ನಾನು 2:30 ಫೋನ್ ಮಾಡಿದ್ದೀನಿ. ಊಟ ಮಾಡಿದೇನಪ್ಪ ಅಂತ ಕೇಳಿದೆ ನಾನು. ಊಟ ಮಾಡಿದ್ನಮ್ಮ ಅಂತ ಹೇಳಿ ನನ್ನ ಹತ್ರ ಮಾತಾಡಿ ಹೋಗಿ ಕುತ್ಕೊಂಡಿದ್ದಾರೆ ಸರ್. ಅದು ಯಾವ ಬಂದು ಕರ್ಕೊಂಡ್ ಬಂದಿದಾರೋ ನಮಗೆ ಗೊತ್ತಿಲ್ಲ. ಆಮೇಲೆ ಅವನು ಅಂಗಡಿಯವನು ನಮ್ಮ ಬಾವು ಫೋನ್ ಮಾಡಿ ಹೇಳಿದಾನೆ, ಸರ್ ಹಿಂಗೆ ಬಂದು ಆನೇಕಲ್ ಸ್ಟೇಷನ್ ಅವ್ರು ಎಳ್ಕೊಂಡು ಹೋಗಿದ್ದಾರೆ ಅಂತ. ಅವಾಗ ನಮ್ಮ ಬಾಬಾ ನನಗೆ ಫೋನ್ ಮಾಡ್ಕೊ, ಇದೇನಪ್ಪ ಹಿಂಗಾಗಿ ಹೋಗ್ಬಿಟ್ಟು ಅಂದ್ರೆ ಸರಿ ನಿಮ್ ಗಂಟೆ ಕರ್ಕೊಂಡು ಅತ್ತಿಬೆಲೆ ಸ್ಟೇಷನ್ ಆನೇಕಲ್ ಸ್ಟೇಷನ್ ಅವರ ಫಸ್ಟಿಗೆ 28, 29 ಕರ್ಕೊಂಡು ಹೋದ್ರು ಆನೇಕಲ್ ಸ್ಟೇಷನ್ ಅವರು, ಅಲ್ಲ ಅತ್ತಿಬೆಲೆ ಸ್ಟೇಷನ್ ಅವರು. ಈ ಶನಿವಾರ ಕರ್ಕೊಂಡ್ ಬಂದಿರೋದು ಈ ಸ್ಟೇಷನ್ ಅವರು. ಶನಿವಾರ ಕರ್ಕೊಂಡ್ ಬಂದು ಶನಿವಾರ ಹೊಡೆದು ಬಡ್ದು ಸ್ಲೇಟ್ ಕೊಟ್ಟೆಲ್ಲ ಕೊಂಡೋಗಿ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಮರ್ಡರ್ ಕೇಸಲ್ಲಿ ಫಿಟ್ ಮಾಡ್ತೀನಿ ಅಂತ ಎದುರಿಸ್ತಾರಂತೆ ಸರ್ ಇವರು. ಈಗ ನಮ್ಮ ಮನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಮೇಲ್ಗಡೆ. ಒಪ್ಪೋ, ಮರ್ಡರ್ ಕೇಸಲ್ಲಿ ನಿನ್ನ ಫಿಟ್ ಮಾಡ್ತೀನಿ, ಒಂದಲ್ಲ ಇನ್ನು 3-4 ಕೇಸಾಗಿ ಫಿಟ್ ಮಾಡ್ತೀನಿ. ಬೋಳಿ ಮಗನೆ ನೀನು ಒಪ್ಕೋಬೇಕು, ನೀನು 50 ಗ್ರಾಮ್ ತಂದು ಕೊಡ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಅವ್ರ ಇಲ್ಲಿದ್ದಾರೆ ನೋಡಿ ಸರ್, ಅವರೇ ಫೋರ್ಸ್ ಮಾಡಿ ಬೇಕಾದ್ರೆ ಪ್ರೂಫ್ ಸಮೇತ ಐತೆ. ನಾವು ರೆಕಾರ್ಡ್ ಮಾಡ್ಕೊಂಡಿವಿ, ಕೊಡ್ತೀನಿ ನಿಮಗೆ. ಏನ್ ಕೆಲಸ ಮಾಡ್ತಾರೆ? ಅವರು ಪಾಲಿಶ್ ಅಂಗಡಿ ಸರ್, ಹೊರಗಡೆ ಕುತ್ಕೊಂಡು ಕೆಲಸ ಮಾಡೋದು. ಬಾಲಾಜಿ ಜ್ಯುವೆಲರ್ಸ್ ಮುಂದೆ ಚಂದಾಪುರದಲ್ಲಿ. ಇವರು ಇಷ್ಟು ಚಿನ್ನ ಕೊಟ್ಟಿದ್ದಂತೆ, 2 ಕಾಸು ಕೊಟ್ಟಿದ್ದಂತೆ, 60,000 ರೂಪಾಯಿ ದುಡ್ಡು ಕೊಟ್ಟು ಕಳ್ಸಿದ್ರಂತೆ. ಇಷ್ಟು ಚಿನ್ನಕ್ಕೆ 2 ಕಾಸಿಗೆ 60,000 ರೂಪಾಯಿ ದುಡ್ಡು ಕೊಡೋಕೆ ಏನು ಮಿಚ್ಚ ಸರ್. ಆಮೇಲೆ 86 ಗ್ರಾಮಿಗೆ 60,000 ರೂಪಾಯಿ ದುಡ್ಡು ಅವನೇ ಮೆಂಟ. ಇದೆಲ್ಲ ಇವ್ರು ನಾಟಕಗಳು ತಾನೇ ಇವ್ರು ಮಾಡ್ತಾ ಇರೋದು. ಇವರು ಪ್ರಮುಖವಾದಂತ ಆರೋಪ ಏನು? ಪ್ರಮುಖವಾದಂತದ್ದು ಏನು ಅಂದ್ರೆ ಕಳ್ಳ ಇವರಿಗೆ ಚೈನ್ ಕೊಟ್ಟನಂತೆ. ಇದನ್ನ ಅವರು ನಾವು ಕೊಡ್ಬೇಕಂತೆ. ಅದು ಫಸ್ಟ್ ಒಂದ್ಸಲ ಹೇಳ್ತಾರೆ 30 ಗ್ರಾಮ್ ಅಂತಾರೆ, ಒಂದ್ಸಲ ಹೇಳ್ತಾರೆ 80 ಗ್ರಾಮ್ 86 ಗ್ರಾಮ್ ಅಂತಾರೆ, ಇನ್ನೊಂದ್ಸಲ ಹೇಳ್ತಾರೆ 120 ಗ್ರಾಮ್ ಅಂತಾರೆ. ಈಗ ನಿನ್ನೆ ಫೋನ್ ಮಾಡಿದಾಗ ಸರಿ 30 ಗ್ರಾಮ್ ಕೊಟ್ಟು ಅದೇನೋ ಪೇಪರ್ ಕೊಡ್ತಾರಂತೆ, ಅದಕ್ಕೆಲ್ಲ ಸೈನ್ ಮಾಡ್ಕೊಡ್ತಾರಂತ ಇವರು. ಸೈನ್ ಮಾಡಿ ನಿನಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಸೈನ್ ಮಾಡ್ಕೊಡ್ತೀನಿ, ನಿನ್ನ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಂತೆ. ನಾವು ತಪ್ಪು ಮಾಡಿದಿರೋದಕ್ಕೆ ಯಾಕೆ ಒಪ್ಕೋಬೇಕು ಸರ್ ಅಂತ ನಾನು ರೆಕಾರ್ಡ್ ಐತೆ ಸರ್. ಒಪ್ಕೋಬೇಡ, ನ್ಯಾಯವಾಗಿ ನಾವು ವಾಪಸ್ ಬರೋಣ, ಇಲ್ಲ ಸಾಯ್ತೀವ, ಅಲ್ಲಿ ನೀನ್ ಸಾಯಿ ಇಲ್ಲಿ ನಾನ್ ಸಾಯ್ತೀನಿ ಅಂತ ಹೇಳಿದೀನಿ ಸರ್. ಮತ್ತೆ ಭಾನುವಾರ ಸಾಯಂಕಾಲ ಫೋನ್ ಮಾಡ್ಬಿಟ್ಟು ಸರಿ ಅಮ್ಮ ಇವನಿಗೆ 30 ಗ್ರಾಮ್ ಚೈನ್ ಕೊಡು, ಅಲ್ಲ 30 ಗ್ರಾಮ್ ಗೋಲ್ಡ್ ತಂದು ಕೊಡು, ಇವನು ಎಲ್ಲ ನಾನು ಏನು ಇಲ್ಲ ಅಂತ ಹೇಳ್ಬಿಟ್ಟು ಅದೇನೋ ಪೇಪರ್ ತರ್ತಾರಂತೆ, ಅದಕ್ಕೆ ಬರೆದು ಎಲ್ಲ ಕೊಡ್ತಾರಂತ. 30 ಗ್ರಾಮ್ ಗೋಲ್ಡ್ ನೀವು ಕೊಡ್ಲಿಲ್ಲ ಸರ್. ಎಲ್ಲಿಂದ ಅವರು ಅವ್ರ ಕಾಲ್ ಪ್ರೂಫ್ ಸಮೇತ ಐತೆ. ಅವರು ಮಾತಾಡಿದಾರೆ ಸರ್. ಅವ್ರು ನಮ್ಮ ಮನೇಲಿ ಮಾತಾಡ್ಬೇಕಾದ್ರೆ ಅಯ್ಯಪ್ಪನು ಮಾತಾಡಿದಾನೆ. ಮಾತಾಡಿದ್ದಾರೆ ಇಲ್ಲಿಗೆ ನಾನು ಬೆಳಗ್ಗೆ ಬಂದೋದೆ ಸರ್. ಬಂದೋಗಿ ಇವ್ರು ಇದಾರ ಇಲ್ವಾ ಅಂತ ನೋಡ್ಕೋಬೇಕಿತ್ತು. ನಾನು ನೋಡ್ಕೊಂಡು ಹೋಗಿ ಬಂದೆ. ಅವಾಗ ನಾನು ಸರ್ ನೋಡಿ ಸರ್ ಸರಿ 30 ಗ್ರಾಮ್ ಬಂಗಾರ ಹೇಳಿದ್ರ ತರ್ತೀನಿ ಸರ್ ಅಂತ ನಾನು ಹೋದೆ. 30 ಗ್ರಾಮ್ ಆಗಲ್ಲಮ್ಮ 50 ಗ್ರಾಮ್ ತಗೊಂಡ್ಬಂದ್ರು. ಅಲ್ಲ ಸರ್ ನಿನ್ನೆ ನೈಟ್ 30 ಗ್ರಾಮ್ ಅಂದ್ರೆ ಇವಾಗ 50 ಗ್ರಾಮ್ ಅಂತಿರಲ್ಲ ಅಂದ್ರೆ ಇಲ್ಲಮ್ಮ ನಿನ್ ಗಂಡ ಇಸ್ಕೊಂಡಿರೋದು 120 ಗ್ರಾಮ್ ಅಂತೆ. ಈಗ ಗಂಟೆಗೆ ಒಂದೊಂದು ಚೇಂಜ್ ಮಾಡ್ತಾರೆ ಅಂದ್ರೆ ಇವ್ರು ನ್ಯಾಯವಾಗಿದ್ರೆ ಒಂದೇ ರೀತಿ ನಿಂತ್ಕೊಳ್ಳಿ. ಇವರು ನ್ಯಾಯವಾಗಿ ನಿಂತ್ಕೊಂಡು ಕೇಳಿ ಸರ್, ಕೊಡೋಣ ಬೇಕಾದ್ರೆ ನನ್ನ ಗಂಡ ತಗೊಂಡಿದ್ದಾರೆ. ಕೂಲಿ ಮಾಡ್ಕೊಂಡು ತಿನ್ನೋರು 300-600 ರೂಪಾಯಿ ದುಡ್ಕೊಂಡು ತಿನ್ನೋರು ಇವ್ರಿಗೆ 60,000 ರೂಪಾಯಿ ಎಲ್ಲಿಂದ ಕೊಡ್ತಾರೆ? 2023ರಲ್ಲಿ 20ನೇ ತಾರೀಕು 11ನೇ ತಿಂಗಳು 2023ರಲ್ಲಿ ಕಳ್ಳ ಕೊಟ್ಟಿರೋ ಡೇಟ್ ಹೆಂಗ್ ನೆನ್ಪಿರ್ತಿ ಸರ್ ಇವ್ರಿಗೆ? ಈ ಕಳ್ಳಗೆ ಸೇಲ್ ಮಾಡೋದಿರ್ತೈತೆ ಬಿಟ್ರೆ ಡೇಟ್ ನೆನ್ಪಿರ್ತೈತೆ ಅವನಿಗೆ.
ನಿಜವಾದ ಕಳ್ಳ ಆಗಿದ್ರೆ ಹೇಳ್ರಿ, ನೀವೇ ನ್ಯಾಯ ಕೊಡ್ತೀವಿ ಸರ್ ನಮ್ಗೆ. ಕರ್ಕೊಂಡು ಹೋಗೋದು ಹತ್ತಿಬಲೆ ಪೊಲೀಸ್ನವರು ಇಲ್ಲಿಗೆ ಇದ್ ಮಾಡ್ತಾರೆ ಅಂತಂದ್ರೆ ಏನು ಈಗ ಹಿಂಗೆ ಮಾಡ್ತಾ ಇರೋದು, ಈಗ ಹಿಂಗೆ ಮಾಡ್ತಾರೆ ನಾಟಕ. ಈಗ ಇಲ್ಲಿ ನಾವು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಜಿಗಣಿಗೋ ಅಥವಾ ಇನ್ನೆಲ್ಗೋ ಸ್ಟೇಷನ್ಗೆ ಕಳ್ಸ್ಬಿಟ್ಟು ಅಲ್ಲೊಂದಾಕ್ ನೀನು ಬೆಂಡ್ ಎತ್ತೀನಿ, ನೀನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಮತ್ತೆ ಹಂಗ್ ಮಾಡೋರು ಅವರು ಅಷ್ಟೇ. ಅಂದ್ರೆ ಅರೆಸ್ಟ್ ಪ್ರೊಸೀಜರ್ ತೋರಿಸಿಲ್ವಾ? ತೋರಿಸಿಲ್ಲ ಸರ್, ಏನ್ ಮಾಡಿದ್ದಾರೆ? ಏನು ತೋರಿಸಿಲ್ಲ ಸರ್. ಯಾವುದೇ FIR ಆಗಲಿ ಇವರು ಶನಿವಾರ ಕರ್ಕೊಂಡ್ ಬಂದಾರೆ. ಇಲ್ಲಿ 28 ತಾರೀಕು ಇಲ್ಲ ಇಲ್ಲಿ ಶನಿವಾರ ಕರ್ಕೊಂಡ್ ಬಂದಿದ್ದಾರೆ. ಅತ್ತಿ ಬೆಲೆಯವರು 28 ಕರ್ಕೊಂಡೋಗಿ ನೈಟ್ ವರ್ಗು ಶನಿವಾರದಿಂದ ಇದುವರೆಗೂ ನಿಮ್ ಗಂಡ ಮೇಲೆ ಯಾವ್ದು FIR ಮಾಡಿಲ್ಲ. ಯಾಕೆ ಬಿಟ್ರು ಆನೇಕಲ್ಗೆ ಹತ್ತಿ ಬೆಲೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿಂದ ಪೊಲೀಸರೇ ಕರ್ಕೊಂಡ್ ಬಂದಿಲ್ಲ. ಇಲ್ಲ ಅಲ್ಲಿಂದ ಅತ್ತಿ ಬೆಲೆಯಿಂದ ನಮ್ಮನ್ನ ವಾಪಸ್ ಮನೆಗೆ ಕಳ್ಸಿದ್ರು ಸರ್. ಕಳ್ಸಿಬಿಟ್ಟು ಶನಿವಾರ ಬಂದು ಸೈನ್ ಮಾಡ್ಕೊಂಡು ಕಳ್ಸಿದ್ದಾರೆ 28ನೇ ತಾರೀಕು ಆಯ್ತಾ. ಆಮೇಲೆ 29ನೇ ತಾರೀಕು ನೀನ್ ಸೈನ್ ಮಾಡ್ಬೇಕಪ್ಪ, ಸೈನ್ ಮಾಡಿ ನೀನು ಸಂಜೆವರೆಗೂ ಟೈಮ್ ಕೊಡ್ತೀನಿ, 30 ಗ್ರಾಮ್ ಗೋಲ್ಡ್ ತಂದು ಕೊಡು ಅಂದ್ರು. ಯಾರು? ಅಲ್ಲಿ ಅತ್ತಿ ಬೆಲೆಯವರು ಕೊಯ್ನ್ ರಾಯ್ ಅಂತವ್ರು, ಆ ಎಪ್ಪನ ಹೆಸರು ಗೊತ್ತಿಲ್ಲ ನನಗೆ. ಅವರು ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದೆ ಸರ್. ನೋಡ್ತೀನಿ ಸರ್, ನಾನು ಎಲ್ಲ ಕಡೆ ರಿಲೇಷನ್ಗಳು ಹೇಳ್ತೀನಿ, ನಮ್ಮ ಕೈಲಿ ಆದ್ರೆ ತಂದು ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಸರ್, ನಾವು ತಗೊಂಡಿಲ್ಲ ಆದ್ರೂ ನೀವು ಏನೋ ಮಾಡಿ ಇದ್ ಮಾಡ್ತಿದ್ರ ಬ್ಲಾಕ್ ಮೇಲ್ ಮಾಡ್ತೀವಿ, ತಂದು ಕೊಡ್ತೀನಿ ಅಂತ ಬಂದೆ ಸರ್. ಶನಿವಾರ ಸಾಯಂಕಾಲ ಹೋದ್ರೆ, ಶನಿವಾರ ಮಧ್ಯಾಹ್ನ ಬೆಳಗ್ಗೆ ಹೋದ್ರೆ ಸರಿ ಅಂತ ಹೇಳ್ಬಿಟ್ಟು ಸೈನು ಮಾಡಿಸ್ಕೊಂಡಿಲ್ಲ, ಏನೆಲ್ಲ 8:15ವರೆಗೂ ಇರಿಸ್ಕೊಂಡಿದ್ದಾರೆ. ಸರಿ 40 ಗ್ರಾಮ್ ಚೈನ್ ಕೊಡು, 15 ದಿವಸ ಟೈಮ್ ಕೊಡ್ತೀನಿ ಅಂತ ಅವರೇ ಕಳ್ಸಿದ್ದಾರೆ ಸರ್. ಅವರೇ ಮನೆಗೆ ಕಳ್ಸಿದ್ದಾರೆ. ಆದ್ಮೇಲೆ ಆನೇಕಲ್ ಅವರು ಅದಾಗ ಒಂದು ವಾರ ಆದ್ಮೇಲೆ ಆನೇಕಲ್ ಅವ್ರು ಇಟ್ಕೊಂಡ್ ಬಂದಿರೋದು. ಈಗ ಆನೇಕಲ್ ಅವರು ಯಾರು ಕರ್ಕೊಂಡ್ ಬಂದು ಅನ್ನೋದೇನಿಲ್ಲ ಸರ್ ನಮಗೆ ಏನ್ ಗೊತ್ತು ಸರ್, ಇವ್ರು ಹಿಂಗೆ ಒಂದೊಂದು ಹೇಳ್ತಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳ್ರಿ. ಇವ್ರು ಏನಾದ್ರು ಕೇಳಕ್ ಬಂದ್ರೆ ಆಮೇಲೆ ಫರ್ದರ್ ಏನಾಯ್ತಮ್ಮ? ನೀವು ಎಲ್ಲಿಗೆ ಹೋದ್ರಿ ನ್ಯಾಯಕ್ಕೋಸ್ಕರ? ನೀವ್ ಏನ್ ಮಾಡಿದ್ರಿ? ಅವ್ರು ಕರ್ಕೊಂಬರೋ ವಿಷಯ ಹೇಳಿದ್ರೆ ಇಲ್ಲ ಅವ್ರು ಇವ್ರು ಎಂದು ನಮ್ಗೆ ಹೇಳಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ನಿಮಗೆ ಗೊತ್ತಾಯ್ತು? ಇಲ್ಲಿಗೆ ಬಂದಾದ್ಮೇಲೆ ಅವರು ಬಾಲಾಜಿ ಜ್ಯುವೆಲರ್ಸ್ ಅವರು ಹಿಂಗ್ ಕರ್ಕೊಂಡು ಹೋಗಿದ್ದಾರೆ ಅಂತ ಬಾಲಾಜಿ ಜ್ಯುವೆಲರ್ಸ್ ಹೇಳಿದ್ರು. ಇವ್ರು ಯಾರು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ ಬಂದಾಗ ಇವ್ರು ಮಾಹಿತಿ ಕೊಟ್ರ ನಿಮಗೆ? ಇಲ್ಲ ಕೊಟ್ಟಿಲ್ಲ ಸರ್. ಯಾವಾಗ ಕೊಟ್ರು ನಿಮಗೆ? ಅವರು ನಾನು ಸಾಯಂಕಾಲ ನಾನು ನಮ್ಮನೇಲಿ ನಾನು ಫೋನ್ ಮಾಡಿದೆ ಸರ್. ಫೋನ್ ಮಾಡಿದ್ಮೇಲೆ ಇವ್ರು ಕೊಟ್ಟರು ಸರ್ ಮೊಬೈಲ್. ಅಲ್ಲಿವರೆಗೂ ಬೆಳಗ್ಗೆವರೆಗೂ ಫೋನ್ ಮಾಡಿದ್ದೀನಿ, ಕೊಟ್ಟಿಲ್ಲ. ಸಾಯಂಕಾಲ ಫೋನ್ ಮಾಡಿದಾಗ ಕೊಟ್ಟಿದ್ದಾರೆ. ಸರಿ, ನೀವು ಎಲ್ಲಿ ಕಂಪ್ಲೇಂಟ್ ಮಾಡಿರೋದು? ಯಾರು ಬಂದಿದ್ದಾರೆ ಈಗ? ಏನಾಗ್ತಿದೆ ಈಗ ಅಂತ? ನೀವು ಆಮೇಲೆ ಎಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರನ್ನ ಕರೆದು ನಾನು ಅಲ್ಲಿಗೆ ಹೋಗಿ ಹೇಳ್ಕೊಂಡೆ ಸರ್ ನನ್ನ ಕಷ್ಟನ. ಅವ್ರು ಬಂದು ನನಗೆ ಸಪೋರ್ಟಿಗೆ ನಿಂತ್ಕೊಂಡ್ರು. ಅವ್ರ ಮೂಲಕ ಹೋಗ್ಬಿಟ್ಟು ಹ್ಯೂಮನ್ ರೈಟ್ಸ್ ಹತ್ರ ಹೋಗ್ಬಿಟ್ಟು ಈಗ ಅವ್ರ ಹತ್ರ ನ್ಯಾಯ ತಗೊಂತಿದ್ವಿ ಸರ್. ಇಲ್ಲೆಲ್ಲೂ ನಮಗೆ ನ್ಯಾಯ ಹುಟ್ಲಿಲ್ಲ, ಇಲ್ಲೆಲ್ಲ ಬರೀ ಮೋಸನೇ ಆಗೋದು. ನಮ್ಮ ಅಡ್ವೊಕೇಟ್ ಮಾತಾಡ್ತಾರೆ. ನನ್ನ ಹೆಸರು ಸರ್ವಮಂಗಳ ಅಂತ ಸರ್. ಈಗ ನಿಮ್ಮ ಯಜಮಾನ ಶನಿವಾರ ಕರ್ಕೊಂಡ್ ಬಂದ್ರಲ್ಲ, ನಿಮ್ಮ ಯಜಮಾನ ಮೇಲೆ ಯಾವ್ದೇ ರೀತಿ ಕೇಸ್ ಹಾಕಿದ್ರ ಪೊಲೀಸರು? ಕೇಸು ಅವ್ರು ಹಾಕಿದಾರಲ್ವಾ ನಮಗೆ ಗೊತ್ತಿಲ್ಲ ಸರ್. ನಮಗೆ ತೋರಿಸಿರಲ್ವಾ ಸರ್ ಅವ್ರು ಹೇಳೋದು. ಇವಾಗ ಅವ್ರು ಹೊಡೆದು ಬಡ್ದು ಸ್ಲೇಟ್ ಕೊಟ್ಟೆಲ್ಲ ಫೋಟೋ ತೆಗ್ಸಿದಾರಂತೆ ಸರ್. ಸ್ಲೇಟ್ ಕೊಟ್ಟು ಕಾಲಾಗೆಲ್ಲ ಹೊಡೆದು ನೀನು ಒಪ್ಕೋಬೇಕು ಫೋನ್ ಮಾಡೋ ಮುಂಚೆ ಹಿಂಸೆ ಕೊಟ್ಟು ಫೋನ್ ಮಾಡು ಮನೆಗೆ ಇಷ್ಟು ಹೇಳು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೊಡ್ತಾ ಇದ್ದಾರೆ ಸರ್. ಇಲ್ಲಾಂದ್ರೆ ಎಷ್ಟು ಈಗ ನಿಮಗೆ ಅನ್ಯಾಯ ಅಂತ ಗೊತ್ತಾಯ್ತು ಹತ್ತಿಬೆಲೆ ಸ್ಟೇಷನ್ ಅಲ್ಲಿ ಮತ್ತೆ ಆನೇಕಲ್ ಸ್ಟೇಷನ್ ಅಲ್ಲಿ ಅನ್ಯಾಯ ಅಂತ ಗೊತ್ತಾಯ್ತಲ್ವಾ? ಅದಾದ ನಂತರ ಅದಕ್ಕೊಂದು ಮೇಲಾಧಿಕಾರಿಗಳ ಫೋನ್ ನಂಬರ್ನು ಬರೀ ಪ್ರತಿ ಸ್ಟೇಷನ್ ಮುಂದೆನೂ ಹಾಕಿರ್ತಾರೆ ನೋಡಿ. ಇವಾಗ ಅಲ್ಲಿ ಫೋನ್ ನಂಬರ್ಗಳಿದ್ದಾವೆ. ಇವ್ರ ಮೇಲಾಧಿಕಾರಿಗಳು ಲಂಚ ಕೇಳಿದ್ರೆ ಇನ್ನೊಂದಾದ್ರೆ ಭ್ರಷ್ಟ ಅಂತ ಗೊತ್ತಾದ್ರೆ ನಮ್ಗೆ ದೂರ ಕೊಡ್ಬೇಕು ಅನ್ನೋದು ಇದೆ. ಅದನ್ನ ನೋಡಿ ನೀವು ಯಾರಿಗಾದ್ರೂ ನಾವು ಒಂದ್ ಹೇಳ್ತೀನಿ ಕೇಳಿ ಸರ್, ನಾವು ಇದುವರೆಗೂ ಇಂಥ ನಮ್ಮ ಮನೆಯವರಾಗ್ಲಿ ಒಂದು ಸ್ಟೇಷನ್ ಮೆಟ್ಲು ಹತ್ತಿಲ್ಲ ಸರ್. ನಾನು ಗಾರ್ಮೆಂಟ್ಸಿಗೆ ಹೋಗಿ ದುಡ್ಕೊಂಡೋಳು. ನಾನು ಒಂದು 10th ಓದಿದ್ದೀನಿ. ನಮ್ಮ ಮನೇಲೆ ನಮ್ಮ ಫ್ಯಾಮಿಲಿ ನಮ್ಮೂರಲ್ಲೆಲ್ಲ ನಮ್ಮ ಅಜ್ಜಿ ಒಳಗಡೆ ಬೆಳೆಸಿರೋದು ಸರ್. ಇದೆಲ್ಲ ನಮಗೆ ಇವೆಲ್ಲ ಹೊಸದು ಸರ್ ಇವತ್ತು. ಅಂದ್ರೆ ಇವಾಗ ಈಗ ಒಂದು ವಾರದಿಂದ ಅದು ನೋಡಿ ಇವಾಗ ಸ್ವಲ್ಪ ಧೈರ್ಯ ಬಂದಿರೋ ಸರ್. ಇಡೀ ಒಂದು ವಾರ ನಾನು ಕಣ್ಣೀರು ಹಾಕಿದ್ದೀನಿ ಅಂದ್ರೆ ಸತ್ತೋಗೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೆ. ಸೈನಿಯರ್ ತಿಂದು ನಾನು ನನ್ನ ಮಗ ಸತ್ತೋಗ್ಬಿಡೋಣ ಅಂತಾನೆ ಸ್ಪೀಕ್ ಆಗ್ಬಿಟ್ಟಿದ್ವಿ ಸರ್. ನಾವು ಯಾರು ಸಪೋರ್ಟ್ ಮಾಡಿ ಅಂದ್ರೆ ಕೇರಳ ಪಕ್ಷಕ್ಕೆ ಬಂದು ಹೇಳಿದ್ದು, ಅದಕ್ಕೆ ನಾವು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮೇಲಧಿಕಾರಿಗಳು ಅವರು ಪೊಲೀಸರೇ. ಬನ್ನಿ ವಕೀಲ, ಮುಂದೆ ಬನ್ನಿ. ಮೇಲಧಿಕಾರಿಗಳಿಗೆ ದೂರು ಕೊಟ್ಟರು ಅವರು ಪೊಲೀಸ್ ಅವರೇ ಇರ್ತಾರೆ. ಯಾವುದೇ ಕಾರಣಕ್ಕೂ ಮೇಲಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ. ಇಲ್ಲಿ ಏನಾಗ್ತಿದೆ ಈಗ ಸ್ಟೇಷನ್ಗಳು ಏನು ದಂಧೆ ದುಡ್ಡು ವಸೂಲಿ ಮಾಡುವಂತ ದೊಡ್ಡ ದಂಧೆಗೆ ಅಡ್ಡಗಳಾಗ್ತಿದೆ. ಇಲ್ಲಿ ಸಾಮಾನ್ಯ ಜನರು ಯಾರಾದ್ರೂ ಬಂದ್ರು, ಇನ್ನೋಸೆಂಟ್ ಪೀಪಲ್ ಬಂದ್ರು ಅಂದ್ರೆ ಪಿಟಿ ಕೇಸ್ಗಳು ಹಾಕೊಂತಾರೆ, ಅನ್ವಾಂಟೆಡ್ ಕೇಸ್ಗಳು ಹಾಕೊಂತಾರೆ. ಕ್ರೈಮ್ ಬ್ರಾಂಚ್ಗಳು ಅಂತ ಒಬ್ರು ಯೂನಿಫಾರ್ಮ್ ಹಾಕಲ್ಲ. ಇವರು ಯೂನಿಫಾರ್ಮ್ ಹಾಕಿದ್ರೆ ಇನ್ನೋಸೆಂಟ್ಗಳು ಕರ್ಕೊಂಡ್ ಬರ್ತಾರೆ, ಅವ್ರನ್ನ ಅರೆಸ್ಟ್ ಅನ್ನೋ ಭಯ ಇಕ್ಕಿಸ್ತಾರೆ. FIR ಮಾಡಿಲ್ಲ. ಕಳೆದ 24-48 ಗಂಟೆಗಳಿಂದ ಇವ್ರನ್ನ ಒಳಗಡೆ ತಗೊಂಡಿದ್ದಾರೆ ಅಂದ್ರೆ ಆನ್ ವಾಟ್ ಬೇಸಿಸ್ ದೇ ಆರ್ ಟೇಕಿಂಗ್ ಕಂಟ್ರೋಲ್? ಯಾವ ಬೇಸ್ ಮೇಲೆ ಇವ್ರು ಇಟ್ಕೊಂಡಿದ್ದಾರೆ? ಈ ರೀತಿ ಇಡ್ಲಿಕ್ಕೆ ಪ್ರೊಸೀಜರ್ ಇಲ್ಲ. ಇವನ್ ಇವ್ರಿಗೆ ಗೊತ್ತಾಗಲ್ಲ. ಇವ್ರಿಗೆ ಅನ್ಎಜುಕೇಟೆಡ್ಸ್, ಇಂಥ ಅನ್ಎಜುಕೇಟೆಡ್ಸ್ ನ ತುಂಬಾ ಸಲೀಸಾಗಿ ಪೊಲೀಸ್ ಅವರು ಯಾಮಾರಿಸಿದ್ದಾರೆ. ಪೊಲೀಸ್ ಅವರು ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವ್ರ ಮೇಲೆ ಫಾಲ್ಸ್ ಅಲಿಗೇಷನ್ ಹಾಕಿ ಇನ್ನೊಂದು ಕೇಸ್ಗಳಲ್ಲಿ ಮತ್ತೊಂದು ಕೇಸ್ಗಳಲ್ಲಿ ಬುಕ್ ಮಾಡೋ ಕೆಲಸಗಳಾಗ್ತಿದೆ. ದಯವಿಟ್ಟು ಯಾರೇ ಆಗ್ಲಿ ಪ್ರಶ್ನೆ ಮಾಡಿ. ನಿಮ್ ಪ್ರಶ್ನೆ ಮಾಡೋದು ನಿಮ್ಮ ಹಕ್ಕು. ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ. ಈ ಪ್ರಕರಣ ಸಂಬಂಧಪಟ್ಟಾಗ ಏನೇನಾಗಿದೆ ಸರ್ ಈಗ ಡೆವಲಪ್ಮೆಂಟ್ಸ್? ಈಗ ಡೆವಲಪ್ಮೆಂಟ್ ಇವರು ಹತ್ತಿಬೆಲೆ ಪೊಲೀಸ್ ಸ್ಟೇಷನ್ ಇಂದ ಇವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಒಂದು ಸ್ಟೇಟ್ಮೆಂಟ್ ತಗೊಂಡು, ಸ್ಟೇಟ್ಮೆಂಟ್ ಇಲ್ಲ, ಇದು ಸೇಮ್ ಗೋಲ್ಡ್ ಇದ್ರ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಅಲ್ಲಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಅವ್ರನ್ನ ಕಳ್ಸಿಕೊಟ್ಟಿದ್ದಾರಂತೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಮತ್ತೆ ಆನೇಕಲ್ ಪೊಲೀಸ್ ಅವರು ಕರ್ಕೊಂಡ್ ಬಂದಿದ್ದಾರೆ. ಶನಿವಾರ ಕರ್ಕೊಂಡ್ ಬಂದಿರೋದು ವಿತೌಟ್ FIR ಠಾಣೆಯಲ್ಲಿ ಇಟ್ಕೊಂಡಿದ್ದಾರೆ.
ಠಾಣೆಯಲ್ಲಿ ಇಟ್ಕೊಂಡು ಅದನ್ನ ಕೇಳಿದಕ್ಕೆ ಇವತ್ತು ಇವ್ರು ಕಾಲ್ ರೆಕಾರ್ಡಿಂಗ್ ಅಲ್ಲಿ ಮಾತಾಡಿದಾರಂತೆ 30 ಗ್ರಾಮ್ ದುಡ್ಡು ಏನಿದೆ ಅದನ್ನ ಅಡ್ಜಸ್ಟ್ ಮಾಡಮ್ಮ, 30 ಗ್ರಾಮ್ ಕೊಟ್ರೆ ನಾನು ನಿಮ್ಮ ಗಂಡನ ಬಿಟ್ಟು ಕಳಿಸ್ತೀನಿ, ಇಲ್ದಿದ್ರೆ ಗೋಲ್ಡ್ ಕೊಟ್ರೆ ಬಿಟ್ಟು ಕಳಿಸ್ತೀನಿ, ಇಲ್ದಿದ್ರೆ ಇವ್ರನ್ನ ಕಸ್ಟಡಿ ತಗೊಂತೀನಿ, ಬೇರೆ ಕೇಸ್ಗಳಲ್ಲಿ ಬುಕ್ ಮಾಡ್ತೀನಿ ಅಂತೇಳಿ ಥ್ರೆಟ್ ಮಾಡ್ತಿದ್ದಾರೆ. ಈ ರೀತಿ ಥ್ರೆಟ್ ಮಾಡೋದು ಇದು ಆ ಸ್ಟೇಷನ್ಗಳಲ್ಲಿ ಈಗ ಹೊಸದಲ್ಲ, ಸುಮಾರು ವರ್ಷಗಳಿಂದ ನಡೀತಿದೆ. ಇದಕ್ಕೆ ಗೃಹ ಸಚಿವರಾಗ್ಲಿ ಮತ್ತೊಬ್ಬರಾಗ್ಲಿ ಇದಕ್ಕೆ ನೇರ ಹೊಣೆ ಆಗ್ಬೇಕು. ಇದಕ್ಕೆ ಈ ಗೃಹ ಸಚಿವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಹೆಣ್ಣನ್ನ ಟಚ್ ಮಾಡಿದ್ರೆ ಅದೇನದು ಅನ್ವಾಂಟೆಡ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಇಂಥ ಏನು ನಾಲಾಯ ಗೃಹ ಸಚಿವರು ಇರೋದ್ರಿಂದ ಇಂಥ ಸ್ಟೇಷನ್ಗಳಲ್ಲಿ ಈ ರೀತಿ ದಂಧೆಗಳಾಗ್ತಿದೆ. ಇದು ದಯವಿಟ್ಟು ಇದನ್ನ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಮೀಡಿಯಾಗಳವರು. ಆನಂದ್ ವಕೀಲರು. ಆಡಿಯೋ ಪ್ಲೇ ಮಾಡಿಸ್ತೀಯಮ್ಮ? ಎಷ್ಟು ನಿಮಿಷ ಇದೆ ಅದು? ಅದು ಸುಮಾರು ಒಂದು 3 ಅವ್ರು ಮಾಡಿರೋ ಫೋನ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. 4-5 ಇದಾವೆ. ಎಲ್ಲ ಲಿಂಕ್ ಕಳಿಸ್ತೀವಿ ನಿಮ್ಗೆ. ಒಬ್ಬರು ನಂಬರ್ ಕೊಡಿ, ಅವ್ರು ಕಳಿಸ್ತಾರೆ. ಈಗ ನೀವು ಪ್ಲೇ ಮಾಡಿ ಅದು ರೆಕಾರ್ಡ್ ಆಗಲಿ ಅಲ್ಲಿ. ಇದಾವೆ ಅದು ಮೇನ್ ಇಂಪಾರ್ಟೆಂಟ್. ಇಲ್ಲ ಅದು ಕಟ್ ಮಾಡ್ಬೇಕು, ನೀವೇ ಇದಾಗಬೇಕು. ಅವ್ರು ಕೆಲವೊಂದು ಬೇರೆ ಬೇರೆ ಅನ್ವರ್ಟೈಸ್ ಮಾತು ಮಾತಾಡಿದ್ದಾರೆ, ಅದೆಲ್ಲ ಅವಶ್ಯಕತೆ ಇದೆ. ಮಾಡ್ಕೊಂಡು ಯಾವ್ದು ಎಡಿಟ್ ಮಾಡ್ಬೇಕಮ್ಮ? ಇಲ್ಲ ವಿಜಯ್ ಅಲ್ಲ, ಅದು ಬೇಡ ಬೇಡ, ವಿಜಯ್ ಹತ್ರ ಇದೀರೋ, ವಿಜಯ್ ಹತ್ರ ಇದೆಯಾ ಬಿಡಿ, ಡಿಲೀಟ್ ಆಗ್ಬಿಟ್ರೆ ಕಷ್ಟ. ಇಲ್ಲ ಇಲ್ಲ ಡಿಲೀಟ್ ಮಾಡಲ್ಲ ಕೊಡ್ತೀನಿ ನಿಂಗೆ. ಆಯ್ತು ತಗೋಣ, ಏನ್ ತೊಂದ್ರೆ ಕಳಿಸಿ. ವಿಜಯ್ ಕಳ್ಸೋ. ಮನವಿ ನಾನು ಕೊಡ್ಬೇಕಾ? ಯಾರಿಗೆ? ವಿಜಯ್ ಅವರ ಇವತ್ತು ಫುಲ್ ಅಗ್ರಿ ಆಗ್ಬಿಟ್ಟಿದ್ದ ವಿಜಯ್ ಅಂತ ತಮಾಷೆನ. ಕಟ್ ಮಾಡೋದು ಕ್ಲೋಸ್ ಮಾಡೋಣ. ಅಲ್ಲ ಹ್ಯೂಮನ್ ರೈಟ್ಸ್ ವೆಂಕಟೇಶಣ್ಣ ಬಂಧುಗಳೇ, ಇಡೀ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ನವರು ನಮಗೆ ನಿಜಕ್ಕೂ ಅವಮಾನ ಅನ್ಸುತ್ತೆ. ಎಲ್ಲಾ ಪೊಲೀಸ್ನವರು ಸೇರಿ ಸಾರು ಹೇಳುವಾಗ, ಯಾಕಂದ್ರೆ ಯಾವ್ದಾರ ಒಂದೇ ಒಂದು ಪೊಲೀಸ್ ಸ್ಟೇಷನ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದ್ರಲ್ಲಿರೋ ಸಿಬ್ಬಂದಿ ಕೆಲವರು ಮಾಡ್ತಾ ಇರ್ತಾರೆ ವಿನ ಒಟ್ಟಾರೆ ಪೊಲೀಸು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಯಾವ್ದಾದ್ರು ಒಂದು ಸಿಕ್ಕಿದ್ರೆ ನಿಜಕ್ಕೂ ಅವರಿಗೆ ಆ ಠಾಣೆಗೆ ಒಂದು ಅವಾರ್ಡ್ ಕೊಡಬೇಕಾಗಿರುತ್ತದೆ. ಆದ್ರೆ ಯಾವುದು ಅವಾರ್ಡ್ ಕೊಡದೇ ಇರುವಂತಹ ಸ್ಥಿತಿನಲ್ಲಿ ಇವತ್ತಿದ್ದಾವೆ. ನಿಜಕ್ಕೂ ಈಗ ಒಂದಷ್ಟು ಪ್ರಕರಣಗಳು ಬೇಕಾದಷ್ಟು ಪ್ರಕರಣಗಳು ಆಗಿದಾವೆ. ಈಗ ನನಗೆ ನಮ್ಮ ಲೈವ್ಗಳನ್ನು ನೋಡಿ ರೌಡಿಗಳು ಕಳ್ಳರು ಅವರು ಕೂಡ ಮೆಚ್ಚಿಕೊಂಡು ನನಗೆ ಎಷ್ಟೋ ಜನ ಫೋನ್ ಮಾಡಿದ್ದಾರೆ. ಒಬ್ಬ ರೌಡಿ ಅಂತೂ ಜೈಲಲ್ಲಿದ್ದೆ ಸರ್, ನಿಮ್ಗೆ ನೋಡ್ತಾ ಇದ್ದೆ, ನನಗೆ ತುಂಬಾ ಇದಾಗೋದು. ಆದ್ರೆ ಈ ಪೊಲೀಸ್ನವರು ನಮ್ಮನ್ನು ರೌಡಿ ಜಮೀನು ಹೊರಬರಕ್ಕೆ ಬಿಡ್ತಾ ಇಲ್ಲ ಸರ್. ಏನ್ ಮಾಡೋ ಸುಳ್ಳು ಕೇಸ್ ಹಾಕಿ ಮತ್ತೆ ಕಳಿಸ್ತಾರೆ ಸರ್. ನಿಜಕ್ಕೂ ನಾವು 2-3 ತಪ್ಪು ಮಾಡಿದೀವಿ. ಆದ್ರೆ ಇವ್ರ ನಂತರ ಅದ್ರ ಮೇಲೆ 10 ಕೇಸ್ಗಳು ಹಾಕಿ ನನ್ನನ್ನ ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋಕೆ, ಸಂಸಾರ ಮಾಡ್ಲಿಕ್ಕೆ, ನಮ್ಮ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಸರ್. ಹಗ್ಲೆಲ್ಲ ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ನಾವು ಮಾಡೇ ಇಲ್ಲ ಸರ್. 1-2-3 ಮಾಡಿದ್ರೆ ಒಂದು 7-8 ಇವರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಒಬ್ಬ ರೌಡಿ ನಮಗೆ ಫೋನ್ ಮಾಡಿ ಹೇಳ್ತಾನೆ. ಜೈಲಲ್ಲಿ ನನ್ನ ಟಿ ಶರ್ಟ್ ನೋಡಿ ರಸ್ತೆ ಮೇಲೆ ಹೋಗೋ ಬಂದಾಗೆ. ಇನ್ನೊಬ್ಬ ಕಳ್ಳ, ನಿಜಕ್ಕೂ ಬಂಗಾರ ಕಳ್ಳ ಆತ ನನಗೆ ಫೋನ್ ಮಾಡಿ ಹೇಳ್ತಾನೆ ನನಗೆ, ಸರ್ ನಿಮ್ದು ಎಲ್ಲ ನೋಡ್ತಾ ಇದೀವಿ, ನೀವು ಹೇಳ್ತಾ ಇರೋದೆಲ್ಲ ಸತ್ಯ ಇದೆ ಸರ್. ಅದಕ್ಕೆ ನಾನೇ ಉದಾಹರಣೆ, ನಾನು 1-2 ಬಂಗಾರಗಳನ್ನ ಕಳ್ತನ ಮಾಡಿದ್ದೀನಿ. ನಾನು ಬಂಗಾರ ಕಳ್ತನ ಮಾಡಿ ಒಂದು 10-15 ಬಂಗಾರ ಕಳ್ತನ ಮಾಡಿದ್ರೆ ಆತನ ಮೇಲೆ ಸುಳ್ಳು ಬಂಗಾರ ಕಳ್ತನ ಮಾಡಿದೆ ಅಂತ 45 ಹಾಕಿದಾರಂತೆ ಕೇಸ್. 45 ಕೇಸ್ ಹಾಕಿ ಅಷ್ಟು ಮಾತ್ರ ಅಲ್ಲ, ಆತ 2 ಸ್ಟೇಷನ್ ಹೆಸರು ಹೇಳಿದ ಆತ. ಒಂದು ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್, ಇನ್ನೊಂದು ಸೂರ್ಯನಗರ ಪೊಲೀಸ್ ಸ್ಟೇಷನ್. ಆ ಸ್ಟೇಷನ್ ಅವನಿಗೆ 15 ಸೆಕೆಂಡ್ ತಿಂಗಳಿಗೆ ಒಂದ್ಸರಿ ಕರ್ಕೊಂಡು ಹೋಗ್ತಾರಂತೆ. 2-3 ತಿಂಗಳು ಒಂದ್ ಹೇಳೋದು ಇವ್ರು ಬಿಟ್ರೆ ಅವ್ರು ಕರ್ಕೊಂಡು ಹೋಗಿ 1 ವಾರಗಟ್ಟಲೆ ಅವ್ರ ಮೇಲ್ಗಡೆ ರೂಮಲ್ಲಿ ಕೂರಿಸ್ತಾರೆ ಸರ್. ಆಮೇಲೆ ಯಾವ್ದೋ ಒಂದು ಜೀಪಲ್ಲಿ ಕರ್ಕೊಂಡೋಗಿ ಯಾವ್ದೋ ಅಂಗಡಿ ತೋರಿಸ್ತಾರೆ. ಇವರು ಅಂಗಡಿ ಹೆಸರು ಹೇಳು ಅಂತಾರೆ. ನಾನು ಅಂಗಡಿ ಹೆಸರು ಹೇಳಿದ್ರೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅಲ್ಲೇನೋ ಇದಾರೆ ಕಳ್ಳ ಹೇಳ್ತಿ ತೋರಿಸು ಅಂತ ಹೇಳಿ ಇದು ಮಾಡ್ತಾರೆ. ಮತ್ತೆ ನನಗೂ ಜೈಲಿಗೆ ಕಳಿಸ್ತಾರೆ ಸರ್. ಇವರು ನನ್ನನ್ನು ನೆಮ್ಮದಿಯಾಗಿ ಇಡಕ್ಕೆ ಬಿಡ್ತಾ ಇಲ್ಲ. ನಾನು ಎಲ್ಲ ಒಂದಷ್ಟು ದುಷ್ಟ ಸವಾಸನ ಇನ್ನೊಂದೇನೋ ಮಾಡ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಮಾಡಿದ್ದೇನೆ, ಕಳ್ತನ ಮಾಡಿದ್ದೀನಿ. ಆದ್ರೆ ಇವರು ಸುಳ್ಳು ಕೇಸ್ಗಳು ನನ್ನ ಮೇಲೆ ಹಾಕಿ ನಾನು ದೊಡ್ಡ ಬಂಗಾರ ಕಳ್ಳ ಅನ್ನೋ ರೀತಿಯಲ್ಲಿ ದಾಖಲೆಗಳು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಆತ ತುಂಬಾ ನೋರಿಂದ ನನಗೆ ಫೋನಲ್ಲಿ ಹೇಳ್ತಾನೆ ಆತ. ಅವೆರಡು ಸ್ಟೇಷನ್ ಅವರು ನನಗೆ ಕರ್ಕೊಂಡೋಗಿ 1 ವಾರ ಕೂರಿಸ್ಕೊಂತಾರಂತೆ ಅಷ್ಟೇ. ಮೇಲ್ಗಡೆ ಸೂರ್ಯನಗರ ಪೊಲೀಸ್ ಸ್ಟೇಷನ್, ಬಗಲಗುಂಟೆ ಪೊಲೀಸ್ ಸ್ಟೇಷನ್, ಒಂದು ಆದಿಕಲ್ಲಿದೆ, ಒಂದು ಪಿಣೆ ಆ ಕಡೆ ದಾಸರಳ್ಳಿನಲ್ಲಿ, ಇನ್ನೊಂದು ಇದೆ ಚಂದಾಪುರ ಲಿಮಿಟ್ಸ್ ಅಲ್ಲಿ ಬರುವಂತ ಚಂದಾಪುರದಲ್ಲಿ ಇರುವಂತದ್ದು. ಸೊ ಹಿಂಗೆ ಅವ್ರನ್ನ ಯಾವ್ದಾರ ಒಂದು ಸಣ್ಣ ಕಳ್ತನ ಮಾಡ್ದ ಅಂತಂದ್ರೆ ಅದನ್ನ
ಒಳ್ಳೆ ದಾರಿಗೆ ಬರೋಕ್ಕೆ ಬೇಕಾಗಿರುವಂತ ಸಲಹೆಗಳನ್ನ ಕೌನ್ಸಿಲಿಂಗ್ಗಳನ್ನ ಒಂದು ನಿಮಿಷ ಕೊಡೋದಿಲ್ಲ. ಬದಲಾಗಿ ಇವ್ರು ಯಾವ ಕಳ್ಳ ಸಿಕ್ಕಿರಲ್ಲ, ಯಾವ ಬೈಕ್ ಕಳ್ತನ ಆಗಿರುತ್ತೆ, ಕಳ್ಳ ಸಿಕ್ಕಿರಲ್ಲ, ಯಾವ ಸಿಕ್ತಾನೆ ಅವನ ಮೇಲೆ ಹಾಕು, ಯಾವ್ದು ಒಂದು ಏನೋ ಮಾಡಿರ್ತಾನೆ ಅವನ ಮೇಲೆ ಎಲ್ಲ ಒಂದು 15 ಕೇಸ್ ಇದೆ ಅವನ ಮೇಲೆ ಹಾಕೋ ಜಡಿ. ಬಂಗಾರ ಕದ್ದಿದ್ದು ಯಾವ್ದಾದ್ರು ಸಿಗಲ್ವಾ, ಯಾವನೊಬ್ಬ ಸಿಗ್ತಾನೆ ಅವನ ಮೇಲೆ ಎಲ್ಲ ಒಂದು 10-15 ಬಂಗಾರ ಕೇಸ್ ಪೆಂಡಿಂಗ್ ಇರ್ತಾವಲ್ಲ, ಕಳ್ಳ ನಿಜವಾದ ಹುಡುಕಿರಲ್ಲ. ಹುಡುಕಿದ್ರು ಇವ್ರ ಅಧೀನದಲ್ಲೇ ಇರ್ತಾನೆ ಆ ಬಂಗಾರ ಗೊತ್ತಾಗಿರುತ್ತೆ ಇವ್ರಿಗೆ. ಎಲ್ಲಾ ಸ್ಟೇಷನ್ ಅಲ್ಲೂ ಎಲ್ಲ ಕ್ರಿಮಿನಲ್ಗಳು, ಎಲ್ಲಾ ತರದ ಕ್ರಿಮಿನಲ್ಗಳು, ಬೈಕ್ ಕಳ್ಳ ಆಗಿರ್ಬೋದು, ಬಂಗಾರ ಕಳ್ಳ ಆಗಿರ್ಬೋದು, ರೋಡಿದ ಮಾಡೋಗಿರ್ಬೋದು, ನೆಲಗಳ್ಳ ಆಗಿರ್ಬೋದು, ಏನು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವ್ರು ಎಲ್ಲರೂ ಇವ್ರಿಗೆ ಗೊತ್ತಿರುತ್ತೆ. ಯಾರು ಇಂಥ ಒಂದು ಯಾರು ಸಾರ್ವಜನಿಕರು ದೂರ ತಂದ್ರೆ ಇದನ್ನ ಇವನೇ ಮಾಡಿದ್ದೇನೆ ಅಂತ ಹೇಳುವಷ್ಟು ಇವರಿಗೆ ಖಚಿತವಾಗಿ ಗೊತ್ತಿರುತ್ತೆ. ಯಾಕೆ ಅದು ಗೊತ್ತಿಲ್ಲ ಅಂತಂದ್ರೆ ಈ ಪೊಲೀಸ್ ಇಲಾಖೆಯಲ್ಲಿ ಇರೋದಕ್ಕೆ ನಾಲ್ಕು ಅವರು ಆ ಏರಿಯಾದಲ್ಲಿ ಡ್ಯೂಟಿ ಮಾಡದೇ ಇರೋದಕ್ಕೆ ಎಲ್ಲ ಗೊತ್ತಿರುತ್ತೆ. ಆದ್ರೂ ಯಾರನ್ನ ಕರ್ಕೊಂಡ್ಬಂದು ಫಿಕ್ಸ್ ಮಾಡಿ ಎಲ್ಲವೂ ಒಂದು 10-15 ಪೆಂಡಿಂಗ್ ಇತ್ತು ಅಂತಂದ್ರೆ ಅವೆಲ್ಲ ಅವನ ಮೇಲೆ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಅವನಿಗೆ ಬೇಲ್ ಸಿಗಲ್ಲ, ಏನಿಲ್ಲ. ನ್ಯಾಯದಲ್ಲಿ ನೀನು ನೋಡ್ಬೇಕು ನ್ಯಾಯಾಲಯದ ಪ್ರಕ್ರಿಯೆಗಳನ್ನ. ಇನ್ನು ಕೆಳ ಹಂತದ ನ್ಯಾಯಾಲಯಗಳಿದಾವಲ್ಲ ಅವು ಕೂಡ ಇನ್ಮೇಲೆ ಲೈವ್ ನಲ್ಲಿ ಆಗ್ಬೇಕು. ಈಗ ಹೈಕೋರ್ಟ್ ಆಗ್ತಾ ಇದೆ, ಕೆಳ ಹಂತದ ನ್ಯಾಯಾಲಯಗಳು ಕೂಡ ಲೈವ್ ಅಲ್ಲಿ ಬರಂಗ್ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ನಾವು ನಮ್ಮ ಮೇಲೆ ಹಾಕಿರೋ ಸುಳ್ಳು ಪ್ರಕರಣಗಳಿಗೆ ನಾವು ಹೋಗಿದ್ದೀವಿ ಜಿಲ್ಲೆ, ಅಲ್ಲಿ ಎಂತೆಂಥ ಪ್ರಕರಣಗಳಲ್ಲಿ ಎಂತೆಂಥ ಅಳ್ತಿರ್ತಾರೆ, ಗುಣ ಅಂತಿರ್ತಾರೆ. ಸುಳ್ಳು ಕೇಸ್ ಹಾಕಿದ್ದಾರೆ ಸರ್, 15 ಕೇಸ್ ಹಾಕಿದ್ದಾರೆ ಸರ್, ಇರಲೇ ಇಲ್ಲ ಸರ್ ಅಲ್ಲಿ, ಈ ತರ ಎಲ್ಲ ಹೇಳಿ ಇದು ಮಾಡ್ತಾರೆ. ಒಂದು ರೀತಿಯಲ್ಲಿ ಕ್ರಿಮಿನಲ್ ಕೃತ್ಯಗಳು ಮಾಡೋದಕ್ಕೆ ಇವರೇ ಒಂದು ರೀತಿಯಲ್ಲಿ ಅಸಹಾಯಕರಾಗಿ ಒಂದು ದೊಡ್ಡ ದುಷ್ಟಾಟಗಳನ್ನು ಕರೆಯೋದಕ್ಕೆ ಇದು ಮಾಡ್ಕೊಂಡು ಒಂದು ರೀತಿಯಲ್ಲಿ ಸಾರ್ವಜನಿಕರನ್ನ ಒಂದು ರೀತಿಯಲ್ಲಿ ಅಸಹಾಯಕರನ್ನಾಗಿ ಮಾಡಿ ಬಿಟ್ಟಿದ್ದಾರೆ. ಅದೇ ಇನ್ನೊಂದು ಪ್ರಕರಣ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಇಂಥದೇ ಒಂದು ಬಂಗಾರದ ಪ್ರಕರಣ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಆಗಿತ್ತು. ಅಲ್ಲಿ ಒಂದು ಚೈನ್ ಸ್ನಾಚಿಂಗ್ ಆಗಿತ್ತು. ಒಂದು ಬೈಕಲ್ಲಿ ಒಬ್ಬ ಮನೆ ಕೆಲಸ ಮಾಡ್ತಾ ಇರುವಂತ ಒಬ್ಬ ಮಹಿಳೆ ಕಷ್ಟಪಟ್ಟು ಚೀಟಿ ಹಾಕಿ ಏನೋ ಮಾಡಿ ಒಂದು ಮಂಗಲ ಸೆರೆ ಮಾಡಿಸ್ಕೊಂಡಿರ್ತಾರೆ. ಆ ಮಂಗಲ ಸೆರೆನ ಬೈಕಲ್ಲಿ ಅವತ್ತೇ 2-3 ಕಡೆ ಕಳ್ತನ ಆಗಿದೆ. ಈ ಕೂಡ ಚೈನ್ ಕಿತ್ಕೊಂಡು ಒಬ್ಬ ಹೋಗ್ಬಿಡ್ತಾನೆ ಯಾವನ. ಆ ನಂತರದಲ್ಲಿ ಅವ್ರ ಮಹಿಳೆಯರು ಕರಿತಾರೆ, ಪೊಲೀಸರು ಕರೆದ್ರೆ ಹೋಗ್ಬೇಡ, ವಿಮೆನ್ ರಕ್ಷಣೆ ಕರೆದ್ರೆ ಮಾತ್ರ ಹೋಗ್ಕೇಳಿ. ಅಷ್ಟೇ, ಅದನ್ನ ಹೇಳಿ. ಪೊಲೀಸರು ಕರೆದ್ರೆ ಹೋಗೋದೇನು ಬೇಡ. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಆ ಬಂಗಾರವನ್ನ ಏನು ಕಳ್ಕೊಂಡಿರ್ತಾರೆ, ಸ್ಟೇಷನ್ಗೆ ಹೋಗಿ ದೂರು ಕೊಟ್ರೆ ದೂರನೇ ದಾಖಲಿಸೋದಿಲ್ಲ. ಚೈನ್ ರಸ್ತೆ ಮೇಲೆ ಹೋಗಿ ಬೈಕಲ್ಲಿ ಹೋಗ್ತಾ ಚೈನ್ ಕಿತ್ಕೊಂಡು ಹೋಗ್ತಾರೆ. ಆ ಮಹಿಳೆ ಕುಕ್ಕೆ ಕೈ ಹಾಕಿ ಇಲ್ಲೆಲ್ಲ ಗಾಯ ಆಗಿದೆ, ಚೈನ್ ಅರ್ಧ ಕಟ್ಟಾಗುತ್ತೆ. ಅರ್ಧ ಕಟ್ಟಾಗ್ಬಿಟ್ಟು ಅಲ್ಲೊಂದು ಇವ್ರ ಕೈಯಲ್ಲಿ ಒಂದು ಅರ್ಧ ತುಂಡು ಉಳಿತೆ ಇಟ್ಕೊಳ್ತಾರೆ, ಇಲ್ಲೋರ್ ಹತ್ರ ಒಂದು ತುಂಡು ಉಳಿತೈತೆ. ಅವನ ಹತ್ರ ಕಳ್ಳನ ಹತ್ರ ಒಂದಷ್ಟು ದೊಡ್ಡ ತುಂಡು ಹೋಗುತ್ತೆ. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಕಂಪ್ಲೇಂಟೇ ತಗೊಳ್ಳೋದಿಲ್ಲ. 1 ತಿಂಗಳು 2 ತಿಂಗಳು ನೋಡ್ತಾರೆ, ಈಗ ಸಿಕ್ಕಿಲ್ಲ ಕಳ್ಳ ಇದು ಮಾಡ್ತೀವಿ ಕಳ್ಸರ್ ಕಳ್ಸಿ ಅಂತ ಹೇಳ್ತಾನೆ. ಪಾಪ ಇವ್ರಿಗೆ ಒಂದು FIR ಹಾಕ್ಬೇಕು. ಇದೇನು ನನ್ನ ಮಾಹಿತಿಗಳನ್ನ ಕನಿಷ್ಠ ಮಾಹಿತಿಗಳು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಪೊಲೀಸ್ ವ್ಯವಸ್ಥೆ ಆಗಿದೆ, ಸಾರ್ವಜನಿಕರಿಗೆ ಕೊಡಬೇಕಾಗಿರೋ ಇದನ್ನ ಪ್ರಜ್ಞೆ ಇರಬೇಕಾಗಿರೋದನ್ನ ಕೊಡೋದಿಲ್ಲ. ನಾನು ಆ ವಿಷಯ ಹೇಳಿದ್ರೆ ಮತ್ತೆ ಡೈವರ್ಟ್ ಆಗುತ್ತೆ. ಹಾಗಾಗಿ ಇವರು ಏನ್ ಮಾಡ್ತಾರೆ, ಈ ಒಂದು ಪ್ರಕರಣದಲ್ಲಿ FIR ಹಾಕೋದಿಲ್ಲ. ಅವ್ರಿಗೆ ಕೊನೆಗೆ ನೋಡಿ ಏನಾಗುತ್ತೆ, ಅವರು ನಮ್ಮ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ JRS ಪಕ್ಷದವರಿಗೆ ನೀವು ಸಂಪರ್ಕ ಮಾಡಿ ಅವರು ನಿಮಗೆ ನ್ಯಾಯ ಕೊಡಿಸಬಹುದು, ಪೊಲೀಸ್ನವ್ರ ಹತ್ರ ಹೇಳಿ ಕಳ್ಳನ್ನು ಹಿಡಿಸಬಹುದು ಅಂತ ಹೇಳ್ತಾರೆ. ಅವಾಗ ನಮ್ಮ ಮರಾಠಿ ಅವರಿಗೆ ಅವರು ಈ ವಿಷಯ ಸರ್ ಹೇಳ್ತಾರೆ, ಹಿಂಗೆ ಬಂಗಾರ ಕದ್ದಿದ್ದಾರೆ, ಇಲ್ಲಿವರೆಗೂ ಸಿಕ್ಕಿಲ್ಲ, FIR ದಾಖಲಾಗಿಲ್ಲ ಸರ್, ಕೇಳಿದಾಗೆಲ್ಲ ಹೋಗಿ ಹೇಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಸಂಪರ್ಕಕ್ಕೆ ಬಂದಾಗ ಅವಾಗ ನಾವು ನಮ್ಮ ಮರಾಠಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ನಾಗೇಶ್ ಅಂತೇಳಿ ಅವರಿಗೆ ಫೋನ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥವ್ರು, ಈಗ ಕಾಟನ್ಪೇಟೆಯಲ್ಲಿ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಅವರು. ಅವರಿಗೆ ಫೋನ್ ಮಾಡಿ ಅವಾಗ ಹೇಳ್ತಾರೆ, ಸರ್ ಕಳ್ಳ ಸಿಕ್ಕಿದ್ದಾನೆ ಸರ್, ನಾನು ಬಂಗಾರ ಕೊಡ್ತೀವಿ ಸರ್ ಅವರಿಗೆ ಅಂತಾರೆ. ಕಳ್ಳ ಸಿಕ್ಕಿದ್ದಾನೆ ಬಂಗಾರ ಕೊಡ್ತೀವಿ ಅಂತ ಹೇಳ್ತಾರೆ. ಆನ್ ರೆಕಾರ್ಡು ದಾಖಲೆ ಇರುವಂತ ನಾವು ಹೇಳ್ತಾ ಇರೋದು, ವಾಯ್ಸ್ ರೆಕಾರ್ಡು, ವಿಡಿಯೋ ರೆಕಾರ್ಡ್ ಎಲ್ಲ ಇದೆ ಇದ್ರ ಬಗ್ಗೆ. ಅದನ್ನ ಹೇಳದಂತವ್ರು ಕಳ್ಳ ಇಲ್ಲೋದು ಹಾಗಿದ್ರೆ, ಕಳ್ಳ ಸಿಕ್ಕಿದ್ದಾನೆ ಅಂದ್ಮೇಲೆ ಅವನ ಮೇಲೆ ಒಂದು FIR ಹಾಕ್ಬೇಕಿತ್ತಲ್ಲ. ಬಂಗಾರ ಇವ್ ಕೈಗೆ ಹೇಗೆ ಬಂತು? ಬಂಗಾರ ಹೇಗೆ ಬಂತು? ಸೊ ಇದೆಲ್ಲ ಆಗಿ ಕೊನೆಯಲ್ಲಿ ಆತನಿಗೆ ಕಳ್ಳನ ಹಿಡಿಯಲ್ಲ, ಏನೂ ಇಲ್ಲ, ಬಂಗಾರನ ವಾಪಸ್ ಕೊಡ್ತಾರೆ. ನನ್ನ ಮನೆಯನ್ನೇ ಸಿಕ್ತು ಅಂತ ಒಂದು ವೇದಿಕೆ ಬರ್ಸ್ಕೊಳ್ತಾರೆ. ಬರೆಸ್ಕೊಂಡು ಆತನನ್ನ ಇದು ಮಾಡ್ತಾರೆ. ನೋಡೋಣ ಇಲ್ಲಿ ಬನ್ನಿ ಏನಾಗ್ತಾ ಇದೆ ನೋಡೋಣ. ಇಲ್ಲಿ ಅವ್ರು ಕರೆದಿದ್ದಾರೆ, ಬನ್ನಿ ಎಲ್ಲರೂ. ಅಲ್ಲ ಅವರು ಸರ್ ಬೈಟ ಪ್ಲೀಸ್ ಕಮ್ಮ. ಹೇಳ್ಬಾರ್ದಾ? ಈಗ ಅವ್ರ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅದು ಇಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಕೊಟ್ಟು ಈ ಮೂಲಕ ತಿಳಿದುಕೊಡಿಸ್ತದೆ ಏನಂದ್ರೆ, ನೀವು ನಿಮ್ಮ ಮಗ ಅಥವಾ ಪತಿ ಸಂಬಂಧಿಸಿದ ವಿಠಲರಾವ್ ಅವರನ್ನು ಆನೇಕಲ್ ಪೊಲೀಸ್ ಠಾಣೆ ಪೊಲೀಸರು ದಿನಾಂಕ 5/4/25ರಿಂದ 7/4/25ರವರೆಗೆ ಅಕ್ರಮ ಬಂಧನದಲ್ಲಿ ಇರಿಸಿಕೊಂಡಿರುತ್ತಾರೆ ಎಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಸಲ್ಲಿಸಿರುವ ದೂರಿನ ಸಂಬಂಧ
ಮಾನ್ಯ ಆಯೋಗವು ಮೇಲ್ಕಂಡಂತೆ HRC ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಕೈಗೊಂಡಿರುತ್ತಾರೆ. ಸದರಿ ಪ್ರಕರಣ ವಿಚಾರಣೆಗೆ ಸಂಬಂಧಿಸಿದಂತೆ ಈ ದಿನ ಬೆಳಗ್ಗೆ ಸಂಜೆ 7:05 ಗಂಟೆಗೆ ಆನೇಕಲ್ ಪೊಲೀಸ್ ಠಾಣೆ ಭೇಟಿ ನೀಡಿ ನಿಮ್ಮ ಸಮಕ್ಷಮ ಪರಿಶೀಲಿಸಲಾಗಿದ್ದು, ಈ ಸಂದರ್ಭದಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ವಿಠಾಲ್ ರಾವ್ ರವರು ಠಾಣೆಯಲ್ಲಿ ಇರುವುದು ಕಂಡುಬಂದಿರುತ್ತದೆ. ನೀವು ಆಯೋಗಕ್ಕೆ ಸಲ್ಲಿಸಿರುವ ದೂರಿನ ವಿಚಾರಣೆಯನ್ನು ಮುಂದುವರೆಸಲಾಗುವುದು ಎಂಬ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರಲಾಗಿದೆ. ಶ್ರೀಮತಿ ಸರ್ವಮಂಗಳ TM ಚಂದಾಪುರ ಪೊಲೀಸ್ ಉಪಾಧೀಕ್ಷಕರು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಬೆಂಗಳೂರು. ಇವ್ರು ಬಂದು ಇಲ್ಲಿ ಇದೊಂದು ಕೊಟ್ಟು ಅವರು ಹೊರಟಿರ್ತಾರೆ. ಇದ್ರ ಸಾರಾಂಶ ಇದ್ದಾರೆ ಅಂತ ಅಷ್ಟೇ ಕೊಟ್ಟಿರೋದು. ಇದಾರೆ ನಾವು ಹೇಳಿದೀವಿ, ಕಂಪ್ಲೇಂಟ್ ಅವರಿಗೆ ಯಾವುದೇ ಕಂಪ್ಲೇಂಟ್ ದಾಖಲಾಗದೆ ಇಲ್ಲಿ ಅಕ್ರಮವಾಗಿ ನಿಂತ್ಕೊಂಡಿರ್ತಾರೆ. ಕೊಡ್ತಾರೆ. ಒಂದ್ ನಿಮಿಷ ಸರ್, ಯಾಕೆ ಪಾಪ ಎಲ್ಲರೂ ತೆಗಿತಾರೆ ನಿಮ್ಮ ಮಧ್ಯದಲ್ಲಿ. ಅವರು ಮೀಡಿಯಾನೆ ಅಲ್ಲ, ಆಗ್ಲೇ ತಗೊಳ್ಳಿ, ಆಮೇಲೆ ಸಪ್ರೇಟ್ ತಗೊಳ್ಳಿ, ಪರವಾಗಿಲ್ಲ. ಅದ್ರಲ್ಲಿ ಏನಿಲ್ಲ, ಬರೀ ಇಲ್ಲಿ ಇದ್ದಾರೆ ಅಂತ ಮಾತ್ರ ಕೊಟ್ಟಿದ್ದಾರೆ. ನಾವೇನು ಕಂಪ್ಲೇಂಟ್ ಕೊಟ್ಟಿದೀವಿ, ಅದೆಲ್ಲ ಡೀಟೇಲ್ಸ್ ಕೊಡ್ಬೇಕಲ್ವಾ? ಅಲ್ಲ ಅವ್ರು ಅದು ಡೇಟ್ ಕೊಟ್ಟವ್ರೆ. ನಾವೇನ್ ಕೊಟ್ಟಿದೀವಿ ಅದನ್ನೇ ಕೊಟ್ಟಿದ್ದಾರೆ. 5ನೇ ತಾರೀಕಿನ ನಾವು ಅಕ್ರಮ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ, ಯಾವುದೇ ಕಂಪ್ಲೇಂಟ್ ದಾಖಲಾಗಿಲ್ಲ ಅಂತ ಏನ್ ಕೊಟ್ಟಿದೀವಿ ಅದು ಕಂಡು ಬಂದೈತೆ ಅಂತಾನೆ ಅವ್ರು ಕೊಟ್ಟಿದ್ದಾರೆ. ಇಲ್ಲೇ ಇದ್ದಾರೆ, ಇದು ಮುಂದೆ ತನಿಖೆಗೆ ತಗೊಳ್ತೀವಿ ಅಂತಾನೆ ಅವ್ರು ಕೊಟ್ಟಿದ್ದಾರೆ. ಬೇರೆ ಇಲ್ಲ, ಒಂದು ಜೆರಾಕ್ಸ್ ಮಾಡ್ಕೊಟ್ಬಿಡ್ರಪ್ಪ ಅವ್ರಿಗೆ. ಅಲ್ಲ, ನಮ್ಗೆ ಕೊಟ್ಟಿರೋದು. ಕೊಡು, ತೋರ್ಸೋದು. ಇಲ್ಲಿ ಅದನ್ನ ತೋರ್ಸೋಣ. ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಇದು ಮಾಡಿ. ಬೇಡ ಪೇಜ್ ಇಲ್ಲ ಅಂದ್ರೆ ಜನರಲ್ ಕ್ಲೋಸ್ ಮಾಡ್ಬಿಟ್ಟು ಕ್ಲೋಸ್ ಬ್ಲರ್ ಮಾಡ್ತಾ ಇದೆ. PDF ನೈಟ್ ಮಾಡಿ ಆಮೇಲೆ ಲೋಕಾಯುಕ್ತ ಬಿಟ್ಟು ಕಳಿಸೋವರೆಗೂ ಕಲಿಬಾರ್ದು. ಒಳಗಡೆ ಇಟ್ಟಿರಂಗಿಲ್ಲ. ಇವ ಮಾಡ್ತಾವ್ರೆ ಸ್ಟೇಟ್ಮೆಂಟ್ ತಗೊಂಡು ಅವ್ರ ಮೇಲೆ ಇದನ್ನ ಸ್ಲೇಟ್ ಕೊಟ್ಟು ಫೋಟೋಗಳೆಲ್ಲ ಹೊಡ್ಸ್ಕೊಂಡಿದ್ದಾರೆ. ಲೈವ್ ಐತೆ, ಹಂಗೆಲ್ಲ ಮಾಡ್ಬೇಡ, ಹೋಗಪ್ಪ. ಸ್ಟೇಟ್ಮೆಂಟ್ ಪೊಲೀಸ್ ಕಂಪ್ಲೇಂಟ್ ಪ್ಲಸ್ ಮಾಹಿತಿ ಪ್ರಕಾರವಾಗಿ ಅವ್ರು ಹೇಳ್ತಾರಲ್ಲ ಇದೇ ರೀತಿ. ಇದಾರ್ಗೂ ಹೋಗ್ಬೇಕು, ಅವ್ರಿಗೂ ಹೋಗ್ಬೇಕು. ಎಮ್ಮ ಕೊಡಿ. ಅದೇ ಅಣ್ಣ, ಅದೇ ಹಿಂಗ ಒಂದು 2-3 ಸೇರ್ಕೊಂಡು ಫೋಟೋ ಜೆರಾಕ್ಸ್ ಸೇರ್ಸ್ಕೊಡ್ತೀವಿ. 2-3 ಜೆರಾಕ್ಸ್ ಮಾಡ್ಕೊಬಾ. ಮುಂದಗಡೆ ಏನು ಇವಾಗ ಇಷ್ಟೆಲ್ಲ ಮಾತಾಡಿದೀವಿ. ಇವಾಗ ಅವರು ಏನು ಮಾನವ ಹಕ್ಕುಗಳ ಆಯೋಗದಿಂದ ಬಂದು ನಾವು ಏನು ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡಿದ್ರನ್ನ ಬೆಳಗ್ಗೆಯಿಂದ ಮಾಡಿದ ಕಾರ್ಯಾಚರಣೆಗೆ ಅವರು ಏನು ಮಾನವ ಹಕ್ಕುಗಳ ಆಯೋಗದ DYSP ಅವರು ಬಂದು ಇಲ್ಲಿ ಏನು ಎಲ್ಲ ಪರಿಶೀಲನೆ ಮಾಡಿ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಕ್ಕೆ ಸತ್ಯ ಇದೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಒಂದು ಲೆಟರ್ ಕೊಟ್ಟು ಅವರು ಮುಂದಿನ ತನಿಖೆಗೆ ಇದು ಮಾಡ್ತೀವಿ ಅಂತ ಹೇಳಿ ಅವ್ರು ಹೊರಟೋಗಿದ್ದಾರೆ. ಈಗ ಬಂಧುಗಳೇ, ಇದು ಯಾವ ರೀತಿ ಪೊಲೀಸರು ಅಕ್ರಮಗಳು ನಡೀತಾ ಇದ್ದಾವೆ, ಇದು ನಮ್ಮ ಭಾಗದಲ್ಲಿ ತುಂಬಾನೇ ಆಗ್ಬಿಟ್ಟಿದೆ. ಈ ನಮ್ಮದೇ ಅನ್ನೋದಿನ್ನ ರಾಜ್ಯದಲ್ಲಿ ಎಲ್ಲಾ ಭಾಗದಲ್ಲೂ ಅದೇ. ಅದಕ್ಕೊಂದು ಉದಾಹರಣೆನೇ ಕೊಡ್ತೀನಿ. ಕಳೆದ ಬಾರಿ ಯಾವುದು 2020ರಲ್ಲೋ 2021ರಲ್ಲೋ ಯಾವುದು ಸಕಲೇಶ್ವರ ಅಂತೇಳಿ, ಸಾರಿ, ಯಾವುದು ಮಡಿಕೇರಿ ಒಂದು ಭಾಗದಲ್ಲಿ ಒಬ್ಬ ಗಂಡ ಹೆಂಡತಿ ಅವ್ರು ಇದ್ದಿರ್ತಾರೆ. ಆ ಅಮ್ಮ ಬೇರೆ ಯಾರ ಜೊತೆಲ್ಲೋ ಅಕ್ರಮವಾಗಿ ಓಡೋಗ್ಬಿಟ್ಟಿರ್ತಾರೆ. ಆದ್ರೆ ಗಂಡ ಹೋಗಿ ಅವನು ಎಲ್ಲೋ ಕೂಲಿ ಮಾಡ್ಕೊಂಡಿದ್ದವನಿಗೆ ಯಾವುದೋ ಒಂದು ಬಾಡಿ ಸಿಗುತ್ತಂತೆ. 1 ವರ್ಷ ಆದ್ಮೇಲೆ ಒಂದು ಬಾಡಿ ಸಿಗುತ್ತೆ. ಆ ಬಾಡಿ ಸಿಕ್ಕಿದಾಗ ಯಾರು ಅದು ಪೇಪರ್ ಇಟ್ಕೊಡ್ತಾರಂತೆ. ಪೊಲೀಸರೇ ಪೇಪರ್ ಇಟ್ಕೊಟ್ಟಾಗ ಇವರು ನಮ್ಮ ಹೆಂಡತಿನೇ ಇರ್ಬೋದು ನೋಡಿ ಅಂತ ಅವ್ನು ಹೋಗಿ ಚೆಕ್ ಮಾಡ್ಸಕ್ ಹೋದಾಗ ಆ ವ್ಯಕ್ತಿನೇ ತಗೊಂಡೋಗಿ ಅರೆಸ್ಟ್ ಮಾಡಿಸಿ ಅದು ನೀನೇ ಕೊಲೆ ಮಾಡ್ಬಿಟ್ಟಿದ್ಯಾ, ಅದು ನಿಮ್ದೇ ಇದು ಅಂತ ಹೇಳ್ಬಿಟ್ಟು ಅವ್ರು ಅರೆಸ್ಟ್ ಮಾಡಿಸಿರ್ತಾರೆ. ಕಳೆದ 2 ವರ್ಷಗಳ ಆತನಿಗೆ ಜೈಲು ಶಿಕ್ಷೆನೂ ಹೋಗ್ತಿದೆ. ಆ ಯಪ್ಪ ಹೇಳ್ತಾ ಇದಾರಂತೆ, ಇಲ್ಲ ನನ್ನ ಹೆಂಡತಿ ಬದುಕಿದ್ದಾಳೆ, ಯಾರೋ ಜೊತೆನಲ್ಲಿ ಬೇರೆ ಅಕ್ರಮ ಸಂಬಂಧ ಇದೆ, ಅವ್ರು ಹೋಗಿ ಬದುಕ್ತಾ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಈಗ ಒಂದು 6 ತಿಂಗಳು ಅಥವಾ 10 ದಿನದಲ್ಲೇನೋ ಸಿಕ್ಕಿ ಆ ಅಮ್ಮ ಅಲ್ಲೆಲ್ಲೋ ಏನೋ ಕುಶಾಲನಗರದಲ್ಲೂ ಎಲ್ಲೋ ವಾಸ ಮಾಡ್ತಾ ಇರ್ತಾರೆ. ಅದನ್ನ ಆ ಸ್ಥಳೀಯವಾಗಿ ಪೊಲೀಸರಿಗೆ ಅವರು ಮಾಹಿತಿ ಕೊಟ್ಟು ಆ ಸ್ಟೇಷನ್ ಕಡೆಯಿಂದ ಅವ್ರನ್ನ ಕರ್ಕೊಂಡ್ ಬಂದಿರ್ತಾರೆ. ಕೋರ್ಟ್ ಈಗ ಅವ್ರಿಗೆ ಪೊಲೀಸರಿಗೆ
ಕೋರ್ಟ್ ಅಲ್ಲಿ ಆ ಪೊಲೀಸ್ ಸಿಬ್ಬಂದಿಗಳು ಅವ್ರ ತನಿಖೆ ಸರಿಯಾಗಿ ಮಾಡದೆ ಅವರು ಚೀಮಾರಿ ಹಾಕಿದ್ರು ಅವ್ರಿಲ್ಲ ನಾವು ಇದೇ ವ್ಯಕ್ತಿನೇ ನಾವು ಎಲ್ಲಾ ಪರಿಶೀಲನೆ ಮಾಡಿರ್ತೀವಿ, ಎಲ್ಲಾ ರೀತಿ DNA ಟೆಸ್ಟ್ ಮಾಡಿರ್ತೀವಿ, ಎಲ್ಲ ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಎಲ್ಲಾ ಕನ್ಕ್ಲೂಡ್ ತಗೊಳ್ತಾರಂತ ಎಲ್ಲಾ ರೀತಿ ತಗೊಂಡು. ಆದ್ರೆ ಈ ವ್ಯಕ್ತಿ ಆ ಅಮ್ಮ ಈಗ ಸಿಕ್ಕಿದಾಗ ಇವಾಗ ಖುದ್ದಾಗೆ ಬಂದು ಆ ಅಮ್ಮ ಮಾಹಿತಿ ಕೊಡ್ತಾರಂತೆ, ನನಗೆ ಮಕ್ಕಳು ಇಬ್ಬರು ಮಕ್ಕಳಿದಾರಂತೆ, ಮಕ್ಕಳು ನನಗೆ ಬೇಡ, ನಾನೆಲ್ಲ ಬೇರೆ ಕಡೆ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತ ಮಾಹಿತಿ ಕೊಟ್ಟರು. ಅವರು ಆದ್ರೂ ಪೊಲೀಸರು ಇಲ್ಲ ಅವರು ಆ ಅಮ್ಮ ಸತ್ತಿರೋದು ನಿಜಾನೇ, ನಾವು ಎಲ್ಲಾ ರೀತಿನಲ್ಲೂ ಟೆಸ್ಟ್ ಮಾಡಿದ್ದೀವಿ, ಹೇಗೋ ಬದುಕು ಬಂದ್ಬಿಟ್ಟಿದ್ದಾರೆ ಅಂತ ಮಾಹಿತಿ ಕೊಡ್ತಾರೆ. ಆದ್ರೆ ಅಮಾಯಕ ಒಬ್ಬ ಅಮಾಯಕರನ್ನು ಬಲಿಪಶು ಮಾಡ್ತಾ ಇದ್ದಾರೆ. 2 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸ್ತು ಜೈಲಲ್ಲಿ. ಅದೇ ಅಮಾಯಕರನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅದನ್ನ ಯಾರು ಕಟ್ಕೊಡ್ತಾರೆ? ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇದಾಗ್ತಾ ಇರಲಿಲ್ಲ. ಈಗ ನಮ್ಮ ಆನೇಕಲ್ ಠಾಣೆಯಲ್ಲಿ ಆ ವ್ಯಕ್ತಿ ಅಮಾಯಕ ವ್ಯಕ್ತಿ ಆ ಅಮ್ಮ ಅಪ್ಪ ಬೇಡ್ಕೊಡ್ತಾರೆ. ಆ ಅಮ್ಮ ಅವರು ಹೆಂಡತಿ ಆ ಅಪ್ಪನ ಹೆಂಡತಿ ಹೇಳ್ತಿದ್ರೆ ಹೋಗಿ ಅಲ್ಲಿ ಯಾರನ್ನ ಕೇಳಿ ದಯವಿಟ್ಟು ನಾವೇನೋ ಬಾಧೆ ಬಿದ್ದು ಅವ್ರಿಗೆ ಕೊರೋನಾ ದುಡ್ಡನ್ನ ದಯವಿಟ್ಟು ಇದನ್ನ ಬಿಟ್ಕೊಡಿ, ಅವ್ರಿಗೆ ಒಪ್ಕೊಳ್ಳಕ್ ಹೇಳಿ ಅಲ್ಲಿ ಹೋಗಿ ಅಲ್ಲಿ ಒಡವೆ ಇಸ್ಕೊಬರ್ರಿ, ಅಲ್ಲಿ ದುಡ್ಡು ಇಸ್ಕೊಬರ್ರಿ ಅಂತ ಅಮ್ಮಗೆ ಹೇಳ್ತಾ ಇದ್ರೆ, ನೀನು ಮಾಡ್ಲಿಲ್ಲ ತಾನೆ ಯಾಕೆ ಭಯ ಪಡ್ತೀಯಾ, ನಾನಿದ್ದೀನಿ, ನಾವು ಇದ್ ಮಾಡ್ತೀವಿ, ನನ್ಗೆ BP ಲೋ ಜಾಸ್ತಿ ಆಗ್ಬಿಟ್ಟಿದೆ, ತಲೆ ಕೆಡ್ಸ್ಕೊಂಡ್ಬಿಡ್ರಿ, ಕೂಲಾಗಿರ್ರಿ, ನಾನ್ ನೋಡ್ಕೊಂತೀನಿ, ಆರಾಮಾಗಿರಿ, ನೀವು ಅಲ್ಲೇನ ಇದಾದ್ರೆ ನೀವು ಅಲ್ಲಿ ಸಾಯಿ, ನಾನು ಇಲ್ಲಿ ಸಾಯ್ತೀನಿ ಒಂದು ಇಷ್ಟೆಲ್ಲ ಬೇಡ್ಕೊಂತ ಇದ್ದಾರೆ. ನಿಮ್ಗೂ ಪೊಲೀಸ್ ಒಬ್ಬ ಮಾತಾಡ್ತಾ ಇದ್ದಾನೆ, ಆ ಅಮ್ಮ ಆಡಿಯೋ ನಾವು ಇವಾಗ ಎಲ್ಲ ತೋರಿಸ್ತೀವಿ, ಆಡಿಯೋದಲ್ಲಿ ಆಡಿಯೋ ಇದು ಮಾಡಿ ಆ ಅಮ್ಮ ಹೇಳ್ತಾ ಇದ್ದಾರೆ, ಸರ್ ನಿಮ್ಗೂ ಕುಟುಂಬಗಳಿದಾವೆ, ನಿಮ್ಗೂ ಅಕ್ಕ ತಂಗಿ ಇದ್ದಾರೆ, ಹೆಂಡತಿ ಎಲ್ಲ ಇದೆ, ಹೆಣ್ಮಕ್ಳು ಇದ್ದಾರೆ, ನಮ್ದು ಕುಟುಂಬ ತರನೇ ನಿಮ್ದು ಅಲ್ವಾ, ನಾವು ಬೀದಿಗೆ ಬಂದಿದೀವಿ, ನಾವು ಪ್ರತಿದಿನ ಇದ್ ಮಾಡ್ತಾ ಇದೀವಿ, ನಾವೆಲ್ಲ ಹೋಗಿ ಕಂಪ್ನಿನಲ್ಲಿ 5,000 ತಗೋ ಬಂದಿದೀವಿ ಅಂತ ಆ ಅಮ್ಮ ಬರಿಪರಿಯಾಗಿ ಬೇಡ್ಕೊಂಡ್ರು. ನಮ್ಮ ಕುಟುಂಬದ ಬಗ್ಗೆ ನೀನ್ ಮಾತಾಡಬೇಡ, ನಿನ್ ಯೋಗ್ಯತೆ ಇಲ್ಲ ಅಂತಾರೆ. ಅಯೋಗ್ಯರು ತಗೊಬಂದು ಈ ತರ ಲೂಟಿ ಮಾಡೋ ಅಂತ ಅಯೋಗ್ಯ ನಿಮ್ ಕುಟುಂಬನ ಮಾತಾಡಿದ್ರೆ, ಈ ಕುಟುಂಬನೇ ಈ ತರದವ್ರು ಅಮಾಯಕರಿಂದ ತಗೊಂಡೋಗಿ ನಿಮ್ ಕುಟುಂಬ ತೆಗ್ದಿರ ನಾಚಿ ಆಗಲ್ಲ ನಿಮ್ಗೆ? ಇನ್ನೇನೇ ಆಗ್ಬೇಕು ಇಂಥ ಅಮಾಯಕರ ಕುಟುಂಬಗಳಲ್ಲಿ ಅವ್ರ ಹತ್ರ ತಗೊಂಡು ಹಣನ ನೀವು ಸಂಸಾರಗಳು ನಡೆಸಿದ್ರೆ ನಿಮ್ ಕುಟುಂಬಗಳ ಬಗ್ಗೆ ಮಾತಾಡ್ಬಾರ್ದಂತೆ, ಮಾನ ಮರ್ಯಾದೆ ಅದನ್ನ ತಿಂತಿರಲ್ಲ ನೀವು. ಸಂಜೆ ಬೆಳಗ್ಗೆ ಇಲ್ಲಿಂದ ತಗೊಂಡೋಗಿ ಲೂಟಿ ಮಾಡಿ ಸಾವಿರಾರು ಜನನ ಸಾರ್ವಜನಿಕರ ರಕ್ತ ಹಣದಿಂದ ನೀವು ತಿಂತಿರಲ್ಲ, ನಾಚಿ ಆಗೋಲ್ಲ ನಿಮ್ಗೆ? ಮೈ ಹಿಡಿಯುತ್ತೆ ನಿಮ್ಗೆ? ಈ ತರ ಪೊಲೀಸ್ ಸಿಬ್ಬಂದಿಗಳು ಇರೋದ್ರಿಂದಾನೇ ಈ ಒಂದು ಪ್ರಕರಣ ತುಂಬಾ ಆಗ್ತಾ ಇದೆ. ಅದು ನಮ್ಮ ಕರ್ನಾಟಕ ಅಂತೂ ಎಗ್ಗಿದೆ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆಲ್ಲ ನೋಡಿ, ಕಳೆದ ಬಾರಿ ನಾವು ಏನೋ ಪ್ರವೀಣ್ ಸುಧಾ ಅವರು ಇವರು DGP ಅವರು ಆದೇಶ ಬೈಕ್ಗಳನ್ನೆಲ್ಲ ಹಿಡಿಬೇಡ್ರಿ, ಗಾಡಿಗಳು ಹಿಡಿಬೇಡಿ, ಅವ್ರದ್ದೇನು ಫೋಟೋಗಳು ಹಿಡಿದು ಮಾಡಿ, ಅದು ರ್ಯಾಶ್ ಡ್ರೈವಿಂಗು ಅಥವಾ ಕುಡಿದ ಡ್ರೈವಿಂಗು, ಈ ತರ ಡ್ರೈವಿಂಗ್ ಮಾತ್ರ ಆ ತರದ ವೆಹಿಕಲ್ಸ್ ಹಿಡೀರಿ ಅಂತ ಆದೇಶ ಮಾಡಿದ್ದಾರೆ. ಇವರು ಎಲ್ಲಾ ವೆಹಿಕಲ್ಸ್ ಹಿಡಿತಾರೆ. ಹಿಡಿಯೋದು 1% ಭಾಗ ಸರ್ಕಾರಕ್ಕೆ ತೋರಿಸಿದ್ರೆ 99% ಜೋಬಕ್ಕೆ ತಿಳಿಸ್ಕೊಂತಾರೆ. ಅಲ್ಲಿ ನಾನೇ ಕಳೆದ 1 ತಿಂಗಳ ಹಿಂದೆಗಡೆ ಜಿಗಣಿನಲ್ಲಿ ನಮ್ಮ ನಾಚಿಕೆ ಆಗ್ಬೇಕು ಅವ್ರಿಗೆ, ಕಳೆದ 1 ವರ್ಷದ ಹಿಂದೆಗಡೆ ನಾನೇ ಆ ಪೊಲೀಸ್ ಸಿಬ್ಬಂದಿಗೆ ಕೂಡ್ದು ಡ್ಯೂಟಿ ಮಾಡ್ತಾ ಇದ್ದಾರೆ, ಜನಗಳ ಹತ್ರ ಸಾರ್ವಜನಿಕವಾಗಿ ಮೊಬೈಲ್ಗೆ ಕಿತ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಮಹೇಶ್ ರೆಡ್ಡಿ ಅವರು ನಮ್ಮ KRS ಪಕ್ಷದ ತಂಡ ಜಿಲ್ಲಾ ಸಮಿತಿ ತಂಡ ಹೋಗಿ ಅಲ್ಲಿ ಸ್ಥಳೀಯ ಸಾರ್ವಜನಿಕರು ಮತ್ತೆ ನಮ್ಮ KRS ಪಕ್ಷದ ತಂಡ ಹೋಗಿ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ಟಿದ್ದೀವಿ. ಸ್ಟೇಷನ್ ಅಲ್ಲಿ ಆ ಪೊಲೀಸ್ ಅಧಿಕಾರಿ ಮಾಡಿರೋ ಅಯೋಗ್ಯ ಕೆಲಸಕ್ಕೆ ಅವ್ರನ್ನ ಬಿಟ್ಟಬಿಟ್ರು. 1 ವರ್ಷಗಳ ಕಾಲ ಕೆಲಸ ಮಾಡಿಸಿದ್ರು. ಅವ್ರು ಮಾಡಿದ್ರೆ ಕಳತನ ಅಲ್ಲ, ಸಾರ್ವಜನಿಕ ಮತ್ತೆ ಆ 1 ವರ್ಷ ಆದ ನಂತರ ಮತ್ತೆ ಸಾರ್ವಜನಿಕರ ಹತ್ರ ಲೂಟಿ. ಪ್ರತಿದಿನ ಇದು ಕಂಪ್ಲೇಂಟ್ ಬರ್ತಾನೆ ಇರೋದು ನಮ್ಗೆ. ಫೋನ್ ಪೇ ನಲ್ಲಿ ರೆಡ್ ಹ್ಯಾಂಡ್ ತನ್ನ ಸ್ವಂತ ಅಕೌಂಟ್ಗೆ, ಸರ್ಕಾರಿ ನೌಕರ ತನ್ನ ಅಕೌಂಟ್ಗೆ ಹಣ ಹಾಕಿಸ್ಕೊಂಡು ಸಾರ್ವಜನಿಕರಿಂದ ಲೂಟಿ ಮಾಡ್ತಾ ಇರೋದನ್ನ ನಾವು ರೆಡ್ ಹ್ಯಾಂಡ್ ನಾವ್ ಹಿಡಿದುಕೊಟ್ರೆ ಅವ್ರನ್ನೂ ರಕ್ಷಣೆ ಮಾಡ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಆ ಮೋಹನ್ ಕುಮಾರ್ ಅವ್ರಿಗೆ ಏನು DYSP ಆಗಿದ್ದಾರೆ, ಅವ್ರಿಗೆ ಎಷ್ಟು ವಿಷಯ ಕೊಟ್ರು ಅವ್ರು ಯಾವುದೇ ಕಾರಣಕ್ಕೂ ಎಲ್ಲ ಸುಳ್ಳು ಕೇಸುಗಳು ಬಹಳ ಚೆನ್ನಾಗಿ. ಈಗ ನೋಡಿ, ನಾವು ಕಳೆದ ಬಾರಿ ಇದೇ ಠಾಣೆಯಲ್ಲಿ ಯಾವುದೋ ಒಂದು ಮುತ್ತೂಟ್ ಇದು ಬ್ಯಾಂಕ್ದು ಒಂದು ಕಂಪ್ಲೇಂಟ್ ತಗೊಂಡ್ ಬಂದ್ವಿ. ವಿಡಿಯೋ ಮಾಡ್ಬೇಡ್ರಿ, ಹೋಗ್ರಿ ಆಚೆ. ಇದೇ ತಿಪ್ಪೇಸ್ವಾಮಿ ಯಾಕೆ ಮಾಡಬಾರ್ದು? ಇದು ಅವ್ರ ಮನೆನ. ಈಗ ಅಲ್ಲಿ ಹೋಗಿ ಒಳಗಡೆ ಲೈವ್ ಮಾಡ್ತಾ ಇದ್ರೆ ಹೋಗ್ರಿ ಆಚೆ ಅಂತ. ಖಾಸಗಿನ ಅವರು ಸ್ವಂತ ಜಾಗಕ್ಕೆ ಹೋಗಿದೀವ ನಾವು. ಇವ್ರ ಮನೆಗೆ ಹೋಗಿ ವಿಡಿಯೋ ಮಾಡ್ತಾ ಇದೀವ. ಅಹಂ ಅನ್ನೋದು ಅಷ್ಟು ತೋರಿಸ್ತಾ ಇದೆ ಅವ್ರಿಗೆ. ದುರಹಂಕಾರ
ಹಾ, ರೌಡಿಗಳು ಅಲ್ಲ, ರೌಡಿಗಳಿಗೆ ಚೇರ್ಗಳಾಗ್ತಾರೆ. ಈಗ ಅಮಾಯಕರು ಸಿಕ್ಕಿದ್ದಾರೆ, ಅಮಾಯಕರ ಮೇಲೆ ಚೇರ್ಗಳಾಗ್ತಾರೆ. ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಕೊಂಡು ಒಂದು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಈಗಿನ ಕಾಲ. ಇವ್ರ ಹತ್ರ ನ್ಯಾಯ ನೀತಿ ಕೇಳಕ್ ಬಂದಂತ ಅಮಾಯಕರ ಹತ್ರ ಧಮ್ಕಿಗಳು ಹಾಕೋದು. ಈಗ ನೋಡಿ, ಈ ವ್ಯಕ್ತಿನ ಕರ್ಕ ಬಂದಾಗ ಬೇರೆ ವ್ಯಕ್ತಿನ ಕರ್ಕ ಬಂದು ಅವನ್ನ ಹೊಡಿಯೋದೇನೋ, ಧಮ್ಕಿ ಹಾಕೋದೇನೋ, ಅವನ್ನ ಭಯ ಪಡಿಸೋದೇನೋ, ಅವನಿಗೆ ಮಾಡ್ತಾರೆ, ಇವನು ಭಯ ಪಟ್ಬಿಟ್ಟು ಹೌದು ಸಾಕ್ಷಿ ಒಪ್ಕೊಬೇಕು. ಅವ್ರ ಹೆಂಡತಿ ಪರ್ಪರಿಯಾಗಿ ಪಡ್ಕೊಂಡಿದ್ದಾರೆ ನೋಡಿ, ದಯವಿಟ್ಟು ಒಪ್ಕೊಂಬೇಡಿ, ನೀವ್ ಕಳ್ತನ ಮಾಡಿಲ್ಲ, ನೀವ್ ಅವ್ರ ಹತ್ರ ಇದ್ ಮಾಡ್ಲಿಲ್ಲ, ಯಾಕೆ ಒಪ್ಕೊಂತೀರಾ, ಒಪ್ಕೊಂಬೇಡಿ ಅಂತ ಪರಿಪರಿಯಾಗಿ ಆ ಅಮ್ಮ ಬೇಡ್ಕೊಂತ ಇದ್ದಾಳೆ. ಆದ್ರೂ ಈ ಅಪ್ಪ ಹೇಳ್ತಾ ಪೊಲೀಸರು ಹೇಳ್ತಾ ಇದ್ದಾನೆ, ರೇ ಒಪ್ಕೊಂಡ್ರೆ ನಿನ್ ಮೇಲೆ ಯಾವುದೇ ಕೇಸ್ ಆಗ್ತಿದ್ದಂಗೆ ನಿಮ್ಗೆ ಲೆಟರ್ ಕೊಡ್ತೀನಿ ನಾನು. ನಿಮ್ಗೆ ಇನ್ ಮುಂದೆ ಯಾವುದೇ ಪೊಲೀಸ್ ಅವರು ನಿಮ್ಮನ್ನ ಬಂದು ಅರೆಸ್ಟ್ ಮಾಡ್ತಿದ್ದಂಗೆ ನಾನು ಲೆಟರ್ ಕೊಡ್ತೀನಿ. ಇದನ್ನ ತೋರಿಸ್ಬಿಟ್ರೆ ಸಾಕು ನಿಮ್ಗೆ. ಅಲ್ಲ, ತಿಂಗಳು ಸಂಬಳ ಕೊಡ್ತಾರಲ್ವಾ, ಆ ತರ ಅಂತ ಹೇಳಿ ಆ ಅಪ್ಪ ಒಳಗಡೆ ಇಟ್ಕೊಂಡು ಬೆದರಿಕೆಗಳು ಹಾಕಿ ಮೊಬೈಲು ನೋಡಿ, ಈಗ ಹೇಳ್ತಾ ಇದ್ದಾರೆ ಆ ಅಪ್ಪ ಮೊಬೈಲು. ಈಗ ಬೆಳಗ್ಗೆಯಿಂದ ಅದೇ ಫೋನಲ್ಲೇ ನಾವು ಇವಾಗ ಅಲ್ಲಿ ಹ್ಯೂಮನ್ ರೈಟ್ಸ್ ಇದರಲ್ಲಿ ಮಾನವ ಹಕ್ಕು ಆಯೋಗದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ರೆ 3 ಸತಿ ಫೋನ್ ಮಾಡುದು ಅದೇ ಜಾಗದಲ್ಲಿ ಇದ್ದಾಗೆ. ಅಲ್ಲಿ ನಾವೇ ಹೇಳಿದ್ವಿ, ಹೌದಪ್ಪ ಬೇರೆಯವ್ರಿಗೆ ಯಾರಿಗೋ ಹೇಳಿದೀವಿ, ಅರೇಂಜ್ ಮಾಡ್ತಾ ಇದೀವಿ, ಬರ್ತಾ ಇದೀವಿ ಇರೋಮ್ಮ ಅಂತ ನಾವೇ ಹೇಳಿಸಿದೀವಿ. ಅದನ್ನೆಲ್ಲ ಕೇಳ್ಕೊಂಡು ಇದ್ರು. ಅವ್ರನ್ನ ಕರ್ಕೊಂಡ್ಬಂದು ಒಳಗಡೆ ಬಿಟ್ಟ ತಕ್ಷಣ ಮೇಲೆಗಡೆ ಸ್ಟೇಟ್ಮೆಂಟ್ ತಗೊಂಡೋಗಿ ಕೊಟ್ಟೋದ್ರು. ನಾವು ಸ್ವಲ್ಪ ತಡ ಆಯ್ತು ಅವ್ರು ಬರೋದ್ರೊಳಗಡೆ. ಅವ್ರು ಬರೋದಕ್ಕೆ ಖಚಿತ ಆಯ್ತು, ನಮ್ಮ ಹತ್ರ ವಿಡಿಯೋಗಳಿದಾವೆ, ಒಳಗಡೆ ಇಟ್ಕೊಂಡಿದ್ವಿ. ಆಮೇಲೆ ಕರ್ಕೊಂಡೋಗಿ ಮೇಲೆ ತಗೊಂಡೋಗಿ ಸ್ಟೇಟ್ಮೆಂಟ್ ತಗೊಂತಾ ಇದೀವಿ ಅಂತ ಸ್ಟೇಟ್ಮೆಂಟ್ ತಗೊಂಡು ಆಮೇಲೆ ಅವರು ಮಾನವ ಹಕ್ಕುಗಳ ಆಯೋಗದ ಏನು DYSP ಅವ್ರು ಬಂದ್ರು, ಅವರು ವಿಡಿಯೋ ಸಮೇತನಲ್ಲಿ ಹೋಗಿ ಕೇಳಿದಾಗ ಆ ವ್ಯಕ್ತಿ ಒಪ್ಕೊಂಡ್ರು. ಸರ್, ನಾವು ಯಾವುದೇ ಮಾಡಲಿಲ್ಲ, ನಾವು ಬಡವರು, ನಾವು ಆ ರೀತಿ ಒಡವೆಗಳನ್ನ ಇದನ್ನ ನಾವು ಮಾಡೋಗಿದ್ರೆ ನಾವು ಬಾಡಿಗೆ ಮನೇಲಿ ಹಾಕಿರ್ಬೇಕಾಗಿತ್ತು, ನಾವು ಬಾಡಿಗೆ ಮನೇಲಿ ಹಾಕ್ಬೇಕು, ಸ್ವಂತ ಮನೆ ತಗೊಂಡು ರಾಯಲ್ ಆಗಿರ್ಬೋದಾಗಿತ್ತಲ್ಲ, ಯಾಕೆ ಒಂದು ಪೆಟ್ಟಿಗೆ ಇಟ್ಕೊಂಡು ನಾವು ಅಂಗಡಿ ಮುಂದೆ ಕುತ್ಕೊಂಡು ಪಾಲಿಶ್ ಮಾಡ್ಕೊಂಡಿರ್ಬೇಕಾಗಿತ್ತು ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ಕಣ್ಣೀರ್ ಹಾಕೋ ನಮ್ಮ ಮುಖ ನೋಡಿದ ತಕ್ಷಣ, ಆ ಅಮ್ಮ ಹೆಂಡತಿ ಮುಖ ನೋಡಿದ ತಕ್ಷಣ ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ದಾರೆ, ಇಲ್ಲ ನನ್ನನ್ನು ತುಂಬಾ ಹೊಡೆದ್ರು, ಬೈದ್ರು, ಕಾಲಲ್ಲೆಲ್ಲ ಒದ್ರು, ಸ್ಲೇಟ್ ಇಡ್ಸ್ಬಿಟ್ಟು ಫೋಟೋ ಹೊಡ್ಸಿದ್ರು, ಇಲ್ಲ ನೀನು ಒಪ್ಕೊಂಡ್ಲೇಬೇಕು ಅಂತ ಹೇಳಿದ್ರು ಅಂತ ಎಲ್ಲಾನು ಅವರು ಏನು ಮಾನವ ಹಕ್ಕುಗಳ ಆಯೋಗದ DYSP ಅವ್ರ ಹತ್ರ ಅವರು ನೇರವಾಗಿ ಹೇಳಿದ್ರು. ಆಮೇಲೆ ಅವರು ಏನ್ ತಗೊಳ್ತಾ ಇದ್ರು ಸ್ಟೇಟ್ಮೆಂಟ್ ನ ನಿಲ್ಸಿ ಇವರು ಯಾರು ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಕಡೆಯಿಂದ ಅವರು ಮಾಹಿತಿಗಳು ತಗೊಂಡ್ರು. ಈಗ ನಾವು ನಮ್ಮ ಪಕ್ಷದಿಂದ ಇಲ್ಲೆಲ್ಲ ಒಂದು ವಿಡಿಯೋ ಮಾಡ್ತಾ ಇದ್ರಿ, ಈ ಸ್ಟೇಷನ್ ನ ಘನ ಕೃತ್ಯಗಳನ್ನ ನಾವು ಜನಗಳಿಗೆ ತಿಳಿಸ್ತಾ ಇದ್ರೆ ಈ ವ್ಯಕ್ತಿಗಳು ನಮ್ಮನ್ನು ಆಚೆ ತಳ್ತಾ ಇದ್ರು. ಯಾಕೆ ಇವ್ರು ಮಾಡೋದಕ್ಕೆ ಮಾತ್ರ, ಇವ್ರಿಗೆ ಮಾತ್ರ ಇಲ್ಲಿ ಇರ್ಬೇಕಾ? ಸಾರ್ವಜನಿಕರಿಗೆ ಠಾಣೆ, ಸಾರ್ವಜನಿಕರು ಬರೋದ್ರಿಂದ ತಾನೇ ಇವರು ಇರೋದು ಅಯೋಗ್ಯರು. ಅಲ್ಲ, ನಮ್ಮ ತೆರಿಗೆ ಹಣ ತಗೊಂಡು ಸಾರ್ವಜನಿಕರನ್ನೇ ಆಚೆ ತಳ್ತಾರೆ. ಸಾರ್ವಜನಿಕರ ಸೇವೆಗೆ ತಾನೇ ಇವ್ರು ನಿಂತಿರೋದು. ಸಾರ್ವಜನಿಕರು ಈ ಠಾಣೆಗೆ ಬಂದಿಲ್ಲ ಅಂದ್ರೆ ಇವ್ರೇನ್ ಕರೀತಾರೆ? ನಮ್ಮ ರಕ್ಷಣೆಗೆ ತಾನೇ ಇವ್ರು ನಿಂತಿರೋದು. ನಮ್ಮನ್ನೇ ಸುಲ್ಗೆ ಮಾಡ್ತಾ ಇದ್ದಾರಲ್ರಿ ಇವರು. ಏನ್ ಕರಿಬೇಕು ಇಂಥ ಠಾಣೆ, ಇಂಥ ಅಧಿಕಾರಿಗಳು ಏನ್ ಕರಿಬೇಕು? ಸಾರ್ವಜನಿಕ ರಕ್ಷಣೆಗಾಗಿ ಸರ್ಕಾರ ಒಂದು ಅನುಕೂಲ ಆಗ್ಲಿ, ಅದೊಂದು ಏನು ಇದೆಲ್ಲಾನು ಕಳತನಗಳು, ದರೋಡೆಗಳು ನಿಲ್ಲಿಸ್ಲಿ ಅಂತ ಮಾಡಿದ್ರೆ ಇವರೇ ಇನ್ನು ಅಮಾಯಕರನ್ನೆಲ್ಲಾನು ಏನು ಯಾರು ಪ್ರಬಲರಿಲ್ವೋ, ಯಾರು ಅವ್ರಿಗೆ ಸಪೋರ್ಟ್ ಇಲ್ವೋ, ಈ ತರದವ್ರನ್ನೆಲ್ಲ ಇವರೇ ಸೃಷ್ಟಿ ಮಾಡಿ, ಇವರೇ ಹುಡುಕಿ ಅವ್ರನ್ನೆಲ್ಲ ಇನ್ನು ದರೋಡೆಕೋರು, ಕಳ್ಳರು, ಕೊಲೆಗಾರರು ಇವರೇ ಸೃಷ್ಟಿ ಮಾಡೋದು. ಮೊಬೈಲು, ಆಧಾರ್ ಕಾರ್ಡು ಏನೇ ಇರ್ಲಿ ಅವ್ರ ಹತ್ರ ಸ್ಟೇಷನ್ ಅಲ್ಲಿ ಸಿಕ್ಕೊಬೇಕು. ಇವ್ರು ಯಾರೋ ಎತ್ಕೊಂಡು ಹೋಗಿದಾರಂತೆ ಮೊಬೈಲ್. ಇವ್ರು ಯಾರು ಹೋಗಿ ಕೇಳಿದ್ರೆ ಇಲ್ಲ ಅಂದ್ರು. ಆಮೇಲೆ ಎಲ್ಲ ಇಲ್ಲಂತೆ ತಂದು ಕೊಟ್ಟಿದ್ದಾರೆ. ಏನ್ ಪೊಲೀಸ್ ಅವ್ರು ಇವ್ರ? ನಿಜವಾಗ್ಲೂ ಏನ್ ಇವ್ರು ಪೊಲೀಸ್ ಅವ್ರ? ಈಗ ನಾವ್ ನಿಜವಾಗ್ಲೂ ನಮ್ಗೆ ಸ್ಟೇಷನ್ ಬೇಡ, ಇದ್ದ ಪೊಲೀಸ್ ಅವರು ಬೇಡ, ಎಲ್ಲ ಮುಚ್ಚಾಕ್ರಿ ನಿಜವಾಗ್ಲೂ. ಅಲ್ಲ, ನಮ್ಮ ತೆರಿಗೆ ಹಣ ಬಹಳ ಪೋಲಾಗ್ತಾ ಇದೆ ಇದರಲ್ಲಿ. ಪೋಲಾಗ್ತಾ ಇದೆ, ಅದಕ್ಕೆ ಇವರು ಈ ತರ ಆಗ್ತಾ ಇರೋದು. ಮೊನ್ನೆ ಬಡವರಿಗೆ ಎಲ್ಲಿ ಸಿಕ್ಕುತ್ತೆ? ಒಂದು ವಾರದಿಂದ ಎಲ್ಲಿ ಸಿಕ್ಕುತ್ತೆ? ಒಂದ್ ನ್ಯಾಯ ಅನ್ನೋದಿಲ್ಲ. ಬಡವ ಅಡವ, ಬಡವ ಅಡವ, ಅಡವ, ಬಡವ ಅಡವ, ಅಡವಿಡಿ ಬಿಡಬೇಕು ಅವ್ರನ್ನ, ಬಡವ್ರನ್ನ. ಬಡವ್ರನ್ನ ಕಳೆದ ಒಂದು ವಾರದಿಂದ ಕಡೆ, ಒಂದು ವಾರ ಅಲ್ಲ 3 ದಿವಸ ಪೊಲೀಸ್ ಸ್ಟೇಷನ್ ಒಂದು ನಮ್ ಧಿಕ್ಕಾರ. ಅಲ್ಲಿ ನಿಂತ್ಕೊಳಕ್ ಕೂಡ ನಮ್ಗೆ ರೈಟ್ ಇಲ್ಲ ಅಂತೆ. ಇವ್ರು ಹೇಳ್ತಾರೆ ಹಂಗಂತ ತೊಳ್ತಾರೆ. ಪಾಪ ವಯಸ್ಸಾಗಿರೋರ್ನ ತೊಳ್ಕೊಂಡೇ ಬರ್ತಾರೆ ತಿಪ್ಪೇಸ್ವಾಮಿ ಅವರು. ಅಂತ ಪೊಲೀಸ್ ಅವರು ಬೇಕಾ ನಮ್ಗೆ? ಇಂತ ಪೊಲೀಸ್ ಅವರು ಅವ್ರಿಗೊಂದು ಧಿಕ್ಕಾರ ಕೂಗೋಣ ನಾವು. ಸಮಯ ನಮ್ಗೆ ನೋಡಿ, ಎಲ್ಲಾ ಜನಗಳು ನೋಡ್ಕೊಳ್ರಿ, ಇಂತ ಪೊಲೀಸ್ ಅವ್ರು ಏನಕ್ ಬೇಕು? ಈಗ ನಾವು ಇದೇ ಪ್ರಕರಣವಾಗಿ
ಒಂದು ಕಳೆದ 3 ದಿವಸದ ಹಿಂದೆಗಡೆ ಏನಾದ್ರೆ ಬೊಮ್ಮಸಂದ್ರ ಡಿಮಾರ್ಟ್ ಎದುರುಗಡೆ ರೋಡಲ್ಲಿ ಒಬ್ಬ ನಮ್ಮ ದಾಸರಳ್ಳಿ ಭಾಗದಲ್ಲೇ ನಮ್ಮ ಪಕ್ಷದ ಕಾರ್ಯದರ್ಶಿನೇ ಅವ್ರು ಹೋಗಿ ಸೈಡಲ್ಲಿ ನಿಂತ್ಕೊಂಡು ಪಾರ್ಕಿಂಗ್ ಏನೋ ನೋ ಪಾರ್ಕಿಂಗ್ ಇರ್ಬೋದು, ಸೈಡಲ್ಲಿ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ, ಗಾಡಿನ ಸೈಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಆ ವಿಡಿಯೋನ ಕಿತ್ಕೊಂಡು, ಆ ಫೋನ್ ಕಿತ್ಕೊಂಡು, ನೀನು ಹೋಗೋ ಫಸ್ಟು ಇಲ್ಲಾಕೋ ನಿಂತಿದ್ಯಾ, ನೀವು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಅಂದು ಮೊಬೈಲ್ ಕಿತ್ಕೊಂಡು ಕಸ್ತಿದ್ಕೊಂಡು ಇದು ಮಾಡೋದಿಲ್ಲ. ಯಾರೋ ಬರ್ತಾರೆ, ಅಯ್ಯೋಗಿರ್ಬೋದು, ಲೋಪರ್ಗಳು ಬರ್ತಾರೆ, ಅವಾಶ್ಯ ಶಬ್ದಗಳಿಂದ ನಿಂದಿಸ್ಕೊಂಡು ಆ ವಿಡಿಯೋಗಳೆಲ್ಲ ಚೆಕ್ ಮಾಡಿ ಆದ್ರೂ ಅವ್ರ ಕೈ ಕಂಡಿಡಿಯಕ್ಕಾಗಲಿಲ್ಲ. ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕಿದೀವಿ. ಅಲ್ಲ, ಅವ್ರು ಕೆಲಸ ಕೊಟ್ಟಿದ್ರೆ ತಾನೇ ಕಂಡುಹಿಡಿಯೋಕೆ ಬರುತ್ತೆ. ಕೆಲಸ ಬರ್ದೇ ಇರೋರ್ನೆಲ್ಲ ಹೋಮ್ ಗಾರ್ಡ್ಗಳನ್ನ ಬಳಸ್ಕೊಂಡು ಯಾರೋ ಒಂದು ಠಾಣೆಗೆ ಒಬ್ಬನ ಲೂಟಿಕೋರನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ, ದರೋಡೆಕೋರನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಇರ್ಬೇಕು ಅವ್ರ ಅವಶ್ಯ ಶಬ್ದಗಳಿಂದ ನಿಲ್ಸ್ಬೇಕು. ಚೆನ್ನಾಗಿ ಯಾರೆಲ್ಲ ಅವಶ್ಯ ಶಬ್ದಗಳಿಂದ ನಿಲ್ಸ್ತಾರೋ ಅವ್ರ ಪ್ರಮೋಷನ್. ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಕ್ಕೆ, ರೋಡ್ ಭಿಕ್ಷಕರು, ಲೈಸೆನ್ಸ್ ಭಿಕ್ಷಕರು ಪೊಲೀಸರು ಇವ್ರನ್ನ ಕೊಟ್ಬಿಟ್ಟು ನಿಲ್ಸ್ಬಿಡ್ತಾರೆ ರೋಡ್ಗಳಲ್ಲಿ. ಒಂದು ಕಾರು ನಮ್ಮ ದೇಣಿಗೆಯಿಂದಲೇ, ನಮ್ಮ ಏನು ಟ್ಯಾಕ್ಸ್ ಇಂದಾನೆ ಇವ್ರಿಗೆ ಕಾರುಗಳು, ಆ ಕಾರುಗಳು ಅದಕ್ಕೊಂದು ಡೀಸೆಲ್, ಅದಕ್ಕೆ ತಕ್ಕಂಗೆ ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡೋದಕ್ಕೆ ಇವ್ರಿಗೆ ಇದು ವ್ಯವಸ್ಥೆ ಆಗ್ತಾರೆ. ಸಾರ್ವಜನಿಕವಾಗಿ ನ್ಯಾಯ ಕೊಡಿಸ್ರೆ ನಿಮ್ಮ ಯೋಗ್ಯತೆಗೆ ಕಾಕಿ ಬಟ್ಟೆ ಹಾಕಿದ್ದೀರಾ, ಕಾಕಿ ಬಟ್ಟೆ ಹಾಕೊಂಡು ನಿಮ್ಮ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯ ಕೊಡಿಸಿ ಅಂತಂದ್ರೆ ಇವರೇ ದೊಡ್ಡ ಸುಲಿಗೆಕೋರರಾಗಿದ್ದಾರೆ. ಇನ್ನು ಬೇರೆಯವ್ರು ಹೇಳ್ರಿ ಬರ್ತಾರೆ. ಈಗ ನಾವು ಹೇಳಿದೆ ಲೈಸೆನ್ಸ್ ಲೂಟಿಕೋರರು ಅಂದ್ರೆ ಪೊಲೀಸವ್ರೆ, ಕಾಕಿ ಡ್ರೆಸ್ ಹಾಕೊಂಡು ಭಿಕ್ಷೆ ಬೇಡ್ತಾರೆ. ನಾಚಿಕೆ ಆಗ್ಬೇಕು ಅವ್ರು ಯೋಗ್ಯತೆಗಳಿಗೆ. ಅದ್ರ ಬದಲು ತಟ್ಟೆ ಎತ್ಕೊಂಡು ಭಿಕ್ಷೆ ಬೇಡಿ ನಾವು ಮಾಡಿದ್ವಿ. ಏನು ಇವಾಗಲೇ ಹೇಳಿದ ಪ್ರಕರಣ, ಆ ವ್ಯಕ್ತಿಗೆ ಸನ್ಮಾನ ಮಾಡಕ್ ಹೋಗಿ ಭಿಕ್ಷೆ ಎತ್ಕೊಂಡು, ತಟ್ಟೆ ಎತ್ಕೊಂಡು ಭಿಕ್ಷೆ ಬೇಡ್ರಯ್ಯ, ನಾವು ಭಿಕ್ಷೆ ನಾವೇ ಬೇಡಿ ಕೊಡ್ತೀವಿ ನಿಮ್ಗೆ, ನಾವ್ ಹೇಳಿದ್ವಿ ಸನ್ಮಾನ ಮಾಡ್ತೀವಿ ಅಂತ ಹೋಗಿದ್ವಿ, ಸನ್ಮಾನ ಮಾಡಿದ್ವಿ, ತಪ್ಸ್ಕೊಂಡು ಓಡೋಗ್ಬಿಟ್ಟು. ಈಗ ಇನ್ನೂ ಅವ್ರಿಗೆ ಯಾವ್ದು ಶಿಕ್ಷೆ ಆಗಿದೆಯೋ ನಮ್ಗೆ ಗೊತ್ತಿಲ್ಲ, ಇನ್ನೂ ನಾವು ಹೋಗಿ ಅದು ಪರಿಶೀಲನೆ ಮಾಡಲಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೆಲ್ಲನೂ ಅದು ಮಾಡೋಣ. ನಮ್ಮ ವೈಯಕ್ತಿಕ ಕಾರಣಗಳಿಂದನೂ ಕೆಲವೊಂದು ಮಾಡೋದಕ್ಕಾಗ್ತಾ ಇಲ್ಲ. ಇದು ಈ ಒಂದು ಘಟನೆ ಇದು ಇಲ್ಲಿಗೆ ನಾವು ಬಿಡಲ್ಲ. ಇದು ಯಾವ ರೀತಿ ಮಟ್ಟಕ್ಕೆ ಅವರು ಯಾವ ರೀತಿ ಕಂಪ್ಲೇಂಟ್ ಅನ್ನ ದೂರ ಮಾಡ್ತಾರೆ, ಯಾಕಂದ್ರೆ ನಮ್ಗೆ ಆಡಿಯೋ ಸಾಕ್ಷಿಗಳು ನೋಡಿ ಇದು ಟೆಸ್ಟ್ನಲ್ಲೇ ಅಲ್ಲಿ 1,000 ತಗೊಂಡು 1,500 ತಗೊಂಡಿರೋದು ಏನು ನ್ಯಾಯ ಕೊಡ್ಸಿಲ್ಲ ಅವ್ರಿಗೆ. ನಾವು ಹೋಗಿ ನೋಡಿ ಎಂತೆಂತ ಮಾತುಗಳು ಕೇಳ್ತಾ ಇದ್ದಾರೆ ಲೇಡೀಸ್ನ. ಅವ್ರಿಗೆ ಮಾನ ಮರ್ಯಾದೆ ಏನೋ ಇದೆ ಅವ್ರಿಗೆ. ಜಮೀನು ತಗೊಂಡವರು ಮಾತಾಡ್ತಾರೆ, ಪೊಲೀಸ್ ಅವರೇ ಪೊಲೀಸ್ ದಿವಸ ಎಲ್ಲ ನಿಲ್ಸಿದ್ದಾರೆ. ಇದು ಆ ಒಂದು ದೂರವಾಗಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಡಕ್ ಹೋಗಿರ್ತಾರೆ. ಆಗ ಅವ್ರು 1,500 ಯಾರು 112 ಇಲ್ಲಂತೂ 112 ಅದೇನ್ಕಾಗಿದೆಯೋ ಗೊತ್ತಿಲ್ಲ, 112 ಎತ್ಕೊಂಡು ಡ್ಯೂಟಿ ಮಾಡ್ತಾ ಇರ್ತಾರೆ. ಬಿಟ್ಟರೆ ಯಾವುದೇ ಸಾರ್ವಜನಿಕವಾಗಿ ಸಹಾಯಕ್ಕಾಗಿ ಬರೀ 10 ನಿಮಿಷದಲ್ಲಿ ಅವ್ರು ಭೇಟಿ ಕೊಡ್ಬೇಕಂದ್ರೆ ಇವರೆಲ್ಲ ಬರೋದಿಲ್ಲ. ಇವ್ರು ಡ್ಯೂಟಿ ಮಾಡಕ್ ಹೋಗಿರ್ತಾರೆ. ಅರ್ಧ ಗಂಟೆ ಕಮ್ಮಿ ಬರಲ್ಲ, ಅರ್ಧ ಗಂಟೆ ಎಲ್ಲ ದಿನ ಆದ್ಮೇಲೆ ಬರ್ತಾರೆ. ಒಂದು ದಿವಸ ಆದ್ಮೇಲೆ ಫೋನ್ ಮಾಡಿ ಕೇಳ್ತಾರೆ, ಹೌದು 112ಗೆ ನೀವು ಕರೆ ಮಾಡಿದ್ವಿ, ಅದು ಸ್ಪಂದಿಸಿದಾರ ಇಲ್ವಾ, ನಿಮ್ ಕೆಲಸ ಬಗೆಹರಿದಿದ್ಯಾ ಅಂತ ಒಂದು ದಿವಸ ಆದ್ಮೇಲೆ ನಮಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ. ಇದು ಈಗ DSP ಅವ್ರು ಬಂದ್ರು, ಇರ್ಲಿ ಅವರು ಏನು ಈ ಪ್ರಕರಣ ಬಗ್ಗೆ ಅವರು ಯಾವ ರೀತಿಯಲ್ಲಿ ತನಿಖೆಗಳು ಇದು ಮಾಡ್ತಾರೆ ಏನು ಅಂತ ಇವಾಗ ಎಲ್ಲಾ ಸಾರಾಂಶವಾಗಿ ಎಲ್ಲರೂ ಮಾತಾಡಿದೀವಿ. ಇದು ಯಾವ ರೀತಿ ಎಲ್ಲಿಗೆ ಹೋಗುತ್ತೆ ಈ ಪ್ರಕರಣ, ಇರ್ಲಿ ಅವರು ಯಾವ ರೀತಿ ತಗೋಬರ್ತಾರೆ ನೋಡೋಣ. ಈ ಪ್ರಕರಣನ ನಾವು ಬೆನ್ನತ್ತೀವಿ. ನಮ್ಮ ಪಕ್ಷದಿಂದ ಇದನ್ನ ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀವಿ. ಇದನ್ನ ಕನ್ಕ್ಲೂಡ್ ಕೊಡ್ತಾರೆ ನಮ್ಮ ಮಂಜುನಾಥ್ ಸರ್. ಇದನ್ನ ಮಾಡಿ ಲೈವ್ ಇದರಲ್ಲೇ ಮಾಡಿ ಇದಾಗ್ತದೆ. ಹೋಗಿ ಲೈವ್ ಹೋಗಿ ಕಂಟೆಂಟ್ ಹಾಕಿ ಹಾಗೆ ಲೈವ್ ಮಾಡಿ ಕನ್ಕ್ಲೂಡ್ ಮಾಡ್ತಾರೆ. ನಾವು ಅವರೆಲ್ಲರೂ ಲೇಡಿ ಬನ್ನಿ ಸರ್ವಮಂಗಲ ಅವರು ಆಯ್ತು ಕನ್ಕ್ಲೂಡ್ ಮಾಡ್ತೀವಿ ಬನ್ನಿ.
ನಮಸ್ಕಾರ ಬಂಧುಗಳೇ, ಇದುವರೆಗೂ ನಾವು ನಮ್ಮ ಆನೇಕಲ್ ಪೇಜಲ್ಲಿ ಬರ್ತಾ ಇತ್ತು, ಬೆಂಗಳೂರು ಕರ್ನಾಟಕ ಸ್ಟೇಟ್ ಪೇಜಲ್ಲೂ ಕೂಡ ನಾವು ಅವಾಗಲೇ ಇದರ ಪ್ರಕರಣಗಳನ್ನು ಇವತ್ತಿನ ಏನು ಈ ಪೊಲೀಸ್ ಆನೇಕಲ್ ಪೊಲೀಸ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕು ಆಯೋಗದ ಸಹಿತ ನಾವು ಏನು ದಾಳಿಯಾಗಿತ್ತು ಅದರಲ್ಲಿ ಎಲ್ಲಿದೆ ಬಿಟ್ಟದು ಅದರಲ್ಲಿ ಇವರು ತನಿಖೆ ಮಾಡಿದಾಗ ಇರಲಿ ಅದರಲ್ಲಿ ನಾವು ತೋರಿಸ್ತೀವಿ. ಅವಾಗಲೇ ಅದರಲ್ಲಿ ಸ್ಪಷ್ಟವಾಗಿ ಮಾನವ ಹಕ್ಕು ಅವರು ಈ ಪೊಲೀಸ್ ಠಾಣೆಗೆ ದಾಳಿ ಮಾಡಿದಾಗ ನಮ್ಮ ದೂರಿನಲ್ಲಿರೋ ಅಂಶಗಳ ಪ್ರಕಾರ ಅವರು ಇಲ್ಲಿ 3 ದಿವಸದಿಂದ ಏನು ಶನಿವಾರ ಅರೆಸ್ಟ್ ಮಾಡಿದ್ರು ಇಲ್ಲಿವರೆಗೂ ಇರೋದು ಖಚಿತವಾಗಿದೆ. ಇವತ್ತಿನವರು ಅಂದರೆ 3ನೇ ದಿವಸ ಇವತ್ತು 3 ದಿವಸ ತನಕ ಇವ್ರನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿದ್ದು ಖಚಿತವಾಗಿದೆ. ನಾವು ಮುಂದಿನ ಪ್ರಕರಣಗಳನ್ನು ಇದನ್ನು ಮುಂದುವರಿಸ್ತೀವಿ ನಮ್ಮ ಆಯೋಗದಲ್ಲಿ ಅಂತೇಳಿ ಒಂದು ಪ್ರತಿಯನ್ನ ದೂರದಾರಾಗಿರುವಂಥ ಸರ್ವಮಂಗಳ ಅವರಿಗೆ ಕೊಟ್ಟಿದ್ದಾರೆ. ಈಗ ಅದ್ರ ಪ್ರತಿಯನ್ನ ಕೊಟ್ಟಿದ್ದಾರೆ, ಮುಂದೆ ದೂರ ಆಗುತ್ತೆ ಅಂತೇಳಿ. ಹಾಗೆ ನಾನು ಅವ್ರ ಹತ್ರ ಹಿರಿಯ ಅಧಿಕಾರಿಗಳ ಹತ್ರ ಇದು ಮುಂದಿನ ಪ್ರಕ್ರಿಯೆಗಳು ಹೇಗಾಗ್ತವೆ ಅಂತ ನಾನು ಅವ್ರ ಹತ್ರ ಕೇಳಿದೆ. ಮಾನವ ಹಕ್ಕು ಆಯೋಗದರ ಅವರು ಈಗ ಮೆಡಿಕಲ್ ಮಾಡಿಸ್ತಾರೆ, ಮೆಡಿಕಲ್ ಮಾಡಿ ಅವ್ರೇನು ತೀರ್ಮಾನ ತಗೊಳ್ತಾರೆ, ಬಿಟ್ಟು ಕಳಿಸ್ಬೋದು ಅಥವಾ ಅವ್ರೇನಾದ್ರು ಹಳೆ FIR ಇನ್ನೊಂದೇನೋ ಇದ್ರೆ ಅಥವಾ ಈಗ ಆಗ್ತಾರೋ ಏನೋ ಗೊತ್ತಿಲ್ಲ, ಅದಾಗ್ಬಿಟ್ಟು ನ್ಯಾಯಾಲಯದ ಮುಂದೆನೂ ನ್ಯಾಯಾಧೀಶರ ಮುಂದೆನೂ ಅವ್ರನ್ನ ಪ್ರೆಸೆಂಟ್ ಮಾಡಿಸ್ಬೋದು, ಆಧಾರಪಡಿಸಿ ಮಾಡ್ಬೋದು. ಅವಾಗ ನ್ಯಾಯಾಲಯದ ಮಾಮೂಲಿ ಪ್ರಕರಣಗಳಲ್ಲಿ ಹೇಗೆ ನ್ಯಾಯಾಧೀಶರು ಅವರಿಗೆ JC ಅಂದರೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನ ಕೊಡ್ತಾರೋ ಅಥವಾ ಈ ಮಧ್ಯಂತರ ಆದೇಶದ ಪ್ರಕಾರ ಅಂದರೆ ಬಂಧನ ಬಿಡುಗಡೆ ಮಾಡ್ತಾರೋ ನೋಡ್ಬೇಕು. ಅದನ್ನು ಮಾಡಿ ಅವರಿಗೆ ಈ ಪ್ರಕ್ರಿಯೆಗಳು ಇಷ್ಟಿದೆ. ಈಗ ನೀವೇನಾದ್ರು ಹೇಳಿದ್ರೆ ಹೇಳಮ್ಮ, ಇವರು ಅವಾಗಲೇ ಇರಲಿಲ್ಲ, ಅವಾಗ ಈಗ ಒಂದಷ್ಟು ಹೇಳಿ ಏನು ನಡೆದಿದೆ ಅನ್ನೋದನ್ನ. ಅವರು 20 ಕರ್ಕೊಂಡು ಹೋಗ್ತಾ ಇದಾರೆ ಸರ್, ಅಲ್ಲಿ ದುಡ್ಕೊಂಡು ತಿನ್ನೋ ಜಾಗದಲ್ಲಿ ಹೊಡೆದೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಯಾವಾಗಂದ್ರೆ ಅವಾಗ ಹೋಗ್ಬಿಟ್ಟು ಅವ್ರನ್ನ ಅಂಗಡಿಯಿಂದ ಕರ್ಕೊಂಡು ಹೋದ್ರೆ ನಾಳೆ ಅವ್ರ ಕಸ್ಟಮರ್ಗಳು ಯಾರು ನಂಬ್ತಾರೆ ಸರ್? ಅವ್ರನ್ನ ಅಂಗಡಿಯವರು ಅವ್ರು ಮತ್ತೆ ಬಿಡ್ಕೊಂತಾರೆ. ಅವ್ರನ್ನ ಇವ್ರು ಇಂಥ ಕೆಲಸ ಮಾಡಿದ್ರೆ ಅಂತ ತೆಗೆದು ಕಳಿಸ್ತಾರೆ. ನಾವೆಲ್ಲಿ ದುಡ್ಕೊಂಡು ತಿನ್ಬೇಕು? ಆಮೇಲೆ ನಮ್ಮ ಜೀವನ ಏನು? ಆಮೇಲೆ ಇವ್ರು ಈ ದುಡ್ಡಿನ ಆಸೆಗೆ ಹಿಂಗೆ ಮಾಡಿ ನಮ್ಮನ್ನ ಬಡಪಾಯಿಗಳನ್ನ ಕರ್ಕೊಂಡು ಹಿಂಗೆ ಮಾಡ್ತಾರಲ್ಲ, ನಾವು ದುಡ್ಕೊಂಡು ತಿನ್ನೋದೆಲ್ಲಿ? ಆಮೇಲೆ ಅಲ್ಲ, ಜೀವದಿಂದ ಬಿಟ್ರೇನೆ ನಿಮ್ಗೆ ಆಚೆ ಬಂದ್ರೇನೆ ಹೌದು. ಇದುವರೆಗಿಂದ ಭಯಕ್ಕಿಂತ ಇನ್ಮೇಲಿಂದ ಭಯ ಜಾಸ್ತಿ ಆಗಿದೆ. ನಮ್ಮ ಮನೆಯವ್ರು ಇಷ್ಟು ದಿವಸ ಫೋನಲ್ಲಿ ಮಾತಾಡ್ತಿದ್ರಲ್ಲ, ನನಗೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಅವ್ರಿಗೆ ಇಷ್ಟು ನರ್ಕ ಕೊಟ್ಟು ಹಿಂಗ್ ಏರ್ಸಿದಾರೆ ಅಂದ್ರೆ ಇವಾಗ ಗೊತ್ತಾಗ್ತೈತಾ ಎಬ್ಬರು ಮಕ್ಕ ನೋಡ್ಬಿಟ್ಟು. ಅಲ್ಲ, ಮನುಷ್ಯ ಹೇಗಿದಾರಮ್ಮ? ಮನುಷ್ಯ ತುಂಬಾ ವೀಕ್ ಆಗ್ಬಿಟ್ಟಿದೆ ಸರ್. ವೀಕ್ ಆಗಿ ಒಂಥರ ಕೈ ಕಾಲ ಶೇಕ್ ಇಲ್ಲ, ಹಿಂಗ್ ಓಡಾಡ್ತಾ ಇದೆ ಸರ್. ಅಯ್ಯಪ್ಪ ಹೊಡೆದಾರೆ ಅಂತ ಅಂದ್ರೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈಗ ನಾವು ಅವರೆಲ್ಲ ನಾವು ಇದ್ರಲ್ಲಿ ಹಾಕಿದೀವಿ ಆಡಿಯೋಗಳೆಲ್ಲ ಅವ್ರು ಕೊಲೆಗಾರ ಸರ್. ಪ್ಲೇಟ್ ಕೊಟ್ಟು ಅವ್ರನ್ನ ನಿಲ್ಸ್ಬಿಟ್ಟು ಅವ್ರ ಫೋಟೋ ತೆಗಿಯಕ ಅವರು ಕೊಲೆ ಅನ್ನೋದು ರುಜುವಾತ್ ಆಗೋಕ್ ಮುಂಚೆನೆ ಅವ್ರನ್ನ ದಾಖಲು ಮಾಡಿ FIR ಆಗಿಲ್ಲ. ಈಗ ಇದು ಈಗಿನ ಪ್ರಕ್ರಿಯೆ. ಆದ್ರೆ ಇವರು ತುಂಬಾ ಸಂಕಟದಲ್ಲಿ ನೋವಿನಲ್ಲಿದ್ದಾರೆ. ಈಗ ನಾನು ಹಿರಿಯ ಅಧಿಕಾರಿಗಳಿಗೆ SP ಈಗಲಾದ್ರೂ ನೀವು ಒಂದು ರೀತಿಯಲ್ಲಿ ಇವರು ನ್ಯಾಯ ಕೊಡಿಸೋಷ್ಟರಲ್ಲಿ ಮುಂದಿನ ದಿನಗಳಲ್ಲಿ ಈ ಪೊಲೀಸ್ ಸ್ಟೇಷನ್ ಇಂದ ಅತ್ತಿಬೆಲೆ ಪೊಲೀಸ್ನವರಿಂದ ಇವರಿಗೆ, ಆಮೇಲೆ ಸೂರ್ಯನಗರ ಹತ್ರದಲ್ಲಿದೆ ಇವರಿಗೆ, ಅವ್ರ ಪೊಲೀಸ್ನವರಿಂದ ಯಾವುದೇ ರೀತಿ ಚಿತ್ರಹಿಂಸೆ, ಟಾರ್ಚರ್, ಇನ್ನೊಂದೇನೋ ಮತ್ತೊಂದು ಮಗದೊಂದು ನೀ ಕ್ಯಾರಸ್ ಪುಸ್ತಕ ಹೋಗಿದ್ಯಾ, ಮತ್ತೊಂದು ಇದಾಗ್ತೀನಿ ಅಂತೇಳಿ ಒಂದು ದುಷ್ಟತನದಿಂದ ದ್ವೇಷದಿಂದ ಮಾಡೋ ಎಲ್ಲಾ ಸಾಧ್ಯತೆಗಳಿದೆ. ನಮ್ಮ ಕಾರ್ಯಕರ್ತರ ಮೇಲೆ ಎಷ್ಟಾಗ್ತಾರೋ ಗೊತ್ತಿಲ್ಲ ಈಗ ನಮಗೆ, ಯಾಕಂದ್ರೆ ಎಲ್ಲ ಆಗ್ತದೆ ನಮಗೆ. ಈಗ ರವಿಕೃಷ್ಣಾರೆಡ್ಡಿ ನಮ್ಮ ಅಧ್ಯಕ್ಷರ ಮೇಲೆ 2019 ಆಗಿರೋ ಪ್ರಕರಣನ ಈಗ ಮೊನ್ನೆ ಹೋದ ವಾರ ಕೋರ್ಟಿಂದ ಜಾಡ್ಜಿಗೆ ಬಂದಿದೆ. ಎಷ್ಟು ವರ್ಷ ಆಯ್ತು? ಆಗ್ಲೇ 5-6 ವರ್ಷ ಆಗ್ತಾ ಬಂತು. ಅವಾಗಿಂದ ಈಗ ಬಂದಿದೆ. ನನ್ನ ಮೇಲೆ ಒಂದು ಪ್ರಕರಣನ 1.5-2 ವರ್ಷ ಆದ್ಮೇಲೆ ನನಗೆ ಕೋರ್ಟಿನ ಸಮಸ್ಯೆ ಬಂತು. ನಮ್ಮ ವಿರುದ್ಧ FIR ಹಾಕಿರೋದು ಗೊತ್ತಿಲ್ಲ. ಈ ಥರದ್ದು ಎಷ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ. ಆ ಥರ ಈ ರೀತಿ ಒಂದು ರೀತಿಯಲ್ಲಿ FIR ಹಾಕುವಂಥ ಅಧಿಕಾರಗಳನ್ನ ಇವರಿಗೆ ಯಾವುದೇ ಪ್ರೇಮ ಸಿಗದಲ್ಲೇ ಕೊಟ್ಟಿರುವಂಥದ್ದನ್ನ ಇದು ರಾಜರು ಉಪಯೋಗಿಸ್ಕೊಳ್ತಿದ್ದಾರೆ, ದುರುಪಯೋಗ ಪಡ್ಕೊಳ್ತಾರೆ. ಉಪಯೋಗ ಅಲ್ಲ, ದುರುಪಯೋಗ ಪಡ್ಕೊಳ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಇವರಿಗೆ ಏನಾದರೂ ಕೊಟ್ರ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನ್ಯಾಯಾಧೀಶರು ಮುಂದೆ ನಾಳೆ ದಿವಸ ಏನಾದ್ರು ನನ್ನ ಗಂಡ ಮೊದಲೇ ನೀವೆಲ್ಲ ನೋಡಿದಿರ, ಮೊದಲೇ ಸಾಫ್ಟ್ ಮನುಷ್ಯ ಎದ್ಕೊಂಡ್ಬಿಟ್ಟೈತಿ. ಆ ಯಪ್ಪ ನಾಳೆ ಮನಸ್ಸಿಗೆ ತಗೊಂಡು ಏನಾದ್ರು ಮಾಡ್ಕೊಂಡು ಇವೇ ಸ್ಟೇಷನ್ಗಳೇ ಕಾರಣ ನಮ್ಮ ಗಂಡನ ಸಾವಿಗೆ. ನಮ್ಮ ಫ್ಯಾಮಿಲಿ ಸಾಯಿಗೆ ಆನೇಕಲ್ ಪೊಲೀಸ್ ಸ್ಟೇಷನ್ ಕಾರಣ ಆಗುತ್ತೆ. ಆನೇಕಲ್ ಪೊಲೀಸ್ ಸ್ಟೇಷನ್, ಅತ್ತಿಬೆಲೆ ಪೊಲೀಸ್ ಸ್ಟೇಷನ್, ಎರಡು ಪೊಲೀಸ್ ಸ್ಟೇಷನ್ ಕಾರಣ. ಒಂದು ಸ್ಟೇಷನ್ ಅಲ್ಲ ಸರ್ ನಮಗೆ ಕೊಟ್ಟಿರೋ ನರ್ಕ. ಒಂದು ಸ್ಟೇಷನ್ ಕೊಟ್ಟರೆ ನರ್ಕ ಅನ್ಬೋಸಕ್ಕಾಗಲ್ಲ ನಮ್ಮ ಕೈಲಿ. 2 ಸ್ಟೇಷನ್ ಕಡೆಯಿಂದ ಇಡೀ ವಾರದಿಂದ ನಾವು ಅನ್ಬೋಸ್ತಾ ಇದ್ದೇವೆ. ನಾವು ಹೆಂಗೆ ಬೇಕು ಖಾಲಿ ಪೇಪರ್ ಸೆಂಡ್ ಮಾಡಿಸ್ಕೊಂಡಿದ್ದಾರೆ ನೋಡಿ. ಯಾಕೆ ಸುಪ್ರೀಂ ಕೋರ್ಟ್ಗಳೆಲ್ಲ ಪ್ರತಿ ಸ್ಟೇಷನ್ ಅಲ್ಲಿ ಪ್ರತಿ ಎಲ್ಲಾ ಮೂಲೆಗಳಲ್ಲೂ ಟಾಯ್ಲೆಟ್ ಹೊರತುಪಡಿಸಿದಂತ ಎಲ್ಲಾ ಕಡೆಯಲ್ಲೂ ಕ್ಯಾಮ್ರಾಗಳು ಇರಲೇಬೇಕು ಅಂತ ಯಾಕೆ ಹೇಳ್ತೀರ ಅಂದ್ರೆ ಇದಕ್ಕೇನೆ. ಇವರಿಗೆ ಹೊಡೆದಿದ್ದಾರೆ ಅಂದ್ರೆ ಕ್ಯಾಮ್ರಾ ಮುಂದೆ ಹೊಡೆದಿರ್ತಾರ ಇವರಿಗೆ. ಇವ್ರು ಅವ್ರದೇ ಫೋನ್ ಇಂದ ಇವ್ರಿಗೆ ಫೋನ್ ಮಾಡ್ತಾರೆ, ದುಡ್ಡು ತಗೊಂಬ, ಬಂಗಾರ ತಗೊಂಬ, ಸಾಯಂಕಾಲ 4 ಗಂಟೆ ಒಳಗಿದ್ದ. ಇದನ್ನ ಕ್ಯಾಮ್ರಾ ಮುಂದೆ ಮಾಡ್ಸಕ್ಕಾಗತ್ತ ಅವರು?
ಆಮೇಲೆ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡಿದ್ದಾರೆ ಅತ್ತಿ ಬೆಲೆ ಅವರು, ಅದನ್ನ ಕ್ಯಾಮ್ರಾಮನ್ ಮಾಡ್ಸಕ್ಕಾಗಿರುತ್ತಾ? ಇವೆಲ್ಲವನ್ನು ಕ್ಯಾಮ್ರಾದಿಂದ ಮರೆ ಮಾಚಿ ಇವರೆಲ್ಲವೂ ಮಾಡ್ಕೊಳ್ತಾರೆ. ಅದಕ್ಕಾಗಿ ಹೊಡೆದಿದ್ದಾರೆ. ಈ ಕ್ಯಾಮ್ರಾ ಪ್ರೂಫ್ ಕೇಳ್ತೀವಿ ನಾವು, ಕೇಳಿದಾಗ ಅವ್ರು ಕೊಡ್ಲೇಬೇಕಾಗುತ್ತೆ. ಅವ್ರೇನ್ ಮಾಡಿದ್ರೆ ಕ್ಯಾಮ್ರಾಗಳು ಕಾಣದೇ ಇರತ್ತ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಿದ್ದಾರೆ ಸರ್. ಅವ್ರು ಕುಂಟದು ಅವ್ರು ಮಾಡೋದು ನೋಡಿದ್ರೆ ಹೊಡೆದಿದ್ದಾರೆ ಅಂತ ನನಗೆ ಪಕ್ಕ ಅನಿಸ್ತಾ ಇತ್ತು ಸರ್. ಇವಾಗ ಇವ್ರು ಏನಾದ್ರು ಅಲ್ಲಿ ಇದರಲ್ಲಿ ಅಲ್ಲ, ಈಗ ಅವ್ರ ಜೀವ ಹಾನಿ ಆದ್ರೆ ಯಾರ ಮೇಲೆ ಹೊಣೆ ಹಾಕ್ತೀರಮ್ಮ? ಯಾರ ಮೇಲೆ ಅಂದ್ರೆ ನೋಡಿ ಸರ್, ಈ ಆನೇಕಲ್ ಸ್ಟೇಷನ್, ಅದಕ್ಕೂ ಮುಂಚೆ ಅತ್ತಿಬೆಲೆ ಸ್ಟೇಷನ್, ಇವೆರಡೇ ಕಾರಣ. ನಾನು ನೆಕ್ಸ್ಟ್ ಇವ್ರ ಮೇಲೆ ನಾನು ಇದು ಮಾಡೋದು, ನಾನು ಇಲ್ಲೇ ಬಂದು ವಿಷಯ ಕೂಡ ನಾನು ಸತ್ತೋಗ್ತೀನಿ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಈಗ ಇಷ್ಟು ಇದಿದೆ ಪ್ರಕರಣ, ನೋಡೋಣ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಯ ಸಿಗ್ಲಿ ಅಂತ ಮಾಡ್ತೀವಿ. ಆದ್ರೆ ಇಡೀ ರಾಜ್ಯ ಜನತೆಗೆ ನಾವು ಹೇಳೋದಿಷ್ಟೇನೆ, ನೀವು ನಿಮ್ಮ ಒಂದು ಸುವರ್ಣಾವಕಾಶ ಚುನಾವಣೆ ಸಂದರ್ಭದಲ್ಲಿ ಸಿಗುವಂತ ಒಂದು ಯೋಗ್ಯರನ್ನ, ಪ್ರಾಮಾಣಿಕರನ್ನ, ದಕ್ಷರನ್ನ ಆರಿಸುವಂತ ಸಂದರ್ಭ ಬಂದಾಗ ನೀವು ಮೈ ಮರೆತು ಯಾರಿಗೋ ನಿಮ್ಮ ವ್ಯಕ್ತಿತ್ವಗಳನ್ನ, ನಿಮ್ಮ ಇದನ್ನ ಚಿಲ್ಲರೆ ಕಾಸಿಗೆ, ಚಿಲ್ಲರೆ ಬಿರಿಯಾನಿಗೆ, ಚಿಲ್ಲರೆ ಇದಕ್ಕೆ ಯಾರನ್ನ ಮಾರ್ಕೊಂಡಿದ್ದ ಪರಿಣಾಮವಾಗಿ ಈ ರೀತಿಯಾಗಿ ತುಂಬಾ ಏನ್ ಹೇಳ್ತಾರೆ, ಜೀವನಕ್ಕೆ ಕಷ್ಟಪಡ್ತೇವೆ ಪಾಪ ಅವರು. ನಾನು ಫೋನಲ್ಲಿ ಇದೆ, ಮಗು ಸ್ಕೂಲ್ ದುಡ್ಡು ಕಟ್ಟಿಲ್ಲ, ಆದ್ರೂ ನಾನು ಏನಾರು ಅವ್ರ ಯಜಮಾನರು ಎಷ್ಟು ಡಿಪ್ರೆಸ್ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಇವ್ರು ಭಯ ಹುಡ್ಸಿದ್ದಾರೆ ಅಂತಂದ್ರೆ, ಅದು ಆಡಿಯೋ ನಾವು ಅಪ್ಲೋಡ್ ಆಗಿದೆ ಅನ್ಸುತ್ತೆ, ಅನ್ಕೊಂತಿಲ್ಲ ಅಂದ್ರೆ ಆಗ್ತೀವಿ ನಾವು ಅದನ್ನ. ಅವರು ಏನಾದರೂ ಮಾಡಿ ನಾವು ಅಂದ್ರೆ ಅವರು ಬೇರೆ ಅಂಗಡಿಯಲ್ಲಿ ಜ್ಯುವೆಲರಿ ಶಾಪ್ ಅಲ್ಲಿ ಮುಂದ್ಗಡೆ ಒಂದು ಇದಿಟ್ಕೊಂಡಿರೋದು, ಪಾಲಿಶ್ ಅಂಗಡಿ ಡಬ್ಬ ಪೆಟ್ಟಿಗೆ ತರ ಇಟ್ಕೊಂಡಿರೋದು, ಅವ್ರಿಗೆ ಹೋಗಿ ಏನಾದರೂ ಮಾಡಿ ಇಸ್ಕೊಂಬ, ಇವ್ರು 80 ಗ್ರಾಮ್ ಇವ್ರು ಕೇಳ್ತಿದಲ್ಲ, ಇಸ್ಕೊಂಬಂದು ಕೊಡು, ಹೇಗಾರ ಮಾಡಿ ನಾನು ಫಸ್ಟ್ ಕರ್ಕೊಂಡು ಹೋಗೋರಿಗೆ ಅನ್ನುವಂತ ಇದನ್ನ ದಯನೀಯ ಸ್ಥಿತಿನಲ್ಲಿ ಅದನ್ನ ಹೇಳ್ಕೊಳ್ತಾರೆ. ಅದನ್ನ ಅವರು ಅಂದ್ರೆ ಎಷ್ಟು ಭಯ ಹುಟ್ಟಿರ್ಬೇಕು, ನಾನು ಇಲ್ಲಿಂದ ವಾಪಸ್ ಹೋಗ್ತೀನಿ ಇಲ್ಲ ಅನ್ನೋಂಥದ್ದೇ ಇದೆ. ನಾನು ಮಗ ನೋಡ್ಕೋಬೇಕು ನಾನು ಫಸ್ಟ್, ಹಾಗಾಗಿ ನೀನ್ ಏನಾರು ಮಾಡೋ ಅದನ್ನ ಬಂಗಾರ ತಂದ್ಕೊಟ್ಟು ಅವ್ರ ಹತ್ರ ಹೇಳು, ನಾ ಕೇಳಿಸ್ಕೊಂಬ ಅಂತ. ಅಂದ್ರೆ ಕದ್ದಿದ್ದೇ ಇರೋದನ್ನ, ಕದ್ದೇ ಮಾತು ತೊಳೆದೇ ಇರೋದನ್ನ ಅವರು ತಗೊಂಬ ಅಂತ ಹೇಳ್ತಾರ. ಹಾಗಾಗಿ ಇವ್ರು ಕೂಡ ಹೇಳ್ತಾರೆ, ನೀವು ಕದ್ದಿಲ್ಲದೆ ಇರೋದನ್ನ ಯಾಕೆ ಒಪ್ಕೊಳ್ತಾ ಇದೀರಾ ನೀವು ಅಂತೇಳಿ. ಸೊ ಇಷ್ಟೆಲ್ಲ ಪೊಲೀಸ್ ಇಲಾಖೆ ತಲೆದಕ್ಷಿಣ ಆಗ್ತಾ ಇದೆ. ಈ ಕಾಂಗ್ರೆಸ್ಸಿನ ಪರಮೇಶ್ವರ್, ನಮ್ಗೆ ಗೊತ್ತಿಲ್ಲ ಇದನ್ನ ನಾವು ಎಷ್ಟು ನೀಚವಾಗಿ ಹೇಳ್ಬೋದು, ಎಷ್ಟು ಇದು ಮಾಡ್ಬೇಕು ಗೊತ್ತಿಲ್ಲ. ಆ ಮನುಷ್ಯನಿಗೆ ಸ್ಪಂದನೆ ಅನ್ನೋದೇ ಇಲ್ಲ ಅನ್ಸುತ್ತೆ. ಆ ಹೋಮ್ ಮಿನಿಸ್ಟರ್ಗೆ ಸ್ಪಂದನೆ ಇದ್ದಿದ್ರೆ ಇಷ್ಟೆಲ್ಲ ದಿನೇ ದಿನ ಒಂದೊಂದು ಪ್ರಕರಣಗಳು ಬರ್ತಾ ಇದಾವೆ. ಭ್ರಷ್ಟರಿಗೆ ಮುಖ್ಯಮಂತ್ರಿ ಪದಕ ಕೊಡ್ತಾರೆ, ಅದ್ರ ಭ್ರಷ್ಟಾಚಾರದ ಪದಕ ಅಂತ ಕೊಟ್ಬಿಟ್ಟು ಹೋಗ್ಲಿ, ಭ್ರಷ್ಟ ಮುಖ್ಯಮಂತ್ರಿ ಪದಕ ಅಂತ ಘೋಷಣೆ ಮಾಡ್ಬೇಕಲ್ಲ ಹೋಗ್ಲಿ. ಅಲ್ಲ, ಭ್ರಷ್ಟರಿಗೆ ಚಿನ್ನದ ಪದಕ, ಅದ ಭ್ರಷ್ಟ ಮುಖ್ಯಮಂತ್ರಿಗೆ ಭ್ರಷ್ಟ ಪದಕ ಘೋಷಣೆ ಮಾಡ್ಬಿಡಲ್ಲ ಹೋಗ್ಲಿ. ಅದು ಆಯ್ಕೆ ಸಮಿತಿ ಇರುತ್ತೆ, ಒಂದು ಪದಕಗಳು ಮಾಡೋದಕ್ಕೆ, ಆಯ್ಕೆ ಮಾಡೋದಕ್ಕೆ, ಅವ್ರಿಗೆ ಯಾರಿಗೆ ಆಯ್ಕೆ ಮಾಡಿರ್ತಾರೆ ಪದಕ ಕೊಡೋದಕ್ಕೆ, ಅವರಿಗೆ ಅದರ ಹಿನ್ನೆಲೆಗಳನ್ನ ಪರಿಶೀಲನೆ ಮಾಡಿ, ಅವರೆಲ್ಲ ಸರ್ವಿಸ್ ರೆಕಾರ್ಡ್ ನೋಡಿ, ಅವರ ಸಾಧನೆಗಳನ್ನ, ಅವರ ಏನ್ ಮಾಡಿರ್ತಾರೆ ಅಚೀವ್ಮೆಂಟ್ಗಳನ್ನ ನೋಡಿ ಇದನ್ನ ಆಯ್ಕೆ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಇವರು ಮೊನ್ನೆ ಮಂಗಳೂರಿನಲ್ಲೂ ಕೂಡ ಅಂತ ಒಬ್ಬ ಭ್ರಷ್ಟನಿಗೆ ಬಂಗಾರ ಮಗು ಯಾರು ಇದ್ ಮಾಡಿದಾನೆ ಅವ್ನ ಮೈ ಮೇಲೆ ಇದ್ದನ್ನ ಎಲ್ಲ ಕಸ್ಕೊಂಡು ಇದ್ ಮಾಡಿದ್ದಾರೆ, ದುಡ್ಡು ನಿಸ್ಕೊಂಡು ಅವರಿಗೆ ಬಂಗಾರದ ಪದಕ. ಇಲ್ಲಿ ಬಂಗಾರ ಕದ್ದಿರ್ತಾರೆ ಮತ್ತೆ ಬಂಗಾರದ ಪದಕ ಬೇರೆ. ಇಂಥ ವ್ಯವಸ್ಥೆ ಇದು ಸಿದ್ದರಾಮಯ್ಯನವರೇ, ಇದು ನಿಮ್ಮ ದುರಾಡಳಿತದ ಪರಮಾವಧಿ. ಇದು ನೀವು ಬೇಕಾದಷ್ಟು ಕಣ್ಣಿಗೆ ಕಾಣದ ರಂಗಿನಲ್ಲಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳನ್ನ 40% ಮೀರಿದಂಗೆ ಭ್ರಷ್ಟಾಚಾರ ಮಾಡ್ತಿರೋದು ಅದಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ರು ನೀವು ಸೈಲೆಂಟ್ ಆಗಿದಾರಲ್ಲ, ನೀವು ಹೋಮ್ ಮಿನಿಸ್ಟರ್ ಸೈಲೆಂಟ್ ಆಗಿದಾರಲ್ಲ, ನೀವು ಶಾಸಕರು ಇದೆ ಇಲ್ಲಿರೋ ಶಾಸಕರು ಸೈಲೆಂಟ್ ಆಗಿದಾರಲ್ಲ, ಆನೇಕಲ್ ಶಾಸಕರು ಶಿವಣ್ಣ ಅವರು ಸೈಲೆಂಟ್ ಆಗಿದಾರಲ್ಲ, ಇದರ ಪರಿಣಾಮ ನೀವು ಎದುರಿಸಲೇಬೇಕು, ಜನರ ಶಾಪವನ್ನು ಎದುರಿಸಲೇಬೇಕು. ಜನ ಎಲ್ಲಿವರೆಗೂ ನಿಮ್ಮ ದುರಾಡಳಿತಕ್ಕೆ ಒಂದಷ್ಟು ತಕ್ಕ ಮಟ್ಟಿಗೆ ಸಂದರ್ಭಕ್ಕೆ ಎದುರು ಕೊಡ್ತಾರೆ, ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಜನರ ಬಗ್ಗೆ ಒಂದಷ್ಟು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ತಮ್ಮ ತಪ್ಪಿನ ಅರಿವಾಗಿ ನಾವು ಪ್ರಾಮಾಣಿಕರನ್ನ ಆರಿಸಬೇಕು. ನಮ್ಮ ಪರವಾಗಿ ಯಾರಿದ್ದಾರೆ, ಜನರ ಪರವಾಗಿ ಯಾರಿದ್ದಾರೆ, KRS ಪಕ್ಷ ಇದೆ, ನಾವು ಅವ್ರ ಬೆಂಬಲವಾಗಿ ನಿಲ್ಲಬೇಕು ಅಂತ ಒಂದು ಬಂದೇ ಬರ್ತಾರೆ. ಹಾಗಾಗಿ ಆ ಸಂದರ್ಭ ಬಂದೇ ಬರುತ್ತೆ. ಅಂತ ಸಂದರ್ಭ ಬೇಗ ಬರಲಿ, ಕರ್ನಾಟಕದ ಜನತೆ ಬೇಗ ತರಲಿ ಅಂತೇಳಿ ನಾನು ಆಶಿಸ್ತಾ ನಾನು ಇದರ ಸಂಪೂರ್ಣ ಇದರ ಏನಾಗಿದೆ ಅದನ್ನ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ. ಗೊತ್ತಿಲ್ಲ, ಈಗ ಅವರಿಗೆ ಮೆಡಿಕಲ್ ಕರ್ಕೊಂಡು ಹೋಗ್ತಾರೆ, ಹಳೆಯ ಯಾವುದೋ ಕೇಸ್ ಮೇಲೆ ಕರ್ಕೊಂಡು ಹೋಗಿ FIR ಹಾಕಿ ಜಡ್ಜ್ ಮುಂದೆ ನಿಲ್ಲಿಸಬಹುದು. ಮುಂದೆ ಗೊತ್ತಿದೆ ನಿಮಗೆ ಜಡ್ಜ್ ಮುಂದೆ ಅರೆಸ್ಟ್ ಪ್ರಕ್ರಿಯೆಗಳನ್ನೆಲ್ಲ ಹೇಗಾಗ್ತವೆ ಅಂತ. ನಾವು ಅವರಿಗೆ ಆಶಿಸ್ತೇವೆ, ಅವರಿಗೆ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅವರಿಗೆ ನ್ಯಾಯಾಧೀಶರು ಇದೊಂದು ರೀತಿ ಕರುಣೆಯಿಂದ ಇವೆಲ್ಲವನ್ನು ವಕೀಲರು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಮಾಡ್ತಾರೆ. ಅವರಿಗೆ ನ್ಯಾಯಾಧೀಶರು ಅದನ್ನು ಬಿಡುಗಡೆ ಮಾಡಲಿ, ಅವರಿಗೆ ಇಂಟ್ರಿಮ್ ಬೇಲ್ ಕೊಡಲಿ ಅನ್ನೋಂಥ ನಿರೀಕ್ಷೆಯಲ್ಲಿ ನಾವು ಇರೋಣ. ನಮಸ್ಕಾರ. ನನಗೂ ನ್ಯಾಯ ಆದಷ್ಟು ಬೇಗ ದೊರಕಿಸ್ಕೊಡ್ರಿ ಸರ್. ನಾನು ಇಷ್ಟೇ ನಾನು ಕೇಳ್ಕೊಳ್ಳೋದು. ನನಗೆ ಅನ್ಯಾಯ ಯಾವ್ದು ಮಾಡೋದು ಕರ್ಕೊಂಡ್ಬಿಟ್ರೆ ಸಾಕು, ನಾವು ಎಲ್ಲಿಂದ ತಂದ್ಕೊಡೋ, ನಾವು ಕೇಳಿದ್ರು ಇಷ್ಟೇ ನಾನು ಕೇಳೋದು. ನನಗೆ ನ್ಯಾಯ ಒದಗಿಸ್ಕೊಡ್ರಿ ಅಷ್ಟೇ. ಕಾಣುತ್ತದೆ ಈಗ ಲೈಟ್ ಇದೆ, ಕಾಣಲ್ಲ ಸರ್, ವೈಟ್ ಆಗ್ತದೆ. ಈಗ ಲೈಟ್ ಮೇಲೆ ಬರುತ್ತೆ. ಹಾಂ ಸರ್, ಈ ಕಡೆ ತೋರಿಸಿ. ಓಕೆ, ಕಂಕ್ಲೂಡ್ ಮಾಡ್ಬೇಕು. ಕಾಣಿಸ್ತದೆ. ಹಾಂ, ಯಾರು